ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ ಗುರುವಾದಿದ್ವಾಂತರ್ವಯೇ ವೈಷ್ಣವೇಂದಿವರೇಂದಿವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಃ ನಂದಗೋಪಕುಮಾರಾಯ ಗೋವಿಂದಾಯ ನಮೋ 20 ನಿಮಿಷಗಳ ಸರಳ ಯೋಗಕ್ಕೆ ಸುಸ್ವಾಗತ. ನಾವಿರುವ ಜಾಗದಲ್ಲೇ ವಾಕಿಂಗ್ ಹೋಗ್ಲಿ ಅಂತ ಬೆಳಗ್ಗೆ ಬೇಗ ಎಬ್ಸಿದ್ರೆ ಮತ್ತೆ ಬಿದ್ಕೊಂಡಿದ್ದೀರ. ಎದ್ದಿದ್ದೀನಿ ಕಣೆ, ಆಗ್ಲೇ ಎದ್ದೆ. ಎದ್ದು ಕೂತ್ಕೊಂಡ್ರೆ ಆಗೋಯ್ತಾ ವಾಕಿಂಗ್? ಅಯ್ಯೋ ರಾಮ, ಟಿವಿ ಬೇರೆ ಹಾಕೊಂಡಿದ್ದೀರಲ್ರಿ ನೀವು. ಯೋಗ ಬರ್ತಿದೆ ಕಣೆ, ಯೋಗ ಮಾಡಿದ್ರೆ ಆರೋಗ್ಯ ವೃದ್ಧಿಸುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಯೋಗ ಮಾಡಿದ್ರೆ ಆರೋಗ್ಯ ವೃದ್ಧಿಸೋದು ನೋಡಿದ್ರಲ್ಲ. ಓಹ್, ನೀವು ವಾಕಿಂಗ್ಗೆ ಹೋಗಲ್ಲ, ಇನ್ ಯೋಗ ಬೇರೆ ಮಾಡ್ತೀರಾ? ತಿಂಗಳಿಗೊಂದ್ಸಲ ಡಾಕ್ಟರ್ ಹೊಡ್ಕೋತಾನೆ, ದಿನಕ್ಕೆ 3 ಸಲ ನಾಚ್ ಹಚ್ಕೋತೀನಿ. ನೀವೆಲ್ಲಿ ಕೇಳ್ತೀರಾ? ಹೋಗ್ಲಿ, ಆ ಚಾನೆಲ್ ಆದ್ರೂ ಚೇಂಜ್ ಮಾಡಿ. ದೇವ್ರು ದೇವಸ್ಥಾನ ಎಲ್ಲ ತೋರಿಸ್ತಾರೆ, ನೋಡಿದ್ರೆ ಒಂಚೂರು ಪುಣ್ಯ ಯಾರು ಬರುತ್ತೆ. ದೇವಸ್ಥಾನ ನೋಡಿದ್ರೆ ಪುಣ್ಯ ಬರಲ್ಲ ಕಣೆ, ಹೋದ್ರೆ ಪುಣ್ಯ ಬರೋದು. ಎದ್ದು ಹೋಗ್ರಿ. ಆಯ್ತಾಯ್ತು ಬಿಡು, ಸ್ವಲ್ಪ ಚಳಿ ಕಮ್ಮಿ ಆಗ್ಲಿ, ಆಮೇಲೆ ಹೋಗ್ತೀನಿ. ಸ್ವೆಟರ್ ಹಾಕೊಳ್ಳಿ. ಕತ್ಲ ಕಣೆ, ಇನ್ನು ನಾಯಿ ಕಾಟ ಇರುತ್ತೆ, ಕಳ್ಳರ ಕಾಟ ಇರುತ್ತೆ, ಬೆಳಕಾಗ್ಲಿ ಹೋಗ್ತೀನಿ. ಸಾಹೇಬ್ರು ಬಾಡಿ ಮೇಲೆ 2 kg ಗೋಲ್ಡ್ ಹಾಕೊಂಡ್ಬಿಟ್ಟಿದ್ದಾರೆ. ಕಳ್ಳರು ಬಂದು ನಿಮ್ಮನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ. ಸಮಯ ತಳ್ಳಕ್ಕೆ ಏನೋ ಒಂದ್ ಕಾರಣ ಹೇಳ್ತಾನೆ ಇರ್ತೀರಲ್ಲ. ಆಮೇಲೆ ಗೊತ್ತಾಗೋಯ್ತು, ಆಫೀಸಿಗೆ ಲೇಟ್ ಆಯ್ತು, ನಾಳೆಯಿಂದ ವಾಕಿಂಗ್ ಹೋಗ್ತೀನಿ. ಎದ್ದು ಹೊರಡ್ರಿ. ಆಯ್ತು, ಹೋಗ್ತೀನಿ. ಸ್ವಲ್ಪ ಕಾಫಿ ಕೊಟ್ಬಿಡು. ನೀವ್ ಹೋಗ್ ಹಾಲ್ ತಂದ್ರೆ ತಾನೆ ನಾನ್ ಕಾಫಿ ಮಾಡಿ ಬಡಿಯೋದಲ್ಲಿ. ಯಾಕೆ ಮಗ ಇಲ್ವಾ? ವೆಬ್ಸು ಹೋಗ್ತಾರಲ್ಲಿ. ಸರ್, ಅವನ್ ನಿಮ್ ಮಗ ಸರ್. ನಿಮ್ ಸೋಂಬೇರಿತನದ ರಕ್ತಾನೆ ಅವನಲ್ಲೂ ಹರಿತಾ ಇರೋದು. ಅವನ್ ಯಾಕೆ ಹೋಗ್ತಾನೆ ಹೇಳಿ? ನೀವ್ ಹೋಗ್ ತಗೊಂಡ್ ಬನ್ನಿ. ಆಯ್ತು. ಇಲ್ಲಿ ಕೇಳಿ, ಇಲ್ಲಿ ನಾಯಿ ಕಿವಿ ತರ ಅರ್ಧ ಲೀಟರ್ ಪ್ಯಾಕೆಟ್ ಹಿಡ್ಕೊಂಡ್ ಬರ್ಬೇಡಿ. 2 ಲೀಟರ್ ಏನು ಹಾಲ್ ತಗೊಂಡ್ ಬನ್ನಿ. 2 ಲೀಟರ್ ಯಾಕೆ? ನಂಗ್ ಗೊತ್ತಿತ್ತು ನೀವ್ ಯಾಕೆ ಅಂತ ಕೇಳ್ತೀರಾ ಅಂತ. ಮರ್ತು ಬಿಟ್ರಿ ಅಲ್ಲ ನೀವು. ರೀ, ಏನ್ರಿ ಬಂದಿದೆ ನಿಮ್ಗೆ? ಇವತ್ ಜಾಹ್ನವಿ ನೋಡಕ್ಕೆ ಗಣ್ಣವ್ರು ಬರ್ತಾರೆ ಅಂತ ಹೇಳಿರ್ಲಿಲ್ಲ ನಿಮ್ಗೆ? ಜ್ಞಾಪಕ ಇದೆ ಕಣೆ, ಮಗಳನ್ನ ನೋಡಕ್ ಗಣ್ಣವ್ರು ಬರ್ತಾರೆ ಅಂತ ನನ್ಗೆ ಚೆನ್ನಾಗಿ ಜ್ಞಾಪಕ ಇದೆ. ಆದ್ರೆ ಎಷ್ಟೊತ್ತಿಗೆ ಬರ್ತಾರೆ ಎಂದೆ? ಬಿದ್ರು ಮೀಸೆ ಮಣ್ಣಾಗ್ಲಿಲ್ವಂತೆ. 10 ಗಂಟೆಗೆ ರಾಹುಕಾಲ, ಅದಕ್ ಮುಂಚೆನೆ ಬರ್ತಾರ್ರಿ. ಎಂತ ಬೇಜವಾಬ್ದಾರಿ ಮನುಷ್ಯರಿ ನೀವು. ನಿಮ್ ಮಗಳನ್ನ ನೋಡಕ್ ತಾನೇ ಗಣ್ಣವ್ರು ಬರ್ತಿರೋದು. ಹೇಳ್ತೀನಿ, ಒಂದ್ಸಲ ಆದ್ರೂ ನಿಂಗ್ ಏನ್ ಬೇಕು, ಏನ್ ಬೇಡ, ಏನ್ ಸಹಾಯ ಮಾಡ್ಲಿ, ಏನಾದ್ರೂ ಕೇಳ್ತೀರಾ ನೀವು? ಇನ್ ನಿಮ್ ಮಗಳು ಅವಳದೇ ಲೋಕದಲ್ಲಿ ಅವಳು ಇರ್ತಾಳೆ, ನನ್ ಬಗ್ಗೆ ಒಂದ್ ಚೂರು ಚಿಂತೆ ಇಲ್ಲ. ಇನ್ ನಿಮ್ ಮಗ, ಅಯ್ಯೋಯ್ಯೋ, ಅವನನ್ ಮಾತಾಡ್ಸೋದುಂಟಾ? ಅವನಂತೂ ದೊಡ್ಡ ಹೀರೋ. ನಿಮ್ 3 ಜನ ಇಟ್ಕೊಂಡು ನಾನ್ ಸಾಯ್ಬೇಕು. ಕರೆಕ್ಟ್ ಕಣೆ. ಏನ್ ಕರೆಕ್ಟ್? ನಾನೇನ್ ಕತೆ ಹೇಳ್ತಾ ಇದ್ದೀನಿ? ಏನ್ ದುರು 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 ಹಿಂಗ್ ನೋಡ್ತಾ ಇದ್ದೀರಾ? ನಮ್ ಮದ್ವೆ ಆಗಿ 25 ವರ್ಷ ಆಯ್ತು. ವಧು ಪರೀಕ್ಷೆ ನನಗಲ್ಲ, ನಿಮ್ ಮಗಳದು. ಹೋಗೋಳು ಎದ್ಲಾ ನೋಡಿ. ಎಲ್ಲಿಗೆ ಹೊರಟೆ ನೀನು? ಆಫೀಸ್ಗೆ. ಆಫೀಸ್ಗ? ಯಾಕೆ? ಮೀಟಿಂಗ್ ಇದೆ. ಲೇ, ಇವತ್ ರಜಾ ಹಾಕ್ಬೇಕು, ಮನೆಯಿಂದ ಆಚೆ ಕದಲ್ಬಾರ್ದು ಅಂತ ನಾ ಮುಂಚೆನೆ ಹೇಳಿರ್ಲಿಲ್ಲ? ಗಣ್ಣೂರ್ ಬರ್ತಾರೆ ಕಡೆ ನಿನ್ನ ನೋಡಕ್ಕೆ. ರಜಾ ಸಿಗ್ಲಿಲ್ಲ ಅಮ್ಮ, ಇಂಪಾರ್ಟೆಂಟ್ ಕೆಲ್ಸ ಇದೆ. ರಜಾ ಸಿಗ್ಲಿಲ್ಲ ಅಂದ್ರೆ ಆ ಕೆಲ್ಸ ಬಿಟ್ಟು ಹಾಕು. ಇದಕ್ಕಿಂತ ಇಂಪಾರ್ಟೆಂಟ್ ಬೇರೆ ಏನೂ ಇಲ್ಲ. ಇವತ್ ಎಲ್ಲೂ ಹೋಗ್ಕೂಡ್ದು ಅಷ್ಟೇ. ಅಮ್ಮ, ಯಾರೋ ನನ್ನ ನೋಡಕ್ ಬರ್ತಿದಾರೆ ಅಂತ ಕೆಲ್ಸ ಬಿಟ್ಟು ಕೂತಿರಕ್ಕಾಗುತ್ತಾ? ಜಾಹ್ನವಿ, ಯಾರೋ ನಿನ್ನ ನೋಡಕ್ ಬರ್ತಾ ಇಲ್ಲ, ನಿನ್ನ ಮದ್ವೆ ಆಗೋ ಗಂಡು ಬರ್ತಿದ್ದಾನೆ. ಜಾತಕ ಕೂಡ್ ಬಂದಿದೆ, ಹಿಂದೆ ಮುಂದೆ ವಿಚಾರ್ಸಾಗಿದೆ. ಇವತ್ ನೋಡ್ಬೇಕು, ದೂಸರ ಮಾತಾಡದೆ ಹೂ ಅನ್ಬೇಕು ಅಂತ ಮುಂಚೆನೆ ಹೇಳಿರ್ಲಿಲ್ಲ ನಿನಗೆ? ನಾನು ನೋಡಿ ಮಾತಾಡಿ ಆಮೇಲೆ ಡಿಸೈಡ್ ಮಾಡ್ತೀನಿ ಅಂತ ನಿನ್ನ ಹತ್ರ ಹೇಳಿರ್ಲಿಲ್ವಾ? ಅಮ್ಮ, ನೀನೇನು ವರಿ ಮಾಡ್ಕೋಬೇಡ. ಮೀಟಿಂಗ್ ಇರೋದು 7 ಗಂಟೆಗೆ. ಅವ್ರು ಬರಷ್ಟ್ರಲ್ಲಿ ನಾನು ಬಂದ್ಬಿಡ್ತೀನಿ. ಬೇಡ ಕಣೆ, ಯಾಕೆ ಹಿಂಗ್ ಗೋಳೈಕೋತಿಯ ನೀನು? ನೀನ್ ಎಲ್ಲೂ ಹೋಗ್ಕೂಡ್ದು ಅಷ್ಟೇ. ಅಮ್ಮ, ಇಂಪಾರ್ಟೆಂಟ್ ಕೆಲ್ಸ ಇದೆ. ಇದಕ್ಕಿಂತ ಇಂಪಾರ್ಟೆಂಟ್ ನಿನಗೆ ಇನ್ನೇನೇ ಇರಕ್ ಸಾಧ್ಯ? ರೀ, ಇಲ್ಲೋ. ಅಯ್ಯೋ, ನೀವು 2 ಲೀಟರ್ ಹಾಲ್ ತಾನೆ ತರ್ತೀನಿ ಬಿಡು. ಅಯ್ಯೋ, ಅದಲ್ಲ ರೀ, 10 ಗಂಟೆಗೆ ಗಣ್ಣವ್ರು ಬರ್ತಾ ಇದಾರೆ. ನಿಮ್ ಮಗಳು ನೋಡಿ ಆಫೀಸ್ ಹೊರಟ್ ನಿಂತಿದ್ದಾಳೆ ಇಲ್ಲಿ. ಬರ್ತಾಳೆ ಬಿಡೆ, ಏನು ಅರ್ಜೆಂಟ್ ಅಂತಲ್ಲ. ಗಣ್ಣವ್ರು ಬರೋಷ್ಟೊತ್ತಿಗೆ ಬರ್ತಾಳೆ ಬಿಡು. ಅಯ್ಯೋ ದೇವ್ರೆ, ನೀವು ಇವಳು ತಾಳಕ್ ಕುಣಿತಿದ್ದೀರಲ್ಲ. ಅಲ್ಲ, 10 ಗಂಟೆಗೆ ಗಣ್ಣವ್ರು ಬಂದ್ರು, ಇವಳು ಬರೋದು ಲೇಟ್ ಆಯ್ತು. ಅವಾಗ ಗಣ್ಣವ್ರಿಗೆ ಏನ್ ಉತ್ತರ ಕೊಡೋಣ? ನಮ್ ಮರ್ಯಾದೆ ಪ್ರಶ್ನೆ ರೀ ಇದು. ನೀನ್ ಏನು ಯೋಚನೆ ಮಾಡ್ಬೇಡಮ್ಮ. ಆದಷ್ಟು ಬೇಗ ಮೀಟಿಂಗ್ ಮುಗಿಸ್ಕೊಂಡು ನಾನು ಬೇಗ ಬಂದ್ಬಿಡ್ತೀನಿ. ನಿನ್ ಮರ್ಯಾದೆಗೆ ಏನು ತೊಂದ್ರೆ ಆಗಲ್ಲ, ಓಕೆನಾ? ನೋಡು, ನೀ ತುಂಬಾ ಹಠ ಮಾಡ್ತೀಯ. ನನ್ ಮಾತ್ ಕೇಳಲ್ಲ ಅಲ್ಲ ನೀನು. ಒಳ್ಳೆ ಸಂಬಂಧ,
ಇದೇನಾರು ಕೈ ತಪ್ಪೋದ್ರೆ ನಾ ಮಾತ್ರ ಸುಮ್ನಿರಲ್ಲ. ಕಾಲ್ ಮುರಿದು ಕೈ ಕೊಡ್ತೀನಿ ನಿನಗೆ. ನೋಡೋಣ. ಬರ್ತೀನಿ ಅಂತ ಹೇಳ್ತಿಲ್ವೇನೆ? ಅಲ್ಲೇ ಏನೋ ಇಂಪಾರ್ಟೆಂಟ್, ಅವಳಿಗೇನ್ ಜವಾಬ್ದಾರಿ ಇಲ್ವಾ? ಬರ್ತಾಳೆ ಬಿಡು. ಏನ್ ಕೆಲ್ಸನೋ ಅಲ್ಲ ರೀ, ನೀವು 30 ವರ್ಷದಿಂದ ಕೆಲ್ಸ ಮಾಡ್ತಿದ್ದೀರಾ. ಬೆಳಗ್ಗೆ ಇಷ್ಟೊತ್ತಿಗೆ ಒಂದ್ ದಿವ್ಸ ಹೋಗಿದ್ದು ನಾನ್ ನೋಡೇ ಇಲ್ಲ. ಇವಳ್ದೆಂತ ಸುಡ್ಗಾಡ್ ಮೀಟಿಂಗ್ ಇದು? ಅಮ್ಮ, ಅಪ್ಪಂದು ಗವರ್ಮೆಂಟ್ ಕೆಲ್ಸ. ಅವ್ರು ಹೋದ್ರೂ ನಡೆಯುತ್ತೆ, ಹೋಗ್ಲಿಲ್ಲ ಅಂದ್ರೂ ಸಂಬಳ ಬರುತ್ತೆ. ನಂದ್ ಹಾಗಲ್ಲ. MNC ಫಾರಿನ್ ಡೆಲಿಗೇಟ್ಸ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಇರುತ್ತೆ. ನನ್ ಟೈಮಿಗೆ ಸರಿಯಾಗಿ ಹೋಗ್ಲೇಬೇಕು. ಹೌದೇನ್ರಿ? ಏನೋಪ್ಪ, ಹೌದು ಕಣೆ, ಪ್ರೈವೇಟ್ ಕೆಲ್ಸ. ಹೋಗ್ದಿದ್ದು ತೊಂದ್ರೆ ಆಗ್ಬಿಡುತ್ತೆ, ಹೋಗ್ಲೇಬೇಕು. ಬಾಯ್. ಮಾಡ್ತೀನಿ ರೀ ನಿಮ್ಗೆ. ಅವಳನ್ ಗದ್ರಿ ಮನೇಲಿ ಕೂರಿಸಿ ಇದ್ರೆ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತೀರ ನೀವು? ಲೇ, ಹೆಂಗೆ ಹೋಗ್ತಿದ್ಯಾ ನೀನ್ ಇವಾಗ? ಕ್ಯಾಬ್ ಬುಕ್ ಮಾಡಿದೀನಿ. ಕ್ಯಾಬಲ್ಲಿ? ಒಬ್ಳೆ ಕ್ಯಾಬಲ್ಲಿ ಹೋಗ್ತೀಯಾ? ಏನು ಬೇಕಾಗಿಲ್ಲ. ಅಮ್ಮ, ರೆಗ್ಯುಲರ್ ಕ್ಯಾಬ್ ನಮ್ಮ. ಹೇಳಿದ ಮಾತು ಕೇಳಲ್ವಾ ನೀನು? ಬೇಡ ಅಂದ್ಮೇಲೆ ಬೇಡ. ಯಾರಕ್ ಫೋನ್ ಮಾಡ್ತಿದ್ಯಾ? ಕ್ಯಾಬ್ ಅವನ್ಗೆ. ರೀ, ಎಲ್ರಿ ಇದ್ದೀರಾ? ಯಾರು? ರೀ, ನಾನು ಜಾನ್ವಿ ಮಾತಾಡೋದು. ನೆನ್ನೆನೆ ಕಾಲ್ ಮಾಡ್ಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ನಲ್ಲ. ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕು ಅಂತ ಹೇಳಿದೆ, ಮರ್ತ್ಬಿಟ್ರಾ? ಮೇಡಮ್, ನೀವಾ? ಬಂದೆ 5 ನಿಮಿಷ ನಿಮ್ಮ ಮನೆ ಮುಂದೆ ಇರ್ತೀನಿ. ಎಲ್ರಿ ಇದ್ದೀರಾ? ನಂಗೆ ದಾರಿಲಿ ಯಾವುದು ಸೌಂಡ್ ಕೇಳಿಸ್ತಾ ಇಲ್ಲ. ಮೇಡಮ್, ಇಲ್ಲೇ ಸಿಗ್ನಲ್ ಇಂದ ಇದ್ದೀನಿ. ಸ್ವಲ್ಪ ಟ್ರಾಫಿಕ್ ಜಾಮ್ ಇದೆ, ಕ್ಲಿಯರ್ ಆಗುತ್ತೆ, ಬಂದ್ಬಿಡ್ತೀನಿ. ಬೇಡ ಅಂದ್ಬಿಡು. ಇಷ್ಟೊತ್ತಲ್ಲಿ ಯಾವ್ದ್ರಿ ಸಿಗ್ನಲು? ನೀವಿನ್ನೂ ಮನೆ ಬಿಟ್ಟಿಲ್ಲ ತಾನೇ? ಅಯ್ಯೋ ಮೇಡಮ್, ಇಲ್ಲ, ಬಂದ್ಬಿಟ್ಟೆ. ಸ್ವಲ್ಪ ನಿದ್ದೆ ಮಾಡ್ಬಿಟ್ಟಿದ್ದೆ. ನೀವೊಂದ್ಸಾರಿ ಮಿರರ್ ಮುಂದೆ ಮೇಕಪ್ ಚೆಕ್ ಮಾಡ್ಕೊಂತಾರೆ, ಬಂದ್ಬಿಡ್ತೀನಿ ಅಷ್ಟರಲ್ಲಿ. ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನನಗೆ ಬೆಳಗ್ಗೆ 6 ಗಂಟೆಗೆ ಕರೆಕ್ಟಾಗಿ ಹೋಗ್ಬೇಕು ಅಂತ ಹೇಳಿದೆ ತಾನೇ? ಸಾರಿ ಹೇಳಿದ್ದೀನಿ, ಲೇಟ್ ಮಾಡಬೇಡಿ ಅಂತ. ಇವಾಗ ಕತೆ ಹೇಳ್ತಾ ಇದ್ದೀರಾ? ಬರಲ್ಲ ಅನ್ನ, ಹೋಗ್ಲಿ ಬಿಡು. ಒಳ್ಳೇದೇ ಆಯ್ತು, ಕೋಪಿಸ್ಕೋಬೇಡ. ನನಗೂ ಅದೇ ಬೇಕಿತ್ತು. ತೆಪ್ಪಗೆ ಮನೇಲಿರು, ಹೋದ್ರೆ ಲೇಟ್ ಆಗತ್ತೆ ನೀ ಬರೋದು. ಏನೇ ಇದು? ಏನೇ ಮಾಡ್ತಿದ್ಯಾ ನೀನ್ ಇವಾಗ? ಅಮ್ಮ, ಕ್ಯಾಬ್ ಬರೋದ್ ಲೇಟ್ ಆಗುತ್ತೆ. ಅದಕ್ಕೆ ಇಷ್ಟೊತ್ತಲ್ಲಿ ಆಟೋನೂ ಸಿಗಲ್ಲ. ನನ್ಗೆ ಇವತ್ತು ಯಾವುದೇ ಕಾರಣಕ್ಕೂ ಲೇಟಾಗಿ ಹೋಗಂಗಿಲ್ಲ. ಅದಕ್ಕೆ ನಿಮ್ಮ ಅಣ್ಣನ ಗಾಡಿ ತಗೊಂಡ್ ಹೋಗ್ತೀಯಾ? ನಿನಗ್ ಬುದ್ಧಿಗಿದ್ದಿ ಏನಾರು ಇದೆಯೋ ಇಲ್ವೋ? ಅಮ್ಮ, ನೀನ್ ಏನು ಟೆನ್ಷನ್ ತಗೊಂಡ್ಬೇಡ. ನಾನು ಗಾಡಿ ಚೆನ್ನಾಗೇ ಓಡಿಸ್ತೀನಿ. ಜೊತೆಗೆ ನೀನ್ ಹೇಳಿದ ಟೈಮ್ಗೆ ವಾಪಸ್ ಬರ್ಬೇಕಾ ಬೇಡ್ವಾ? ನಿಮ್ಮ ಅಣ್ಣನ ಗಾಡಿ ತಗೊಂಡ್ ಹೋದ್ರೆ ಅವನು ಹೋ ಅಂತಾನೆ. ಅಮ್ಮ, ನಾನು ಬೇಗ ಬಂದ್ಬಿಡ್ತೀನಿ. ಎಲ್ಲರೂ ನನ್ನನ್ನೇ ಗೋಳೈಕೋತಿರಲ್ಲೇ. ಕನಸ ಕಂಡ ನೀನೆ ಸಂಚಾರಿ, ದಾರಿಯಲ್ಲಿ ಹೊರಟಂಥ ಹೊಸ ದಾರಿಯ ಕನಸೊಂದು ಕೈ ಚಾಚಿ ಕರೆದಾಗ ದಾರಿಯ ಸೇರಿ ನೀನರಳು ಮನ ಬೆಚ್ಚಿ ಪ್ರತಿಯೋಚನೆ ನಿನ್ನದೇ, ಸಹಿ ಹಾಕೋ ಸ್ವಪ್ನಕ್ಕೆ, ಖುಷಿ ತುಂಬು ಜೀವಕ್ಕೆ, ಹನಿಯಾಗಿ ಅಲೆಯಾಗಿ ತೇಲಾಡು ನೀ. ಈ ಬದುಕೆ ಅಚ್ಚರಿ, ಇಲ್ಲಿ ಬೆಳಕೆ ದಿನಚರಿ, ಬರೆದಿಡು ನೀ ದಿನಚರಿ. ಸಾಧನೆ ಕೂಡ ಸೇರು ನೀ ಹಾರಿ, ಛಲದ ರೆಕ್ಕೆ ತೆರೆದ ಸಂಚಾರಿ, ಮುಂದಕ್ಕಿಡೋ ಹೆಜ್ಜೆಗಳ ಮನ ಹಸಿದಿರೋ ಕನಸಿಗೆ ಕೈ ತುತ್ತು, ಕಲ್ಪನೆಯ ಕಣ್ತೆರೆದು ನೀನಾಗೂ ಕಡಲಾಳದ ಮುತ್ತು. ಪ್ರತಿಯೋಚನೆ ನಿನ್ನದೇ, ಸಹಿ ಹಾಕೋ ಸ್ವಪ್ನಕ್ಕೆ, ಖುಷಿ ತುಂಬು ಜೀವಕ್ಕೆ, ಹನಿಯಾಗಿ ಅಲೆಯಾಗಿ ತೇಲಾಡು ನೀ. ಈ ಬದುಕೆ ಅಚ್ಚರಿ, ಇಲ್ಲಿ ಬೆಳಕೆ ದಿನ
ಅಚ್ಚರಿ ಬರೆದಿಡು ನೀ ದಿನಚರಿ ಅಡ್ರೆಸ್ ಇನ್ನೊಂದ್ಸತಿ ಕರೆಕ್ಟಾಗಿ ಹೇಳು. ಏನು ನೀನಾಗ್ಲೇ ಹೊರಟ್ಬಿಟ್ಯಾ? ಹಾ, ಲಾಸ್ಟ್ ಟೈಮ್ ಥರ ಲೇಟಾಗಿ ಎಲ್ಲ ಹಾಳಾಗೋದು ಬೇಡ ಅಂತ. ಸರಿ, ಕ್ಯಾಬ್ನಲ್ಲಿ ಬರ್ತಿದ್ಯಾ ತಾನೇ? ಡ್ರೈವರಿಗೆ ಕೊಡು, ಅಡ್ರೆಸ್ ಹೇಳ್ತೀನಿ. ಇಲ್ಲ, ಅಣ್ಣನ ಗಾಡಿ ತಗೊಂಡು ಬರ್ತಿದ್ದೀನಿ, ನನಗೆ ಹೇಳು. ಏನು ಗಾಡಿ ತಗೊಂಡ್ ಬರ್ತಿದ್ಯಾ? ಅಮ್ಮ ಸುಮ್ಮನಿದ್ರಾ? ಹಾ, ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿ ಓಡ್ ಬಂದೆ. ಇವತ್ತು ಸುಳ್ಳು ಹೇಳಿ ಬಂದೆ ಅನ್ನೋ? ಇಲ್ಲ ಮತ್ತೆ, ಸಿನಿಮಾ ಆಡಿಷನ್ ಇದೆ, ಹೋಗ್ತಿದ್ದೀನಿ, ಆಶೀರ್ವಾದ ಮಾಡಿ ಅಂತ ಕೇಳಿದಿದ್ರೆ ಅಮ್ಮ ಕೊಟ್ಟಿರೋರು ಆಡಿಷನ್. ನಾನಿನ್ನ ಮರೆಯಲಾರೆ ಅಮ್ಮನ ಕ್ಯಾರೆಕ್ಟ್ರು. ಸರಿ ಸರಿ, ಇಲ್ಲಿಂದನೇ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ ಅನ್ಸುತ್ತೆ. ವಿಜಯನಗರ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಕಾಲ್ ಮಾಡು, ಅಲ್ಲಿಂದ ಹೇಳ್ತೀನಿ. ಮೇ ಬಿ 15 ನಿಮಿಷದಲ್ಲಿ ನೀನಲ್ಲಿ ಇರ್ತೀಯ, ಬಟ್ ನಾವೆಲ್ಲ ಬರೋದು ಇನ್ನೂ 1 ಅವರ್ ಆಗುತ್ತೆ. ವೆಯ್ಟ್ ಮಾಡ್ತಿರು. ಇಟ್ಸ್ ಓಕೆ, ಐ ಡೋಂಟ್ ಮೈಂಡ್ ಗೋಯಿಂಗ್ ಅರ್ಲಿ. ಹೇಗೂ ಬೇಗ ಹೋಗಿರ್ತೀನಲ್ವಾ, ಪ್ರಿಪೇರ್ ಆಗಕ್ಕೆ ಟೈಮ್ ಸಿಗುತ್ತೆ. ನರ್ವಸ್ ಆಗ್ತೀಯ ಅಷ್ಟೇ. ಆದಷ್ಟು ಮೈಂಡ್ನ ಬೇರೆ ಕಡೆ ಇಡಕ್ಕೆ ಟ್ರೈ ಮಾಡು. ನಾನು ನರ್ವಸ್ ಏನಿಲ್ಲ, ಕಾನ್ಫಿಡೆಂಟ್ ಆಗೇ ಇದ್ದೀನಿ. ನಿನಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇದ್ದಿದ್ರೆ ನಿನಗಿರೋ ಟ್ಯಾಲೆಂಟ್ಗೆ ಈಗಾಗಲೇ ರಾಜ್ಯ ಪ್ರಶಸ್ತಿ ತಗೊಂಡಿರ್ತಿದ್ದೆ. ಹಿಂಗೆ ಆಡಿಷನ್ ತಿರುಗ್ತಾ ಇರಲಿಲ್ಲ. ಏನೇ ಮಾಡಲಿ, ಪ್ರತಿ ಸಲನೂ ಈ ಸತಿ ಚಾನ್ಸ್ ಮಿಸ್ ಆಗಬಾರ್ದು, ನಾನು 100% ಕೊಡಬೇಕು ಅಂತಲೇ ಬರ್ತೀನಿ. ಆದರೆ ಬಿಡು, ಈ ಸತಿ ಹಾಗಾಗಲ್ಲ. ಸರಿ ಸರಿ, ನಾನು ನೋಡ್ತೀನಿ. ಇಲ್ಲ, ದಿಸ್ ಇಸ್ ಮೈ ಲಾಸ್ಟ್ ಚಾನ್ಸ್. ಈ ಸತಿ ಚಾನ್ಸ್ ಮಿಸ್ ಮಾಡಿಕೊಂಡ್ರೆ ಐ ಥಿಂಕ್ ಐ ಆಮ್ ಡನ್. ಯಾಕೆ ಯಾಕಂಗೆ ಹೇಳ್ತಿದ್ಯಾ? ಅಮ್ಮ ಗಂಡು ನೋಡಿದ್ದಾರೆ. ಏ ಅಷ್ಟೇ ತಾನೇ? ಇಲ್ಲ, ಈ ಸತಿ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ. ಮದುವೆ ಮುಂದೆ ತಳ್ಳಕ್ಕೆ ನನ್ನ ಹತ್ರ ಇದ್ದಿದ್ದ ರೀಸನ್ಸ್ ಎಲ್ಲ ಖಾಲಿ ಆಗಿದೆ. ಜೊತೆಗೆ ಅಮ್ಮನೂ ಈ ಸತಿ ಪ್ರಿಪೇರ್ ಆಗಿ ಬಂದಿದ್ದಾಳೆ. ಐ ಥಿಂಕ್ ಐ ಆಮ್ ಟ್ರಾಪ್ ದಿಸ್ ಟೈಮ್. ಆಗ ಯಾವಾಗ ಬರ್ತಿದ್ದಾರೆ ನೀನು ನೋಡೋಕೆ? ಇವತ್ತೇ. ಅಯ್ಯೋ ದೇವ್ರೆ, ಇವತ್ತೇ ಬರ್ತಿದ್ದಾರಾ? ಹಾಂ ಹೌದು, ಅದಕ್ಕೆ ಹೇಳಿದ್ದು. ಇವತ್ತು ನಾನು ಸೆಲೆಕ್ಟ್ ಆಗಿಲ್ಲ ಅಂದರೆ ನನ್ನ ಆ್ಯಕ್ಟ್ರೆಸ್ ಆಗೋ ಕನಸು ಇಲ್ಲಿಗೆ ಕೊನೆ ಆಗುತ್ತೆ ಅಂತ. ದಿಸ್ ಇಸ್ ಮೈ ಲಾಸ್ಟ್ ಆಪರ್ಚುನಿಟಿ. ಇಷ್ಟೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀನೇನೇ ಆಡಿಷನ್ ಕೊಡ್ತೀಯಾ? ಅದೇ ನೋಡೋಣ, ಇವತ್ತು ನಾನು ಫುಲ್ ಟ್ರೈ ಮಾಡ್ತೀನಿ. ಓ ಶಿಟ್, ಹೇ ಇರೇ, ನಾನು ಆಮೇಲೆ ಮಾಡ್ತೀನಿ ನಿನಗೆ. ಹಾಂ, ನಿಲ್ಸಿ ಸೈಡ್ಗೆ ಹಾಕಿ ಗಾಡಿ. ಬನ್ನಿ ಬನ್ನಿ, ಸಾಹೇಬ್ರು ಕರ್ತಾರೆ, ಬನ್ನಿ. ವಾ, ಬೆಳಿಗ್ಗೆನೆ ವಸೂಲಿ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಆ್ಯಂಗಲಲ್ಲಿ ನೋಡಿದ್ರು ನೀವು ಥರ ಕಾಣಲ್ಲ ಬಿಡಿ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ, ಫೋಟೋ ಮಾತ್ರ ಮಿಸ್ಸಿಂಗ್. ಏನು ಸರ್, ಬೆಳಗ್ಗೆನೆ ಶುರು ಹಚ್ಕೊಂಡು ಬಿಟ್ಟಿದ್ದೀರಾ? ಬೆಳಗ್ಗೆ ಮೈಂಡ್ ಫ್ರೆಶ್ ಆಗಿರುತ್ತಲ್ಲ, ಪಾಠ ಮಾಡಿದ್ರೆ ತಲೆಗೆ ಹೋಗುತ್ತೆ ಅಂತ. ಪಾಠನಾ? ಇವನ್ ನೋಡಿ, ಆಗ್ಲಿಂದ ಲೈಸೆನ್ಸ್ ಕೇಳ್ತಾ ಇದ್ದೀನಿ. ಪ್ಯಾಂಟಲ್ಲಿರೋ ಪಾಕೆಟ್ ಎಲ್ಲ ಹುಡ್ಕವನೇ ಅವ್ನಿಗೆ ಇನ್ನೂ ಲೈಸೆನ್ಸ್ ಸಿಕ್ಕಿಲ್ಲ. ಈಗ ನಾನು ಮಾಡಿರೋ ಪಾಠದಿಂದ ನಾಳೆ ಲೈಸೆನ್ಸ್ನ ಕದ್ಗೆ ಹಾಕೊಂಬರ್ತಾನೆ. ಇನ್ನು ನಿಮ್ಮನ್ನು ನೋಡಿ, ಏರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಇಲ್ಲದೆ ಬಂದಿದ್ದೀರಾ. ಅದಕ್ಕೆ ನಿಮ್ಮ ಏರ್ಸ್ಗಿಂತ ಹೆಡ್ ಮುಖ್ಯ ಅನ್ನೋದನ್ನ ಪಾಠ ಮಾಡಬೇಕಾಗಿದೆ. ಸರ್, ಅದು ಬೆಳಗ್ಗೆನೆ ಯಾರಿರ್ತಾರೆ ಅಂತ ಧೈರ್ಯ ಮಾಡಿ ಬಂದ್ಬಿಟ್ಟೆ. ನಾನು ಸರ್ಪ್ರೈಸ್ ಎಂಟ್ರಿ ಕೊಟ್ಬಿಟ್ಟೆ. ಹೇಗೂ ಬರೋದು ಬಂದಿದ್ಯಾ, ಇನ್ಶೂರೆನ್ಸು, RC ಬುಕ್ಕು, ಲೈಸೆನ್ಸ್ ತೋರಿಸ್ಬಿಟ್ಟು ಹೋಗು. ಸರ್, ಅದು ಇವನ್ ಮೂಗ್ ಮೇಲೆ ಗುಳ್ಳೆ ಇದೆ, ನಿನ್ ಮೂಗ್ ಮೇಲೆ ಇಲ್ಲ. ಇದು ಫೋಟೋ ನಿಂದಲ್ಲ ಬಿಡು. ಸರಿ, ಆಧಾರ್ ಕಾರ್ಡ್ ತೋರ್ಸು. ಸಾರ್, ಅದ್ರಲ್ಲಿ ಇನ್ನೂ ಖರಾಬಾಗಿ ಕಾಣ್ತೀನಿ ಸಾರ್. ಪರವಾಗಿಲ್ಲ, ತೋರಿಸ್ಬಿಟ್ಟು ಹೋಗೋ. ನೀನೇನಮ್ಮ ಹೋಮ್ ವರ್ಕ್ ಮಾಡ್ದಿರೋ ಮಗು ಥರ ನಿಂತಿದ್ಯಾ? ಲೈಸೆನ್ಸ್ ತೋರಿಸು. ತುಂಬಾ ಅರ್ಜೆಂಟ್ ಕೆಲಸ ಆಯಿತು, ಲೈಸೆನ್ಸ್ ಮನೇಲೇ ಬಿಟ್ಟು ಬಂದ್ಬಿಟ್ಟೆ. ಮಿಕ್ಕಿದ್ದು ಎಲ್ಲ ಮನೆಯಲ್ಲಿದೆ. ಗಾಡಿ ಮಾತ್ರ ರೋಡಲ್ಲಿದೆ. ಏಯ್, ಹಳೆ ಕೇಸ್ ಎಷ್ಟೋ ಇದೆ? 3 ಕೇಸ್ ಇದೆ ಸರ್. 2 ಸಿಗ್ನಲ್ ಜಂಪು, 1 ಹೆಲ್ಮೆಟ್ ಇಲ್ದಿರೋ ಸವಾರಿ, ಹಿಂದೆ ಕೂತಿರೋರು. ಸರ್, ಗಾಡಿ ಅಣ್ಣಂದು. ಪಾಪ, ಯಾರ್ಯಾರನ್ನ ಕೂರಿಸ್ಕೊಂಡು ಎಲ್ಲೆಲ್ಲಿ ಹೋಗ್ತಿದ್ನೋ. ಸರಿ, ಈಗೇನು ಮಾಡ್ತೀಯಾ? ಏನೋ ದೊಡ್ಡ ಮನ್ಸು ಮಾಡಿ ಬಿಟ್ಬಿಡಿ ಸರ್, ನಿಮ್ಮ ಹೆಸರಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ಬಿಡ್ತೀನಿ. ನನಗೆ ಆ ಥರ ಫ್ಯಾನ್ ಫಾಲೋಯಿಂಗ್ ಬೇಡ, ನನಗೆ ಆಲ್ರೆಡಿ ಇದ್ದಾರೆ.
ಹಳೇದು 3 ಈಗಿನ 3 ಎಲ್ಲ ಸೇರಿ 1,000 ರೂಪಾಯಿ. ಸರ್ ರಿಸಿಪ್ಟ್ ಬೇಡ ಸರ್. 200 ಕಟ್ಟೋಗಿ. ಸರ್ 100 ರೂಪಾಯಿ ತಗೊಳ್ಳಿ ಸರ್, ಇರ್ಲಿ. ಕಟ್ಸ್ಕೊಂಡು ಕಳ್ಸೋ. ಇವತ್ತೆಲ್ಲ ಹುಡ್ಕೋ ಟೈಮ್ ಇದೆ ನಿಂಗೆ. ಎಲ್ಲೋ ನಿಂದ ಆಧಾರ್ ಕಾರ್ಡು? ಆಧಾರ್ ಕಾರ್ಡು ವೋಟರ್ ಐಡಿ ತರಕ್ಕೆ ರೇಷನ್ ಅಂಗಡಿ ಬಂದಿದ್ದೀನಿ ಸರ್ ನಾನು ಇಲ್ಲೇ. ಅವೆಲ್ಲ ತಂದಿಲ್ಲ ಸರ್. ಅದೆಲ್ಲ ಇಲ್ಲದೆ ರೋಡಲ್ಲಿ ಗಾಡಿ ಓಡಿಸ್ತೀಯ ಲೋಫರ್? ಹಾ ಆಗ್ಲೇ ಇದ್ದಕ್ಕಿದ್ದಂಗೆ ಕಾಲ್ ಕಟ್ಟಾಯ್ತು. ಆರಾಮಾಗಿದ್ಯಾ ತಾನೇ? ಹಾ ಅದು ಪೊಲೀಸ್ ಅಡ್ಡ ಹಾಕಿದ್ರು, ಮಾತಾಡ್ತಿದ್ದೆ. ಇಷ್ಟು ಬೇಗ? ಎಲ್ಲ ಡಾಕ್ಯುಮೆಂಟ್ಸ್ ಇದೆ ತಾನೇ? ಏನೂ ಇಲ್ಲ. ಮತ್ತೆ ರಿಸಿಪ್ಟ್ ಬೇಡ, 100 ರೂಪಾಯಿ ತಗೊಳ್ಳಿ ಅಂದ್ರೆ ಅವರೇ ಸಲ್ಯೂಟ್ ಹೊಡ್ ಕಳಿಸ್ತಾರೆ. ನಾನು ಆಮೇಲೆ ಫೋನ್ ಮಾಡ್ತೀನಿ, ನಿನ್ ಫೋನ್ ಇಡು ಈಗ. ಹಾ ಸರ್ ತಗೊಳ್ಳಿ. ಎಲ್ಲಮ್ಮ ಇನ್ನೊಂದು 0ನೇ ಕಾಣ್ತಿಲ್ಲ. ಇಲ್ಲೆಲ್ಲ ಬಿದ್ದಿರ್ಬೇಕು. ಏನು? ನಾನು ಹೇಳಿದ್ದು 1,000 ರೂಪಾಯಿ ಫೈನ್. ಯಾಕೆ? ಸಾರಿ ಸರ್. 1,000 ರೂಪಾಯಿಗೆ 1 ಪೈಸಾ ಕಮ್ಮಿ ಇಲ್ಲ. ಕಟ್ಬಿಟ್ಟು ಹೋಯ್ತಾರೆ. ಸರ್ ಒಂದೇ ಒಂದು ತಪ್ಪಿಗೆ ಹಂಗೆ ಮಾಡಬೇಡಿ, ತಗೊಳ್ಳಿ ಸರ್. ಒಂದು ತಪ್ಪ? ಹಳೇದ್ 3 ಈಗಿನ 3 ಎಲ್ಲ ಸೇರಿ 1,000. ನೋ ಡಿಸ್ಕೌಂಟ್. ಸರ್ ಅಷ್ಟೊಂದು ದುಡ್ಡು ತಂದಿಲ್ಲ, ತಗೊಳ್ಳಿ ಸರ್. 1,000 ರೂಪಾಯಿ ಕಟ್ಟೋಗಮ್ಮ. ಹೊಸ ನೋಟು ತೆಗಿಯಲ್ಲ. ಸರ್ ನನ್ಗೆ ಆಡಿಷನ್ಗೆ ಹೋಗ್ಬೇಕು, ಲೇಟ್ ಆಗ್ತಾ ಇದೆ, ಟೈಮ್ ಇಲ್ಲ, ಪ್ಲೀಸ್ ಸರ್. ಓಹ್ ಫ್ಯೂಚರ್ ಸೆಲೆಬ್ರಿಟಿ. ಮುಂದೊಂದು ದಿನ ಟಿವಿ ಇಂಟರ್ವ್ಯೂಲ್ಲಿ ಇದೆಲ್ಲ ಹೇಳ್ತಿರಲ್ಲ. ಒಬ್ಬ ಟ್ರಾಫಿಕ್ ಇನ್ಸ್ಪೆಕ್ಟ್ರು ಆಡಿಷನ್ ಹೋಗುವಾಗ ಎಷ್ಟು ಕಾಟ ಕೊಟ್ಟ ಅಂತ. ಗುಡ್ ಗುಡ್ ಗುಡ್. ಏನ್ ಸರ್ ತಮಾಷೆ ಮಾಡ್ತಿದ್ದೀರಾ? ಅಷ್ಟಕ್ಕೂ RC ಬುಕ್ ಲೈಸೆನ್ಸ್ ಇಲ್ಲ ಅಂದ್ರೆ ನೀವು ಫೈನ್ ಹಾಕಂಗೆ ಇಲ್ಲ. ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಕ್ಕೆ 15 ಡೇಸ್ ಟೈಮ್ ಇರುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೀನಿ. ಒಂದು ಕೆಲಸ ಮಾಡು, ನಂದು ಫುಲ್ ಫೋಟೋ ತಗೊಂಬಿಡು, ಇನ್ಕ್ಲೂಡಿಂಗ್ ನೇಮ್. ಅದನ್ನ ಫೇಸ್ಬುಕ್ ಹಾಕ್ಬಿಡು. ಅದೆಷ್ಟು ಲೈಕ್ಸ್ ಬರುತ್ತೋ ನಾನು ನೋಡ್ತೀನಿ. ಸರ್ ಅಷ್ಟೊಂದು ಫೈನ್ ನನ್ ಕಟ್ಟಕ್ಕಾಗಲ್ಲ. ಇವಾಗ ಗಾಡಿ ಕೊಡ್ತಿರೋ ಇಲ್ವೋ? ಕೊಡಲ್ಲ. ನೋಡೋ, ಇದೇ ನಿನ್ಗೆ ಲಾಸ್ಟ್ ವಾರ್ನಿಂಗು. ನೆಕ್ಸ್ಟ್ ಟೈಮ್ ಫೋಟೋ ಸರಿಯಾಗಿರ್ಬೇಕು. ತಗೋ ಹೋಯ್ತಾ ಇರೋ. ನೀನು ಕೊಡ್ದೆ ಹೋದ್ರೆ ನೀವೇ ಇಟ್ಕೊಳ್ಳಿ. ರೀ ವಿಜಯನಗರ ಬರ್ತೀರಾ? ವಿಜಯನಗರನ ರೀ ನಡೀರಿ. ಲೇ ಹುಡ್ಕೋ ಹುಡ್ಕೋ. ಪ್ಯಾಂಟ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಚಟ್ಟಿ ಹುಡ್ಕೋ. ಪೊಲೀಸವ್ರ ಮುಂದೆ ನಿಂತು ಅವ್ರನ್ನೇ ಕಿಂಡಲ್ ಮಾಡಿದ್ರಿ. ಬಲೆ ಧೈರ್ಯ ಮೇಡಮ್ ನಿಮಗೆ. ಪೊಲೀಸ್ ಅವ್ರು ಕೇಳಿಸ್ಕೊಂತಾರೆ ಅಂತ ಮನ್ಸಿಗೆ ಬರಲಿಲ್ಲ. ಆದರೂ ಸಾಹೇಬ್ರು ತುಂಬ ಒಳ್ಳೆಯವ್ರು ಮೇಡಮ್. ನನ್ನ ಲೈಸೆನ್ಸ್ ಎಕ್ಸ್ಪೈರ್ ಆಗಿದ್ರು, ಬಿಟ್ಟು ಕಳಿಸ್ಬಿಟ್ರು. ನೀವು ಸಲ್ಯೂಟ್ ಹಾಕಿಸ್ಕೊಳಕ್ಕೆ ಹೋಗಿ ಸಿಗಾಕೊಂಡ್ರಿ ನೋಡಿ. ಬಾಯ್ತ ಪಾಡಿದ ಮಾತು ಅಂತ ಹೇಳ್ದೆ ತಾನೆ, ಸುಮ್ಮನೆ ಗಾಡಿ ಓಡಿಸ್ರಿ. ಆ್ಯಕ್ಟ್ರೆ ಮೇಡಮ್ ನೀವು? ಇನ್ನ ಚಾನ್ಸ್ ಸಿಕ್ಕಿಲ್ಲ. ನಾವು ಆ್ಯಕ್ಟ್ರೆ ಮೇಡಮ್. ನಮ್ಮ ಹಳ್ಳಿಗಳಲ್ಲಿ ಬೇಜಾನ್ ನಾಟಕಗಳು ಮಾಡಿದ್ದೀವಿ. ಈ ಸಿಟಿಗೆ ಬಂದಮೇಲೆ ಎಲ್ಲ ತಪ್ಪೋಯ್ತು ನೋಡಿ. ಅಂದರೂ ನಮ್ಮ ಏರಿಯಲ್ಲಿ ಮಾಡೋ ರಾಜ್ಯೋತ್ಸವದಲ್ಲಿ ನಮ್ಮದೇ ಅವ. ನೀವು ಹೀರೋಯಿನ್ ಆಗಿ ಮೇಡಮ್. ಈ ಸತಿ ರಾಜ್ಯೋತ್ಸವಕ್ಕೆ ನಿಮ್ಮನ್ನೇ ಕರ್ಸೋಣ. ನೀವು ಎಲ್ಲಿ ಹೋಗ್ಬೇಕು ಹೇಳ್ರಿ? ವಿಜಯನಗರ್ ಬಸ್ ಸ್ಟಾಪ್ ಹತ್ರ ಹೋಗಿ ಅಲ್ಲಿಂದ ಮುಂದೆ ಹೋಗೋ ಅಡ್ರೆಸ್ ಆಮೇಲೆ ಹೇಳ್ತೀನಿ. ಇಲ್ಲ ಮೇಡಮ್, ಈಗ ನನಗೆ ಅಲ್ಲಿಗೆ ಬರೋಕ್ಕಾಗಲ್ಲ. ಅರ್ಜೆಂಟಾಗಿ ಮೆಜೆಸ್ಟಿಕ್ ಕಡೆ ಹೋಗ್ಬೇಕು. ಬೆಳಿಗ್ಗೆ ನೋಡಿ ಲಾಂಗ್ ರೂಟ್ ಬಸ್ ಇರ್ತವೆ, ಅವ್ರು ನಡಿಬೇಕು. ನಿಮಗೆ ಬಸ್ ಸ್ಟಾಪ್ ಇಳಿಸ್ತೀನಿ, ಅಲ್ಲಿ ಇಳ್ಕೊಂಡು ಬೇರೆ ಆಟೋ. ಅದೇಂಗ್ರಿ ಆಗುತ್ತೆ? ನನಗೂ ಲೇಟ್ ಆಗ್ತಾ ಇದೆ. ಫಸ್ಟ್ ನನ್ನ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಎಲ್ಲಿ ಬೇಕಾದರೂ ಹೋಗಿ. ಆಗಲ್ಲ ಮೇಡಮ್, ಅಷ್ಟರಲ್ಲಿ ಬೇರೆಯವ್ರು ಕೂತ್ಕೊಂಡ್ಬಿಡ್ತಾರೆ. ನೀವು ಇಳ್ಕೊಂಬಿಡಿ ಮೇಡಮ್. ರೀ ಆಗಲ್ಲ ರೀ, ಹತ್ತಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಹೇಳಬೇಕಾಗಿತ್ತು ಆಗಲ್ಲ ಅಂತ. ನಾನು ಹೋಗಬೇಕು ಬೇಗ. ಪೊಲೀಸರ ಮುಂದೆ ಹಂಗೆ ಹೇಳಕ್ಕಾಯ್ತದೆ ಮೇಡಮ್, ಅದಕ್ಕೆ ಸುಮ್ಮನೆ ಹತ್ತಿಸ್ಕೊಂಡೆ. ನೀವು ಇಳ್ಕೊಳ್ಳಿ ಮೇಡಮ್, ಇಲ್ಲೇ ಬಸ್ ಆಟೋ ಸಿಗ್ತದೆ. ಇಲ್ಲೇ ಬಸ್ ಸ್ಟಾಪಲ್ಲಿ ಇಳ್ತೀನಿ ನೋಡ್ರಿ, ಇಳ್ಕೊಳ್ರಿ ಹೇಳ್ತೀನಿ. ಇಲ್ಲೇ ಇಳ್ಕೊಳ್ಳಿ ಮೇಡಮ್ ಪ್ಲೀಸ್. ಮೇಡಮ್ ಮೀಟ್ರ್ ಅರ್ಧ ದಾರಿನಲ್ಲೇ ಇಳಿಸ್ಬಿಟ್ಟು ಕಾಸು ಬೇರೆ ಕೇಳ್ತೀರಾ? ಒಳ್ಳೆ ಕೆಲಸ ಗೊತ್ತಿದ್ದೀರಾ, ಕಾಸು ಕೊಟ್ಟೋಗಿ ಮೇಡಮ್, ಒಳ್ಳೆದಾಯ್ತದೆ. ಹ್ಞೂ ಮೇಡಮ್.
ರಾಜ್ಯೋತ್ಸವ ಕರೆಯಕ್ ಬರ್ತೀರಲ್ಲ ಅವಾಗ ನೋಡ್ಕೊಂತೀನಿ ನಿಮ್ಮನ್ನ. ಛೀ, ನಾನೇನ್ ಮಾತಾಡ್ತಿದ್ದೀನಿ, ಹೋಗ್ರಿ. ಆಲ್ ದ ಬೆಸ್ಟ್ ಮೇಡಮ್. ಅರ್ಧ ದಾರಿನಲ್ಲಿ ಇಳಿಸ್ಬಿಟ್ಟು ಆಲ್ ದ ಬೆಸ್ಟ್ ಬೇರೆ. ಡಬ್ಬ ನನ್ನ ಮಗ. ಬೆಳಗಿಂದ ನನ್ನ ಟೈಮೇ ಸರಿ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಏನ್ ಬಸ್ ಸ್ಟಾಪಲ್ಲೇ ನಿದ್ದೆ ಮಾಡ್ತಿದ್ದೀರಾ? ಆಫೀಸ್ಗೆ ಹೋಗೋ ತನಕ ಕಾಯಕ್ಕಾಗಲ್ವಾ? ನೈಟ್ ಶಿಫ್ಟ್ ಇತ್ತು, ಮುಗಿಸ್ಕೊಂಬಂದೆ. ಮನೆಗೆ ಹೋಗೋದಲ್ವಾ? ನಮ್ಮ ವೈಫು ಇನ್ನೂ ಎದ್ದಿರಲ್ಲ, ಎದ್ಮೇಲೆ ಹೋಗ್ತೀನಿ. ಅಷ್ಟೊಂದ್ ಲವ್ವಾ? ಭಯ. ಓ ಹಾ. ಏ ವಿಜಯನಗರ್ಗೆ ಹೋಗೋ ಬಸ್ ಎಲ್ಲೇ ಬರುತ್ತೆ? ನಂಬರ್ ಹೇಳು. ಗಾಡಿ ಏನಾಯ್ತು? ಪೊಲೀಸ್ ಕೇಳಿಸ್ಕೊಂಡ್ಬಿಟ್ರಾ? ಇವಾಗ ಬೇಗ ನಂಬರ್ ಹೇಳು, ಆಲ್ರೆಡಿ ಲೇಟ್ ಆಗ್ತಾ ಇದೆ. ಆಟೋ ಸಿಗ್ಲಿಲ್ವಾ? ಬಸ್ ಸ್ಟಾಪ್ ನಲ್ಲಿದ್ದೀನಿ. ಅಲ್ಲಿ ಆಟೋ ಬರುತ್ತಲ್ಲ. ಬಸ್ ಬರುತ್ತಲ್ವಾ? ಸರಿ, ಇವಾಗ ನೀನ್ ಎಲ್ಲಿದ್ಯಾ ಹೇಳು? ಕತ್ರುಪೆ ಮೇನ್ ರೋಡಲ್ಲಿ ಬಸ್ ಸ್ಟಾಪ್ ಇದೆ ಅಲ್ವಾ, ಅಲ್ಲೇ ಇದ್ದೀನಿ. ಅಲ್ಲಿಂದ ಅಂದ್ರೆ ನೀನು ಮೈಸೂರು ಹೋಗಿ ಅಲ್ಲಿಂದ ಬೇರೆ ಬಸ್ ಚೇಂಜ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ನಂಗೂ ಸರಿಯಾಗಿ ಗೊತ್ತಿಲ್ಲ. ನೀನ್ ಯಾಕೆ ಅಲ್ಲೆಲ್ಲ ಹೋದೆ? ಏ ಸರಿಯಾಗಿ ಬಸ್ ನಂಬರ್ ಹೇಳೆ. ನಂಗೂ ಸರಿಯಾಗಿ ಗೊತ್ತಿಲ್ಲ. ಮೇಡಮ್, ನೀನ್ ಅಲ್ಲೇ ಎಲ್ಲ ಯಾರನ್ನ ಬೇಕು? ವಿಜಯನಗರ್. ಹಲೋ, ಆ ಬಸ್ ಹೋಗುತ್ತೆ. ಹೇ ಹಾ, ಸಿಕ್ತು ಬಾಯ್. ಹಾ, ಇಡು ರೀ, ಥ್ಯಾಂಕ್ಸ್ ರೀ. ವಿಜಯನಗರ್ ಹೋಗೋ ಬಸ್ ಹತ್ಬೇಕಾಗಿತ್ತು. ಹಾ, ಇದೆಲ್ಲಿ ಹೋಗುತ್ತೆ? ಮೆಜೆಸ್ಟಿಕ್. ಅಯ್ಯೋ, ಒಂಚೂರು ನಿಲ್ಸಿ, ಇಳ್ಕೊಂಡ್ ಬಿಡ್ತೀನಿ. ಆಗಲ್ಲಮ್ಮ. ಒಂಚೂರು ಸ್ಲೋ ಮಾಡ್ಕೊಳ್ಳಿ ಪ್ಲೀಸ್. ಬೋರ್ಡ್ ನೋಡಲ್ಲ ಮಾಡಲ್ಲ, ಹತ್ಬಿಡ್ತಾರೆ ಸುಮ್ಮನೆ. ನೆಕ್ಸ್ಟ್ ಆ ಇಡಿಯಟ್ ನಿದ್ದೆ ಮಾಡೋಕ್ಕೆ ನನ್ಗೆ ಈ ಬಸ್ ಹತ್ತಿಸ್ದ ಅನ್ಸುತ್ತೆ. ಛೇ, ನಮ್ಮಮ್ಮ ಹೊರಡುವಾಗ ಅಡ್ಡ ಹಾಕಿದ್ದು ಹೆಜ್ಜೆಗೂ ತೊಂದರೆ ಆಗ್ತಾ ಇದೆ. ಇನ್ನು ಅವ್ರಿಗೆ ನಿಜ ಗೊತ್ತಾದ್ಮೇಲೆ ಇನ್ನೇನಾಗುತ್ತೋ. ಅಮ್ಮ, ಗೆಜ್ಜೆ ಕಾಣ್ತಿಲ್ಲ. ಅಲ್ಲೇ ಇರ್ಬೇಕು ನೋಡೆ. ಇಲ್ಲ. ಮರ್ತು ಬಂದ್ಯಾ? ನಾನಲ್ಲ, ನೀವು. ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದು ನೀನು, ಡ್ಯಾನ್ಸ್ ಮಾಡೋದು ನೀನು ತಾನೇ ನೋಡ್ಕೋಬೇಕು. ಹೋಮ್ವರ್ಕ್ ಮಾತ್ರ ಜ್ಞಾಪಿಸ್ತೀರಾ? ಒಂದಿನ ಗೆಜ್ಜೆ ಇಲ್ಲ ಅಂದ್ರೆ ಏನೂ ಆಗಲ್ಲ ಬಿಡೆ. ನನಗೆ ಡ್ಯಾನ್ಸ್ ಹೋಗಿ ಸೆಲೆಕ್ಷನ್ ಇದೆ. ಟಿವಿ ಅವ್ರು ಬರೋದು ನಾಳೆ ಅಲ್ವೇನೆ, ರಿಯಾಲಿಟಿ ಶೋ ಸೆಲೆಕ್ಷನ್ಗೆ. ಆದ್ರೆ ಇವತ್ತು ರಿಹರ್ಸಲ್ ಇದೆ. ನಿಮ್ಮ ಟೀಚರ್ ಹತ್ರ ನಾನು ಮಾತಾಡ್ತೀನಿ ಬಿಡು. ಸರಿ, ಟೈಮ್ ಆಗಲೇ 6:20 ಆಯ್ತು. ಇವತ್ತು ಲೇಟ್ ಆಗುತ್ತೆ. ಏನಾಗಲ್ಲ, ನಾವು ಕರೆಕ್ಟ್ ಟೈಮ್ಗೆ ಹೋಗ್ತೀವಿ, ನೀನು ಸುಮ್ಮನಿರು. ನಾನು ಸೈಕಲಲ್ಲಿ ಹೋಗ್ತೀನಿ ಅಂದರೆ ಬೇಡ ಅಂತ ಬಸ್ಸಲ್ಲಿ ಕರ್ಕೊಂಬರ್ತೀರಾ. ಡೈಲಿ ಲೇಟ್ ಆಗುತ್ತೆ. ನನ್ನೊಬ್ಳಿಗೆ ಇರೋಕ್ಕೆ ಭಯ ನೋಡು, ಅದಕ್ಕೆ ಡೈಲಿ ನಿನ್ನ ಜೊತೆಗೆ ಬರ್ತೀನಿ. ಡ್ಯಾನ್ಸ್ ಹೋಗಿ ಸೆಲೆಕ್ಟ್ ಆದ್ರೆ ಸ್ಕೂಲಲ್ಲಿ ಪರ್ಮಿಷನ್ ಕೇಳಬೇಕಾಗುತ್ತೆ. ಕ್ಲಾಸ್ ಮಿಸ್ ಆಗಬಹುದು. ನನ್ನ ಫ್ರೆಂಡ್ಸ್ ಹತ್ರ ಕ್ಲಾಸ್ ವರ್ಕ್ ಇಸ್ಕೊಂಡು ಕಾಪಿ ಮಾಡ್ತೀನಿ. ಅದಕ್ಕೆ ನೀವಾಗ ಪ್ರಾಕ್ಟೀಸ್ ಮುಗಿಸಿ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತೀನಿ. ನೀವು ಟೀಚರ್ ಹತ್ರ ಮಾತಾಡಿ ಪ್ಲೀಸ್. ನಾನು ಆಗ್ಲೇ ಮಾತಾಡಿದ್ದೀನಿ, ಟೀಚರು ಒಪ್ಕೊಂಡಿದ್ದಾರೆ. ಹೌದಾ? ಥ್ಯಾಂಕ್ ಯು. ಆದ್ರೆ ಇನ್ನ ನಾನು ಸೆಲೆಕ್ಟೇ ಆಗಿಲ್ಲ. ನೀನು ಸೆಲೆಕ್ಟ್ ಆಗ್ತೀಯ ಬಿಡೆ, ನೋಡ್ತಿರು. ಸ್ಟಾಪ್ ಬಂತು, ಇಳಿತಾ ಇಲ್ಲ. ನೆಕ್ಸ್ಟ್ ಟಿಕೆಟ್ ತಗೊಂತೇವೆ ನೀನು. ಇಳಿತೀನಿ. ಇಳಿ, ಅಲ್ಲಿ ಏನ್ ನೋಡಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ಯಾ? ರೈಟ್. ಎಕ್ಸ್ಕ್ಯೂಸ್ ಮೀ, ವಿಜಯನಗರ್ಗೆ ಹೋಗೋ ಬಸ್ ಇಲ್ಲಿ ಬರುತ್ತಾ? ಇಲ್ಲ, ಜಯನಗರ ಹೋಗೋ ಬಸ್ ಬರುತ್ತೆ. ನಾನು ವಿಜಯನಗರ್ಗೆ ಹೋಗ್ಬೇಕಿತ್ತು. ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಮತ್ತಿಲ್ಲೇನ್ ಮಾಡ್ತಿದ್ದೀರಾ? ಆಕ್ಚುಲಿ ಇಲ್ಲಿಗೆ ಬರೋ ಬಸ್ಸಲ್ಲಿ ಬಂದೆ, ಅಲ್ಲಿಗೆ ಹೋಗೋ ಆಟೋ ಕಾಯ್ತಾ ಇದ್ದೀನಿ. ನೀವು ಇಲ್ಲಿ ಯಾಕೆ ಇಳಿದ್ರಿ? ಗೊತ್ತಿಲ್ಲ. ಓ, ಆಕ್ಚುಲಿ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಮಿನಿಸ್ಟರ್ ನೋಡಕ್ ಹೋಗ್ಬೇಕಾಗಿತ್ತು. ಬೆಳಿಗ್ಗಿಂದ ಕಾಯ್ತಾ ಇದ್ದೀನಿ, ಒಂದು ಆಟೋನು ಸಿಗ್ತಾ ಇಲ್ಲ. ಸ್ಟ್ರೈಕಾ? ಇಷ್ಟು ಬೇಗ ಯಾವ ಮಿನಿಸ್ಟರ್ ಕೆಲಸ ಮಾಡ್ತಾರೋ? ಹಲೋ,
ಇದು ತೀರಾ ಪರ್ಸನಲ್ ಕೆಲಸ, ಇಂಥದೆಲ್ಲ ಮಾಡಕ್ಕೆ ಒತ್ತು ಗೊತ್ತಿರಲ್ಲ, ಮಾಡ್ತಾರೆ. ಐ ಆಮ್ SK ಸುರೇಶ್ ಕೃಷ್ಣ. ಸ್ಟೇಟು ನಾನೇ, ಸೆಂಟ್ರಲ್ಲು ನಾನೇ. ಅಂದ್ರೆ ಸ್ಟೇಟ್ ಮಿನಿಸ್ಟರ್ಗೂ ಪಿ ಆಗಿದ್ದೆ, ಸೆಂಟ್ರಲ್ ಮಿನಿಸ್ಟರ್ಗೂ ಪಿ ಆಗಿದ್ದೆ. ಸುರೇಶ್ ಕೃಷ್ಣ ಹೆಸರು ಕೇಳಿರ್ಬೇಕಲ್ಲ. ಇತ್ತೀಚೆಗೆ ಪೇಪರ್ ಟಿವಿನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದೀನಿ. ಯಾಕೆ ನೀವು ನ್ಯೂಸ್ ನೋಡಲ್ವಾ? ನೋಡ್ತೀನಿ, ಅವಾಯ್ಡ್ ಮಾಡಕ್ಕಾಗದೆ ಇದ್ದಾಗ. ಇತ್ತೀಚೆಗೆ ಒಂದು ಫೇಮಸ್ ಸ್ಕ್ಯಾಂಡಲ್ ಆಗಿತ್ತಲ್ಲ, ಕುಮಾರ್ ಅವ್ರದ್ದು, ಅದೇ ಗುಸುಗುಸು. ಅದ್ರಲ್ಲಿ ನನ್ನ ಹೆಸರು ಸಿಕ್ಕಾಪಟ್ಟೆ ಬಂತು. ಆಕ್ಚುಲಿ ಐ ಕಾರ್ ಈ ಲೋಕಾಯುಕ್ತದವರು ಸೀಸ್ ಮಾಡಿದ್ದಾರೆ, ಬ್ಯಾಂಕ್ ಅಕೌಂಟ್ನ ಫ್ರೀಸ್ ಮಾಡಿಬಿಟ್ಟಿದ್ದಾರೆ. ಬ್ಯಾಡ್ ಟೈಮ್. ಮೊದಲು ನಾನು ಹಂಗೆ ಅಂದ್ಕೊಂಡೆ. ಈ ಟಿವಿನಲ್ಲಿ ಬಂದ್ಮೇಲೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದ್ದೀರಿ, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ನನ್ನ ಟ್ಯಾಲೆಂಟ್ಗೆ ಸರ್ಟಿಫಿಕೇಟ್ ಸಿಕ್ಕದಂಗಾಯ್ತು. ನೀವು ಅಂದ್ರೆ ನೀವೆಲ್ಲಿಗೆ? ಜಾಬ್ ಇಂಟರ್ವ್ಯೂ. ಓ, ಯಾವ ಕಂಪನಿ ಅಂತೇಳಿ ಇಲ್ಲೇ ಈಗಲೇ ನಂಗೆ ಗೊತ್ತಿದ್ರೆ ಅಪಾಯಿಂಟ್ಮೆಂಟ್ ಮಾಡಿಸ್ಕೊಡ್ತೀನಿ. ಇಲ್ಲ ಇಲ್ಲ, ಏನು ಬೇಡ, ಇಟ್ಸ್ ಓಕೆ. ಅಲೋ, ಗೊತ್ತಿಲ್ಲ ಅಂದ್ರೂ ಗೊತ್ತು ಮಾಡ್ಕೋತೀನಿ. ಇಲ್ಲ ಪರವಾಗಿಲ್ಲ, ಐಲ್ ಮ್ಯಾನೇಜ್, ಇಟ್ಸ್ ಓಕೆ, ಥ್ಯಾಂಕ್ ಯು. ನೀತಿ ನಿವಾಜದಿಂದ ಕೆಲಸ ಪಡ್ಕೋಬೇಕು ಅಂದಿದ್ದೀರಿ. ಐ ಲೈಕ್ ಯುವರ್ ಕ್ಯಾರೆಕ್ಟರ್. ನಿಮ್ಮಂತವ್ರಿಗೆ ಸಮಾಜಕ್ಕೆ ಜಾಸ್ತಿ ಬೇಕು. ನಿಮ್ಮಂತವ್ರು ಕಂಡ್ರೆ ನಂಗೆ ತುಂಬಾ ಇಷ್ಟ. ಆಕ್ಚುಲಿ ಯು ಕ್ಯಾನ್ ಟ್ರೈ ಇನ್ ಪೊಲಿಟಿಕ್ಸ್. ನಮ್ಮ ಪಕ್ಷದವರು ಮಂಡ್ಯದಲ್ಲಿ ಬದಲು ಒಬ್ಬರು ಹುಡುಕ್ತಾ ಇದ್ದಾರೆ. ಯು ಕ್ಯಾನ್ ಟ್ರೈ. ಆಟೋ 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 ಬ್ರದರ್, ವಿಜಯನಗರ. ಹೋಗೋಣ ಬನ್ನಿ ಸರ್. ಒಂದು ನಿಮಿಷ ಬಂದೆ. ಆಕ್ಚುಲಿ ಆಟೋನಿಬ್ಬರು ಶೇರ್ ಮಾಡ್ಬೋದು. ಏನು ಬೇಕಾಗಿಲ್ಲ. ನೋಡಿ, ನನಗೂ ಸ್ವಲ್ಪ ಬಜೆಟ್ ಟೈಟ್ ಇದೆ, ಟೈಮ್ ಬೇರೆ ಆಗ್ತಾ ಇದೆ. ಸರ್ ಬರ್ತೀರಲ್ಲ ಸರ್? ಬನ್ನಿ. ಸರಿ ನಡೀರಿ. ಏ ಮೀಟ್ರ್ ಹಾಕಪ್ಪ, ಮೀಟ್ರ್. ಬನ್ನಿ. ಹೋಗಮ್ಮ. ನೀವು ವಿಜಯನಗರಲ್ಲಿ ಎಲ್ಲಿ ಇಳ್ಕೋತೀರಾ? ನಿಧಾನವಾಗಿ ಮಾತಾಡ್ರಿ. ಆಟೋದವ್ರಿಗೆ ಶೇರ್ ಮಾಡ್ತಿದ್ದು ಗೊತ್ತಾದ್ರೆ ಡಬಲ್ ಇಸ್ಕೋತಾರೆ. ಅದು ನೀವೆಲ್ಲಿ ಇಳಿತೀರಿ, ಅದ್ರ ಡೆಸ್ಟಾಪ್ ನಾನು ಇಳಿತೀನಿ. ಇವರೇ, ಈ ಆಟೋ ಎಷ್ಟು ಸ್ಪೀಡಾಗಿ ಹೋಗುತ್ತೆ? ಯಾಕೆ ಸರ್? ಅದೇ, ಯಾವತ್ತಾದ್ರೂ ಆ ಸ್ಪೀಡ್ನ ನೀವು ಟಚ್ ಮಾಡಿದಿರಾ? ಟಚ್ ಮಾಡಿಲ್ಲ ಅಂದ್ರೆ ಇವತ್ತು ಮಾಡಿ, ನನಗೇನು ಭಯ ಇಲ್ಲ. ನಿಮಗೆ 10 ನಿಮಿಷಕ್ಕೆಲ್ಲ ಹೋಗ್ಬಿಡ್ತೀವಿ ಬನ್ನಿ ಸರ್. ಫಾಸ್ಟಾಗಿ ಹೋಗಿ 2 ನಿಮಿಷ ಬೇಗ ಹೋಗಿ ಏನು ಮಾಡ್ತೀರಾ? ಸಿಗ್ನಲ್ ನಿಲ್ಸ್ಬೇಡಪ್ಪ, ಸೀದಾ ಹೋಗ್ತಾ ಇರೋ. ಯಾವ ಪೊಲೀಸ್ ಬಂದ್ರಲ್ಲ? ಅಯ್ಯೋ ಇರ್ತಾರೆ. ನಾನು ಹೀಗೆ ಅನ್ಕೊಂಡು ಮನೆಯಿಂದ ಹೊರಟೆ, ಹಿಡ್ದೇ ಬಿಟ್ರು. ಆಮೇಲೆ ಗಾಡಿ ಅಲ್ಲೇ ಬಿಟ್ಟು ಬರೋಂಗಾಗೋಯ್ತು. ಯಾರು ಹಿಡ್ದಿದ್ದು ಹೇಳಿ, ಅವನ ಹೆಸರು ಹೇಳಿ, ಎಲ್ಲಿ ಹಿಡ್ದ ಹೇಳಿ, ಗಾಡಿ ನಂಬರ್ ಹೇಳಿ. ಈಗ ಫೋನ್ ಮಾಡ್ತೀನಿ. ಇನ್ನು 5 ನಿಮಿಷದಲ್ಲಿ ನಿಮ್ ಗಾಡಿಗೆ ಸರ್ವಿಸ್ ಮಾಡಿಸಿ, ಪೆಟ್ರೋಲ್ ತುಂಬಿಸಿ, ನಿಮ್ ಮನೆ ಮುಂದೆ ಇಡಬೇಕಾಗಿ ಮಾಡ್ತೀನಿ. ನಂಬರ್ ಹೇಳ್ರಿ. ಅಯ್ಯೋ ಅಷ್ಟೊಂದು ತೊಂದರೆ ತಗೋಬೇಡಿ. ನಿಮ್ಗೆ ಯಾಕೆ ಟೆನ್ಷನ್ನು? ಅರ್ಜೆಂಟ್ ಏನಿಲ್ಲ, ಬಿಡಿಸ್ಕೊಂಡು ಬಂದ್ರೆ ಆಯ್ತು. ಪರವಾಗಿಲ್ಲ ರೀ, ಸಿಕ್ಕಾಪಟ್ಟೆ ಸ್ವಾಭಿಮಾನಿ ನೀವು. ನಿಮ್ಮಂತ ಕ್ಯಾರೆಕ್ಟರ್ನ ಟಿವಿ ಸೀರಿಯಲ್ ನೋಡಿದ್ದೆ, ರಿಯಲ್ ಲೈಫಲ್ಲಿ ನೋಡ್ತಾರೋ ಇದೆ ಫಸ್ಟ್. ಫೋನ್. ಹಾ, ಸ್ಟುಡಿಯೋ ರೀಚ್ ಆದ್ಯಾ? ಇನ್ನ ಇಲ್ಲ. ಸ್ಟಾಪ್ ಕರೆಕ್ಟಾಗಿ ಇರುತ್ತೆಯೋ ಇಲ್ವೋ? ರಾಂಗ್ ಬಸ್ ಹತ್ಬಿಟ್ಟಿದೆ. ಮತ್ತೆ ಈಗ ಆಟೋನಲ್ಲಿ ಬರ್ತಾ ಇದ್ದೀನಿ. ಇನ್ನೊಂದು 5 ನಿಮಿಷ. ಗಾಡಿ ಆಯ್ತು, ಬಸ್ ಆಯ್ತು, ಈಗ ಆಟೋನ? ಸರಿ ಬಾ. ನೀನು? ಹೊರಟಿದ್ದೀನಿ, ನೀನಿರ್ತೆ ಕ್ಯಾಬ್ನಲ್ಲಿ. ನೀನ್ ಬರೋಷ್ಟರಲ್ಲಿ ನಾನು ಬಂದಿರ್ತೀನಿ. ಆಮೇಲೆ ಏನು? ಹಾ, ಆಟೋನೇ ಸಿಗ್ಲಿಲ್ಲ, ಶೇರ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓ, ತಲೆನೋವು ಪಾರ್ಟಿನಾ ಅವಾಯ್ಡ್ ಮಾಡ್ಬೇಕಾ? ಎಕ್ಸಾಕ್ಟ್ಲಿ. ಹೇಗೂ ಟ್ರಾಫಿಕ್ ಇರಲ್ಲ, ಬೇಗ ಬಂದ್ಬಿಡ್ತೀನಿ. ಮತ್ತೆ ಇವತ್ತು ಎಷ್ಟು ಗಂಟೆಗೆ ಹೆಣ್ಣು ನೋಡೋ ಕಾರ್ಯಕ್ರಮ? ರಾಹುಕಾಲ ಸ್ಟಾರ್ಟ್ ಆಗೋ ಮುಂಚೆ ಬರ್ತಾರೆ. 10 ಗಂಟೆ ಒಳಗೆ ಬರ್ಬೋದು. ಅಷ್ಟರಲ್ಲಿ ಆಡಿಷನ್ ಮುಗ್ದೋಗುತ್ತಲ್ವಾ? ಹೇಳೋಕ್ಕಾಗಲ್ಲ, ನೋಡೋಣ. ಹುಡುಗ ಹೇಗಿದ್ದಾನೆ? ಹೇಗಿದ್ರೇನಂತೆ, ಜಾತಕ ಸೆಟ್ ಆಗಿದೆ. ಅಮ್ಮಂಗೆ ಅಷ್ಟೇ ಮ್ಯಾಟ್ರ್ ಆಗೋದು. ಅಂದ್ರೆ ನಿನ್ ಫೋಟೋನು ನೋಡಿಲ್ವಾ? ಕಳ್ಸಿದ್ದಾರೆ, ಓಪನ್ ಮಾಡಿಲ್ಲ ಅಷ್ಟೇ.
ಟೆಂಪ್ಟ್ ಆಗ್ಬಿಡ್ತೀನಿ ಅಂತ ಭಯನಾ? ರಿಪ್ಲೈ ಮಾಡ್ಬಿಡ್ತೀನಿ ಅಂತ, ರಿಜೆಕ್ಟ್ ಮಾಡ್ಬಿಡ್ತೀನಿ ಅಂತ. ಯಾಕೆ? ಒಂದು ಟ್ರೈ ಮಾಡಿ ಮಾತಾಡ್ಬೋದು. ಏನಂತ? ಹಲೋ ಸಾಹೇಬ್ರು, ಏನು ಅಂತ ಹಾಂ ಇಷ್ಟು ಬೇಗ ಕ್ಲಬ್ ಹೊಟ್ಟೋಗ್ಬಿಟ್ರಾ? ಓಹೋ ಜಿಮ್ಮಾ? ಈ ಅರೇಂಜ್ ಮ್ಯಾರೇಜ್ ಕೆಂಗರಿಗಾ? ಇಷ್ಟೊಂದೆಲ್ಲ ಅರೇಂಜ್ ಓಕೆ ಓಕೆ ಓಕೆ, ಒಂದು 10 ನಿಮಿಷ ಬಂದ್ಬಿಡ್ತೀನಿ. ನಾನು ನಿಮ್ಗೆ ಹೇಳಿದ್ದು ಇವತ್ತಿನ ದಿನ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ. ಆಟೋ ಹಾಂ ಕೆಂಗರಿಗೆ ಹೋಗು. ಓಕೆ ಸರ್. ಸರಿ, ಏನೋ ಅಡ್ಜಸ್ಟ್ ಮಾಡಿದ್ರೆ ಆಯ್ತು. ಹೇ, ಒಂದ್ ನಿಮಿಷ ನಾನು ಫೋನ್ ಮಾಡ್ತೀನಿ ಇರು. ಹಲೋ, ಈ ಕಡೆ ಎಲ್ಲಿ ಹೋಗ್ತಿದ್ದೀರಾ? ಸರ್ ಕೆಂಗೇರಿ ಹೇಳಿದ್ರಲ್ಲ ಮೇಡಮ್. ಕೆಂಗೇರಿನಾ? ವಿಜಯನಗರ ಅಂತ ತಾನೇ ಹೇಳಿದ್ದು. ರೂಟ್ ಚೇಂಜ್ ಮಾಡಿದ್ರಲ್ಲ ಮೇಡಮ್. ಹಾ, ಅದು ನಿಮ್ಮ ಬಗ್ಗೆ ಮರ್ತೇ ಬಿಟ್ಟೆ. ಫೋನ್ ಮತ್ತು ಸಾಹೇಬ್ರದ್ದು, ಅದಕ್ಕೆ ಜಿಮ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ರೀ, ತಮಾಷೆ ಮಾಡ್ತಿದ್ದೀರಾ? ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು ಅಂತ ಹೇಳಿದೆ ತಾನೇ. ಆಟೋ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಕರ್ಕೊಂಡು ಬಂದಿದ್ದೀರಾ. ಅಯ್ಯೋ, ಈ ಮಿನಿಸ್ಟರ್ಗಳು ಒಂದೇ ಕಡೆ ಇರ್ತಾರಾ? ಅದಕ್ಕೆ ಹಿಂಗಾಗೋಯ್ತು, ಬೇಜಾರು ಮಾಡ್ಕೋಬೇಡಿ. ನಿಮ್ ಕತೆ ಯಾರಿಗ್ರಿ ಬೇಕು? ಇಳಿರಿ ಕೆಳಗೆ, ನನಗ್ ಲೇಟ್ ಆಗ್ತಾ ಇದೆ. ನನಗೂ ಲೇಟ್ ಆಗ್ತಾ ಇದೆ. ನನಗ್ ಅರ್ಜೆಂಟ್ ಆಗಿ ಹೋಗ್ಬೇಕು, ನಾನು ಆಟೋ ತಗೊಂಡು ಹೋಗ್ತೀನಿ. ನೀವು ಬೇರೆ ಆಟೋದಲ್ಲಿ ಹೋಗಿ. ನಾನ್ ಯಾಕ್ರಿ ಹೋಗ್ಲಿ, ನೀವೇ ಬೇರೆ ಆಟೋ ತಗೊಂಡು ಹೋಗಿ. ಹಲೋ, ಆಕ್ಚುಲಿ ಈ ಆಟೋನ ಹಿಡಿದಿದ್ದು ನಾನು, ಆಟೋನ ಆಫರ್ ಮಾಡಿದ್ದು ನಾನೇ. ನನ್ನನ್ನು ಈ ಆಟೋನ ಹಿಡಿ ಅಂತ ಹೇಳೋದು ನ್ಯಾಯ ಅಲ್ಲ. ಆಮೇಲೆ ನಿಮ್ಮ ಕ್ಯಾರೆಕ್ಟರ್ಗೆ ಶೋಭೆ ತರಲ್ಲ. ಅರ್ಧ ದಾರಿನಲ್ಲಿ ರೂಟ್ ಚೇಂಜ್ ಮಾಡ್ಬಿಟ್ಟು ನ್ಯಾಯ ಅನ್ಯಾಯ ಬಗ್ಗೆ ಮಾತಾಡ್ತಿದ್ದೀರಾ? ನನಗ್ ಲೇಟ್ ಆಗ್ತಾ ಇದೆ. ನನಗೂ ಲೇಟ್ ಆಗ್ತಾ ಇದೆ. ಬಿಡಿ ಮೇಡಮ್, ಸರ್ ನಾ ಕೆಂಗೇರಿ ಬಿಟ್ಟು ಆಮೇಲೆ ನಿಮ್ಮನ್ನ ವಿಜಯನಗರ. ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ ರೀ. ನನಗೂ ಟೈಮ್ ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಬೇರೆ ಆಟೋ ಹಿಡ್ಕೊಂಡು ಹೋಗಿ. ಹಲೋ, ನೀವು ಹೆಂಗ್ ನೋಡಿದ್ರು ನಾವಂತೂ ಹಿಡಿಯಲ್ಲ. ನಮಗೇನು ಮಾನನೋ ಬರೆಯೋದೇನಾ? ಹಂಗೆ ನೋಡ್ಬಿಡ್ರಿ, ನಾಚಿಕೆ ಆಗುತ್ತೆ. ಏ ಆಟೋ, ಹೋಗಪ್ಪ, ಹೋಗೋ. ಎಲ್ಲಿ ಇಳಿಸೋದ ಇವನು? ಇಲ್ಲಿ ಯಾವ ಆಟೋ ಸಿಗುತ್ತೆ? ಲೇಟ್ ಬೇರೆ ಆಗ್ತಾ ಇದೆ. ನಿಮ್ಗೂ ಆಟೋ ಸಿಗ್ಲಿಲ್ವಾ? ಯಾಕೆ, ಕಳ್ದೋಗಿತ್ತಾ? ಇಲ್ಲ. ಮತ್ತೆ ಸಿಗ್ಲಿಲ್ಲ? ಇಲ್ಲಿ ಮೇನ್ ರೋಡಲ್ಲಿ ಬರುತ್ತೆ ಬಸ್ ಆಟೋ ಸಿಗೋಂಥದ್ದು. ಮೆಟ್ರೋ ಬರೋ ಅಂಥದ್ದೇ ತೋರಿಸ್ತೀನಿ ಬಾ. ಇಲ್ಲ ಪರವಾಗಿಲ್ಲ, ನೀವು ನಂಗೆ ಅಡ್ರೆಸ್ ಹೇಳಿ, ನಾನೇ ಹೋಗ್ತೀನಿ. ಓ ಹಾಗಾ? ನೋಡು, ಒಂದು ಕೆಲಸ ಮಾಡು, ಇಲ್ಲಿಂದ ಸೀದಾ ಹೋಗು. ಅಲ್ಲಿ ಶಾಸ್ತ್ರಿಗಳ ಮನೆ ಸಿಗುತ್ತೆ, ಅಲ್ಲಿಂದ ರೈಟ್ ಅಂತ ತಗೋ, ಅಲ್ಲಿ ಸರೋಜಮ್ಮನ ಮನೆ ಸಿಗುತ್ತೆ. ಹಾಗೇ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಅಂತ ತಗೊಂಡ್ರೆ ಸುಶೀಲಮ್ಮನ ಮನೆ ಸಿಗುತ್ತೆ. ಹಾಗೇ ಮುಂದೆ ಹೋಗ್ತಾ ಇದ್ರೆ ಅದಕ್ಕೆ ಹೇಳಿದ್ದು, ನಾನೇ ತೋರಿಸ್ತೀನಿ ಬಾ ಅಂತ. ಇಲ್ಲ ಪರವಾಗಿಲ್ಲ, ನಾನು ಗೂಗಲ್ ಮ್ಯಾಪಲ್ಲಿ ನೋಡ್ಕೊಂಡು ಹೋಗ್ತೀನಿ. ನನಗೆ ಗೊತ್ತಿಲ್ಲದೆ ಇರೋದು ಅದಕ್ಕೇನೆ ಗೊತ್ತಿರುತ್ತೆ. ಬಾ, ನಾನು ತೋರಿಸ್ತೀನಿ. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಆ ದಾರಿಲೇ ಇದೆ, ನಿಂಗೂ ತೋರಿಸ್ತೀನಿ ಬಾ. ಇಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡ್ತೀರಾ? ಮಲ್ಗಿರೋದಿಲ್ವಾ? ಎಬ್ಬಿಸ್ತೀನಿ ಪೂಜಾರಿನ. ಪ್ರತಿದಿನ ಹೋಗ್ತೀರಾ? ಹೂನಪ್ಪ, ಗೌರ್ಮೆಂಟ್ ಹಾಲಿಡೇಸು, ಜನರಲ್ ಹಾಲಿಡೇಸು ಎಲ್ಲ ದಿನವೂ ಹೋಗ್ತೀನಿ. ಅಂತದೇನ್ ಕೇಳ್ತೀರಾ ಹೋಗಿ? ಯಾರನ್ನ? ಪೂಜಾರಿನ. ಹುಂಡಿನ ಕೈ ಕೊಡಿ, ಅದನ್ನ ಖಾಲಿ ಮಾಡ್ಕೊಡ್ತೀನಿ ಅಂತ ಅಂದೆ. ಅದಕ್ಕೆ ಆ ಪೂಜಾರಪ್ಪ ಹೋಗಮ್ಮ ಏನ್ ಬೇಡ ಅಂತ ಅಂದ್ಬಿಟ್ಟ. ನಾವು ಅವನ್ನ ಕೇಳ್ಬೇಕಾ, ಅದ್ ಕೊಡು ಇದ್ ಕೊಡು ಅಂತ? ಅವನು ಗೊತ್ತಿರಲ್ವಾ? ದೇವ್ರನ್ನ ಕಣೆ. ಬಟ್ ದಿನ ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡ್ತೀರಾ? ದೇವ್ರಿದ್ದಾನಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ ಬರ್ತೀನಿ. ಎಲ್ಲಾದ್ರೂ ಹೊಟ್ಟೋಗಿದ್ರೆ ಅಲ್ಲ, ನಿಮ್ಗೆ ಕೇಳೋದಿಕ್ಕೇನು ಇಲ್ವೋ ಅಥವಾ ಕೇಳೋದಿಲ್ವೋ? ಈಗೇನ್ ಬೇಕು? ಆಟೋ. ಬಾ, ಸಿಗುತ್ತೆ ಬಾ. ಆಕ್ಚುಲಿ ನಿಮ್ ತರ ಬದುಕ್ಬೇಕು. ಯಾವ ತರ? ಅದೇ ದೇವ್ರ ಮುಂದೆನೆ ಕೇಳೋದಿಕ್ಕೇನು ಇಲ್ಲ ಅಂದ್ರೆ ನಿಮ್ಗೆ ಲೈಫಲ್ಲಿ ಎಲ್ಲ ಸಿಕ್ಕಿದೆ ಅಂತ.
ಎಲ್ಲ ಅಂದ್ರೆ ಬೇಕಿರೋದೆಲ್ಲ. ಸಿಕ್ಕಿರೋದೆಲ್ಲ ಬೇಕಿರೋದೇ ತಾನೇ. ನೀವೇನೋ ಒಂಥರ ಮಾತಾಡ್ತೀರಾ. ಹೌದಾ? ಡಬಲ್ ಮೀನಿಂಗ್ ಏನು ಮಾತಾಡಿಲ್ವಲ್ಲ ನಾನು. ಇನ್ನ ಎಷ್ಟು ದೂರ ಹೋಗ್ಬೇಕು? ನಂಗೆ ಲೇಟ್ ಆಗ್ತಾ ಇದೆ. ಅಯ್ಯೋ, ಹಾಗಂತ ನಾನು ಓಡಕ್ಕಾಗತ್ತೇನಮ್ಮ? ಹಾ, ದಾರಿ ಗೊತ್ತಿರೋರ್ಗೆ ಓಡಕ್ಕಾಗಲ್ಲ, ಓಡಕ್ಕಾಗೋರ್ಗೆ ದಾರಿ ಗೊತ್ತಿಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ, ಫೇಸ್ಬುಕ್ಕಲ್ಲಿ ಹಾಕು. ಹಾ, ನಿಮ್ಮನ್ನು ಟ್ಯಾಗ್ ಮಾಡ್ತೀನಿ. ನಂದು ಅಕೌಂಟ್ ಏನೂ ಇಲ್ಲಮ್ಮ, ನಂದೇನಿದ್ರು ಫೇಸ್ ಟು ಫೇಸ್. ವಿಷಯ ಹೆಂಗ್ ಬಂದ್ರೆ ಏನಂತೆ ಗೊತ್ತಾಗದ್ ಮುಖ್ಯ ಅಷ್ಟೇ. ವಿಷಯ ಗೊತ್ತಾಗೋದು ಮುಖ್ಯ ಅಲ್ಲ, ಗೊತ್ತಾದ್ಮೇಲೆ ಏನ್ ಮಾಡ್ತೀವಿ ಅನ್ನೋದು ಮುಖ್ಯ. ಏನು? ನನ್ನ ದೇವಸ್ಥಾನ ಬಂತು, ನೀನ್ ರೋಡು ಸಿಕ್ತು ನೋಡು. ಹಾಗೆ ಮುಂದಕ್ಕೆ ಹೋದ್ರೆ ಆಟೋ ಸಿಗುತ್ತೆ. ನಿಮ್ ಬೆಸ್ಟ್ ಫ್ರೆಂಡ್ ನ ಕೇಳ್ದೆ ಅಂತ ಹೇಳಿ. ಯಾರನ್ನೇ? ಪೂಜಾರಿನ. ಇಲ್ಗೂ ಆಟೋ ಬರುತ್ತಾ? ಬರುತ್ತಾ ಇಲ್ವಾ ಅಂತ ದೇವ್ರ ಹತ್ರ ಹೋಗಿ ಕೇಳ್ಕೊಂಡ್ ಬರ್ತೀನಿ. ಯಾಕೋ ಬೆಳಗಿಂದ ಏನೋ ಸರಿ ಹೋಗ್ತಿಲ್ಲ. ಒಂದ್ಸಲಿ ದೇವ್ರೆ ನೋಡ್ಕೊಂಡು ಬಂದ್ಬಿಡೋಣ. ಇವತ್ತೇನು ಬೇಗ ಪೂಜೆ ಮುಗಿಸ್ಬಿಟ್ಟಿದ್ದೀರಾ? ದೇವ್ರು ಕೇಳಿಲ್ಲ ಅಂದ್ರೂ ನೀವು ಕೇಳ್ತೀರಲ್ವೇ? ಇಲ್ಲಿ ಯಾವ ಆಟೋ ಸಿಗುತ್ತೆ? ದೇವ್ರ ನೋಡೋಣ ಅಂತ ಬಂದೆ. ನೋಡ್ಬಿಟ್ಟು ಭಕ್ತಿಯಿಂದ ಕೈ ಮುಗಿಯೋಣ ಅಂತ ಬಂದಿರ್ತಾರೆ. ಎಲ್ಲ ಒಳ್ಳೇದಾಗುತ್ತೆ ಬಿಡಮ್ಮ. ಹೌದಾ? ಹ್ಞೂ, ಮತ್ತೆ ಬೆಳಗ್ಗೆ ಬೆಳಗ್ಗೆ ದೇವ್ರ ದರ್ಶನ ತಗೊಳ್ಳಿ ತಗೊಳ್ಳಿ ಇದನ್ನ. ಭಗವಂತ ಖಂಡಿತ ಒಳ್ಳೇದು ಮಾಡ್ತಾನೆ. ದಕ್ಷಿಣೆ ವರ್ಕೌಟ್ ಮಾಡ್ಕೊಂಡ್ಬಿಟ್ರಿ ನೀವು. ದೇವ್ರೆ, ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಏನು ಸರಿ ಹೋಗ್ತಿಲ್ಲ. ಆಟೋ ಸಿಗ್ಲಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ಯಾ ಅಲ್ವಾ? ಪ್ಲೀಸ್ 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 ದೇವ್ರೆ, ನಾನು ಅನ್ಕೊಂಡಿದ್ದೆಲ್ಲ ಆಗ್ಲಿ, ಬೇಗ ನನ್ನ ಕೆಲಸ ಆಟೋ ಸಿಗ್ಲಿ ಅಂತ ಕೇಳ್ಕೊತಾ ಇದ್ಯಾ? ದೇವ್ರಲ್ಲಿ ನನ್ಗಿಲ್ಲೇ ಕಾಣ್ತಿದ್ದಾನೆ. ಭಕ್ತಿಯಿಂದ ಪೂಜೆ ಮಾಡಿದ್ರೆ ದೇವರು ಎಲ್ಲ ಕಡೆನೂ ಕಾಣ್ತಾನೆ. ಫುಲ್ ಒಳ್ಳೇದಾಗ್ಬೇಕು ಅಂದ್ರೆ ಯಾವ ಪೂಜೆ ಮಾಡ್ಬೇಕು? ಅಷ್ಟೋತ್ತರ 11 ರೂಪಾಯಿ, ಅಭಿಷೇಕ 101 ರೂಪಾಯಿ, ಗಣಹೋಮ 1001 ರೂಪಾಯಿ, ಬೇಕಾದ್ರೆ ತುಲಾಭಾರನೆ ಮಾಡಿಸ್ಬೋದು. ಅದಕ್ಕೆ 10,001 ರೂಪಾಯಿ ಆಗುತ್ತೆ. 2 ನಿಮಿಷದಲ್ಲಿ ಇಷ್ಟೆಲ್ಲ 2 ನಿಮಿಷದಲ್ಲೆಲ್ಲ ಆಗಲ್ಲ. ತಗೋ ತೀರ್ಥ, 2 ನಿಮಿಷದಲ್ಲಿ ಆಗ್ಬಿಡ್ಬೇಕಂತೆ ಇವಳಿಗೆ. ಹೋಮನ ಏನಂತ ಸೀಲ್ ಮಾಡ್ಕೊಂಡ್ಬಿಟ್ರು ಅನ್ಸುತ್ತೆ. ಶಾಪ ಗೀಪ ಹಾಕ್ಬಿಟ್ರೆ? ಹಾಗೆಲ್ಲ ಏನು ಶಾಪ ತಟ್ಟೆ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ಹೋಗು. ಕೇಳ್ತಾರಾ? ಲೇಟ್ ಆಗ್ತಿಲ್ವಾ ನಿನ್ಗೆ? ಮೊದ್ಲು ಕೆಲ್ಸ ಹೋಗು. ಬರ್ತೀನಿ. ಮನಸ್ಸು ತೇಲಿ ಭಾವ ಚಿಮ್ಮಿ ರಾಗ ಕೊಡ್ಲಿಲ್ಲ ನೀವು ನನಗೆ. ಕನಸು ಕಂಡ ಹೃದಯ ಮತ್ತೆ ಮುಂದೆ ಸಾಗಿತು. ಮನಸ್ಸು ತೇಲಿ ಭಾವ ಚಿಮ್ಮಿ ರಾಗ ಹೊಮ್ಮಿತು. ಕನಸು ಕಂಡ ಹೃದಯ ಮತ್ತೆ ಮುಂದೆ ಸಾಗಿತು. ಬಂತು ಈ ಸವಾರಿಯಲ್ಲಿ ಹೇಗೆ, ಇನ್ನು ಈ ಸವಾರಿಯಲ್ಲಿಗೆ ತಂತು ಈ ಸವಾರಿ ಸಿಹಿಗಳಿಗೆ, ಮತ್ತೆ ಈ ಸವಾರಿಯಲ್ಲಿಗೆ. ಮನಸ್ಸು ತೇಲಿ ಭಾವ ಚಿಮ್ಮಿ ರಾಗ ಹೊಮ್ಮಿತು. ಕನಸು ಕಂಡ ಹೃದಯ ಮತ್ತೆ ಮುಂದೆ ಸಾಗು, ಮತ್ತೆ ಮುಂದೆ ಸಾಗು, ಸಚಿನ್ ಹೀಗೆ ಮುಂದೆ ಸಾಗು. ಕುಂಬ್ಳೆ ಬೌಲರಾ? ಲೆಗ್ ಸ್ಪಿನ್ನರು. ಮ್ಯಾಚ್ಗೆ ಹೋಗ್ತಿದ್ಯಾ? ಪ್ರಾಕ್ಟೀಸ್ ಡೈಲಿ ಹೋಗ್ತೀಯಾ? IPL ಆಡ್ಬೇಕು ಅಂತನಾ? ಇಂಡಿಯಾಗೆ ಆಡಬೇಕಂತ. ಬಟ್ IPL ಅಲ್ಲೇ ಜಾಸ್ತಿ ದುಡ್ಡು ಸಿಗುತ್ತಲ್ಲೋ? ನಾನು ಇಂಡಿಯಾಗೆ ಆಡಬೇಕು. ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಆಗ್ತೀನಿ, ಡೈಲಿ ಪ್ರಾಕ್ಟೀಸ್ ಮಾಡ್ತೀನಿ. ಕಾನ್ಫಿಡೆನ್ಸ್, ಈ ಇನ್ನೋಸೆನ್ಸೇ ನನ್ನನ್ನು ಕನ್ಸ್ ಕಾಣೋ ಹಾಗೆ ಮಾಡಿದ್ದು. ಏನು? ಹೀರೋಯಿನ್ ಆಗ್ಬೇಕು ಅಂತ. ಕನ್ಸ್ ಕಾಣುವಾಗ್ಲೇನೋ ಚೆನ್ನಾಗೇ ಇತ್ತು, ಬಟ್ ಬೆಳೀತಾ ಬೆಳೀತಾ ಉಫ್. ಯಾಕೆ? ಅಮ್ಮನ್ಗೆ ನಾನು ಮದುವೆ ಮಾಡಿಕೊಂಡು ಅವ್ರ ಥರನೇ ಆಗಬೇಕು ಅಂತ.
ದಿನ ಬೆಳಗಾದ್ರೆ ತನ್ನ ಲೈಫಲ್ಲಿ ಏನೂ ಸರಿ ಹೋಗ್ತಿಲ್ಲ ಅಂತ ಕಂಪ್ಲೇಂಟ್. ನಾನು ಅವ್ರ ಥರನೇ ಆಗ್ಬೇಕಂತೆ. ಏನು ವಿಚಿತ್ರ ನೋಡು. ಅಪ್ಪಂದೇನೋ ಸಪೋರ್ಟ್ ಇದೆ, ಬಟ್ ಯೂಸ್ ಇಲ್ಲ. ಅಮ್ಮಂದೇ ಡಾಮಿನೆನ್ಸ್. ಇನ್ ಅಣ್ಣ ವೇಸ್ಟ್ ಫೆಲೋ. ನಾನು ಡಾನ್ಸ್ ಕ್ಲಾಸ್ ಸೇರ್ತೀನಿ ಅಂದರೆ ಕೆಲಸ ಕೊಡಿಸ್ಬಿಟ್ಟ. ಅದೊಂದು ಎಕ್ಸ್ಟ್ರಾ ತಲೆನೋವು. ಅದರಿಂದ ನನಗಿವತ್ತು ಪ್ರಿಪೇರ್ ಆಗೋಕ್ಕೂ ಆಗಲಿಲ್ಲ. ಇನ್ನು ನನಗೂ ಮ್ಯಾಚ್ ಸೇರಿಸ್ಕೊಂಡೇ ಇಲ್ಲ. ನಾಳೆ ಹಾಕೊಂತಾರೆ ಬಿಡೋ. ಅದಕ್ಕೆ ಪ್ರಾಕ್ಟೀಸ್ ಹೋಗ್ತಾ ಇರೋದು. ಬಟ್ ನನಗಿವತ್ತೇ ಲಾಸ್ಟ್ ಚಾನ್ಸೇ. ಓ, ಲಾಸ್ಟ್ ಬಾಲ್ ಸಿಕ್ಸರ್ ಹೊಡಿಲೇಬೇಕು. ಬಟ್ ಮ್ಯಾಚ್ಗೆ ಹೋಗೋಕ್ಕಾಗ್ತಿಲ್ಲ. ಓ ಹೌದಾ? ಯಾಕೋ ತುಂಬ ಭಯ ಆಗ್ತಾ ಇದೆ. ಫಸ್ಟ್ ಟೈಮ್ ಯಾರಾದರೂ ಸಪೋರ್ಟ್ ಮಾಡೋಕ್ಕಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅನಿಸ್ತಿದೆ. ಅಕಸ್ಮಾತ್ ನಾನು ಟೈಮಿಗೆ ಹೋಗಲಿಲ್ಲ ಅಂದರೆ, ಸೆಲೆಕ್ಟ್ ಆಗಲಿಲ್ಲ ಅಂದರೆ ಏನು ಮಾಡೋದು? ನೀವು ಹೀರೋಯಿನ್ ಆಗಬೇಕಲ್ಲ, ಮತ್ತೆ ಹೋಗಲೇಬೇಕು, ಸೆಲೆಕ್ಟ್ ಆಗಲೇಬೇಕು. ನಡೆ 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 ನೀ ಮುಂದಕ್ಕೆ, ಬಿಡು 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 ನೀ ಅಂಜಿಕೆ, ಬರೆ 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 ನೀ ಸಂಚಿಕೆ ನಿನಗಾಗಿಯೇ. ನಡೆ 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 ನೀ ಮುಂದಕ್ಕೆ, ಬಿಡು 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 ನೀ ಅಂಜಿಕೆ, ಬರೆ 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 ನೀ ಸಂಚಿಕೆ ನಿನಗಾಗಿಯೇ. ನನಗೀಗ 2 ರೆಕ್ಕೆ ಬಂದಂಗಾಯ್ತು, ಕಣ್ತೆರೆದೆನಾ ಕಂಪಾದೆನಾ, ಹೊಸದಾಗಿ ಕಂಡೆ ನಾನು, ಹೊಸತನವು ತೇಲಿ ಬಂತು. ನಡೆ 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 ನೀ ಮುಂದಕ್ಕೆ, ಬಿಡು 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 ನೀ ಅಂಜಿಕೆ, ಬರೆ 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 ನೀ ಸಂಚಿಕೆ ನಿನಗಾಗಿಯೇ. ಹಲೋ, ಎಲ್ ಕಳ್ದೋಗಿದ್ಯೆ? ಬರ್ತಾ ಇದ್ದೀನಿ. ಇನ್ನು ಎಲ್ ಬರ್ತಿದ್ಯಾ? ನಾನ್ ಆಗ್ಲೇ ಬಂದಾಯ್ತು. ನನ್ಗಿಂತ ಮುಂಚೆನೆ ಮನೆ ಬಿಟ್ಟಿದ್ಯಾ? ಇನ್ನೂ ರೀಚ್ ಆಗಿಲ್ವಾ? ಏನ್ ಮಾಡ್ತಿದ್ಯಾ? ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಬರ್ತಾ ಇದ್ದೀನಿ. ಡೈರೆಕ್ಟ್ರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದ್ದಾರೆ. ನೀನ್ ಲೇಟ್ ಆಗಿ ಬಂದ್ರೆ ಯಾವುದೇ ಕಾರಣಕ್ಕೂ ಆಡಿಷನ್ ಕೊಡೋದಿಕ್ ಚಾನ್ಸೇ ಕೊಡೋದಿಲ್ಲ. ಲೇ, ಹೆದರ್ಸ್ಬೇಡ್ವೆ, ಬರ್ತಾ ಇದ್ದೀನಿ. ಅವ್ರು ಬರೋಕ್ಕಿಂತ ಮುಂಚೆ ನಾನು ಅಲ್ಲಿ ಇರ್ತೀನಿ, ಆಯ್ತಾ? ಏನೋ ಒಟ್ನಲ್ಲಿ ಎಲ್ರೂ ಬಂದಾಗಿದೆ, ನೀನೊಬ್ಳೇ ಬಾಕಿ. ಡೈರೆಕ್ಟ್ರು ಬರೋ ಮುಂಚೆ ಇಲ್ಲಿರು ಅಷ್ಟೇ. ಮ್ಯಾಕ್ಸಿಮಮ್ ಅಂದ್ರೆ ನಿನ್ನ ಹತ್ರ 10 ನಿಮಿಷ ಇದೆ. ಎವ್ರಿ ಸೆಕೆಂಡ್ ಈಸ್ ಇಂಪಾರ್ಟೆಂಟ್. ಬ್ರೇಕ್ ಹಾಕಿಲ್ಲ ಅಂದಿದ್ರೆ ಇವತ್ತು ನನ್ನಿಂದ ಒಂದು ಜೀವ ಹೋಯ್ತಲ್ಲ ಅಂತ ಇಡೀ ಜೀವನ ಕೊಡ್ಬೇಕಾಗಿತ್ತು. ನೀವು ರೋಡ್ ಮೇಲೆ ನಡ್ಕೊಂಬಂದ್ರೆ ನಾವೇನು ಫುಟ್ಪಾತ್ ಮೇಲೆ ಗಾಡಿ ಓಡಿಸೋದಾ? ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಹಲೋ, ಬ್ರೇಕು ಗಾಡಿಗಲ್ಲ, ನಿಮ್ ಬಾಯಿಗೆ ಹಾಕಿ. ಏನು ಆಗಿಲ್ಲ ತಾನೆ, ಸುಮ್ನೆ ಹೋಗ್ತಾ ಇರಿ. ರೀ, ತಪ್ಪಾಗಿರೋದು ನಿಮ್ಮಿಂದ. ಒಂದ್ ಸಾರಿನೋ ಥ್ಯಾಂಕ್ಸೋ ಹೇಳ್ತೀರಾ ಅಂದ್ರೆ ನನ್ಗೆ ವಾರ್ನಿಂಗ್ ಮಾಡ್ತೀರಾ? ಮತ್ತಿನ್ನೇನು, ನೀವೇನೋ ಲೆಕ್ಚರ್ ಕೊಡ್ತಿದ್ದೀರಾ ಅಂತ ಕೇಳ್ಕೊಂಡ್ ನಿಂತಿರ್ಬೇಕಾ? ನೀವೇ ನೋಡ್ಕೊಂಡ್ ಬರ್ಬೇಕಿತ್ತು. ನೋಡಿದ್ದಕ್ಕೆ ಬ್ರೇಕ್ ಅಪ್ಲೈ ಮಾಡಿದ್ದು. ಅಷ್ಟ್ ಫಾಸ್ಟ್ ಆಗಿ ಯಾಕೆ ಬರ್ಬೇಕಿತ್ತು? ಬಂದಿದ್ರು ಯಾರಿದ್ದಾರೆ ಯಾರಿಲ್ಲ ಅಂತ ನೋಡ್ಕೊಂಡ್ ಬರ್ಬೇಕು. ಅಲ್ಲ, ನಾನೇ ಅಡ್ಡ ಬಂದೆ ಸರಿ, ಅಲ್ಲ ಅಷ್ಟೊಂದ್ ಜಾಗ ಇಲ್ವಾ? ನೀವೇ ಆ ಕಡೆ ಹೋಗ್ಬೇಕಿತ್ತು, ಇಲ್ಲ ದೂರದಿಂದನೇ ಹಾರ್ನ್ ಮಾಡ್ಬೇಕಿತ್ತು. ರೀ, ನೀವೇನ್ ಮಾತಾಡ್ತೀರಾ ಅಂತ ನಿಮ್ಗಾದ್ರೂ ಅರ್ಥ ಆಗ್ತಿದ್ಯಾ? ಹಾ, ಎಲ್ಲ ಅರ್ಥ ಆಗ್ತಾ ಇದೆ. ಒಂದ್ ವಿಷಯನಾದ್ರೂ ನನ್ ಪರವಾಗಿರ್ಲಿ ಅಂತ ಮಾತಾಡ್ತಾ ಇದ್ದೀನಿ. ಹೆಣ್ಮಕ್ಳ ಹತ್ರ ಆರ್ಗ್ಯೂ ಮಾಡಿ ಪ್ರಯೋಜನ ಇಲ್ಲಪ್ಪ. ಹಲೋ 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 ಹಲೋ, ಹೇಳೋ, ಕೇಳ್ತಿದೆ. ಎಲ್ಲೇ ಇದೆಯಾ? ಹಾ, ನನ್ನ ಗಾಡಿ ಯಾಕೆ ತಗೊಂಡೋದೆ? ಇಂಪಾರ್ಟೆಂಟ್ ಕೆಲಸ ಆಯ್ತು, ಬೇಗ ಹೋಗ್ಬೇಕಿತ್ತು, ಅದಕ್ಕೆ ತಗೊಂಡ್ ಹೋದೆ. ಇಷ್ಟು ಬೇಗ ಎಂತದೆ ಕೆಲಸ ನಿನ್ಗೆ? ಅದೇನಾದ್ರೂ ಇರ್ಲಿ, ನಾನು ಕೇಳ್ದೆ ನನ್ನ ಗಾಡಿ ಮುಟ್ಬೇಡ ಅಂತ ಹೆಸರು ಹೇಳಿದ್ದೀನಿ ನಿನ್ಗೆ.
ಹಾ ಯಾಕೋ ತಗೊಂಡ್ ಹೋಗ್ಬಾರ್ದು? ಈ ತಿಂಗಳ EMI ನಾನ್ ಕಟ್ಟಿದೀನಿ. ಸೊ ಗಾಡಿ ಓಡಿಸೋ ಎಲ್ಲಾ ರೈಟ್ಸ್ ನನ್ಗೂ ಇದೆ. ನನ್ ಕಾರ್ಡ್ ಎತ್ಕೊಂಡೋಗಿ ಶಾಪಿಂಗ್ ಮಾಡಿದ್ಯಾ, ಅದ್ ಮಾಡ್ತಾ ಹೋಗಿದ್ಯಾ, ಅದಕ್ಕೆ EMI ಕಟ್ಟಿದ್ದಿ ಸರಿ ನೀನು. ಸರಿ ಏನಿವಾಗ? ಏನ್ ಅಷ್ಟಿದೆ ಏನೀಗ ಅಂತ ಇದೆಯಾ, ಅರ್ಥ ಆಗಿಲ್ಲ ನಿನ್ಗೆ? ನಿನ್ನ ನೋಡಕ್ ಕಣ್ಣಿನ ಕಡೋರ್ ಬರ್ತಾರಂತೆ, ಅಮ್ಮ ಇಷ್ಟು ದೊಡ್ಡ ಲಿಸ್ಟ್ ಕೊಟ್ಟಿದ್ದಾರೆ, ಆಚೆ ಹೋಗ್ಬೇಕು ಗಾಡಿಯಲ್ಲಿ. ಪೊಲೀಸ್ ಹಿಡ್ದಿಟ್ಕೊಂಡಿದ್ದಾರೆ, ಬಿಡ್ಸ್ಕೊ ಹೋಗು. ಪೊಲೀಸಾ? ಎಲ್ಲಿ, ಯಾಕೆ? ನಿನ್ ಗಾಡಿ ಯಾಕಾದ್ರೂ ತಗೊಂಡ್ ಹೋದ್ನೋ, ಬೆಳಗಿನ ಪ್ಲಾನ್ಸ್ ಎಲ್ಲ ಅಪ್ಸೆಟ್ ಆಗ್ಬಿಟ್ಟಿದೆ. ಈಗ ಗಾಡಿ ಎಲ್ಲಿದೆ ಕರೆಕ್ಟ್ ಆಗಿ ಹೇಳು. ಹೇಳಿದ್ನಲ್ಲ ಪೊಲೀಸ್ ಹಿಡ್ದಿಟ್ಕೊಂಡಿದ್ದಾರೆ ಅಂತ. ಏನೋ ಪೊಲೀಸಾ? ಪೊಲೀಸ್ ಏನಕ್ಕೆ ಇಟ್ಕೊಂಡಿದ್ದಾರೆ? ಅಂತದ್ ಏನೇ ಮಾಡ್ದೆ? ನಂದೇನು ಇಲ್ಲಪ್ಪ, ಎಲ್ಲ ತಮ್ದೆ. ಹಳೇದ್ 3 ಕೇಸ್ ಇತ್ತು, ಫೈನ್ ಕಟ್ಟಕ್ ನನ್ನ ಹತ್ರ ಕಾಸಿರ್ಲಿಲ್ಲ. ಕಾಸು ಕೂಡ ಇರೋಲ್ಲ ನಿನ್ನ ಹತ್ರ. ಸರಿ, ಈಗ ಗಾಡಿ ಯಾವ ಸ್ಟೇಷನ್ ಅಲ್ಲಿ ಇದೆ? ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ಅಷ್ಟು ಈಸಿಯಾಗಿ ಗೊತ್ತಿಲ್ಲ ಅಂದ್ಬಿಟ್ರೆ ಹೆಂಗ ನೀನು? ನನ್ನ ರೋಡಲ್ಲಿ ಹಿಡಿದ್ರು, ಅವ್ರು ಯಾವ ಸ್ಟೇಷನ್ ಅಂತ ನನಗೇನ್ ಗೊತ್ತು? ಅದನ್ನೆಲ್ಲ ನೀನೇ ವಿಚಾರಿಸ್ಕೊಂಡ್ ಬಿಡಿಸ್ಕೊ ಹೋಗು. ನನಗ್ ಲೇಟ್ ಆಗ್ತಾ ಇದೆ, ಇಡ್ತೀನಿ. ಬೇರೆ ಎಕ್ಸ್ಕ್ಯೂಸ್ ಮೀ, ಇಲ್ಲಿ ವಿಜಯನಗರ್ಗೆ ಹೋಗೋ ಬಸ್ ಬರುತ್ತಾ? ಗೊತ್ತಿಲ್ಲ. ಇನ್ಯಾವ ಬಸ್ ಬರುತ್ತೆ? ಗೊತ್ತಿಲ್ಲ. ನೀವು ಕ್ಯಾಬ್ ಕಾಯ್ತಿದ್ದೀರಾ? ಇಲ್ಲ. ಆಟೋಗೆ ವೆಯ್ಟ್ ಮಾಡ್ತಿದ್ದೀರಾ? ಇಲ್ಲ. ಮತ್ತಿಲ್ಲೇನು ಮಾಡ್ತಿದ್ದೀರಾ? ಯಾರಿಗೂ ವೆಯ್ಟ್ ಮಾಡ್ತಿದ್ದೀನಿ. ಹಲೋ, ಎಲ್ಲಿದೀಯಾ? ಬಾಯ್ ಫ್ರೆಂಡ್. ನನಗೂ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಿದ್ರೆ ಡ್ರಾಪ್ ಮಾಡಿರೋನು ಏನೋ. ಯಾಕ್ರಿ, ಬನ್ನಿ ಹೋಗೋಣ. ಇವತ್ತು ಬಸ್ಸಲ್ಲೇ ಹೋಗ್ಬಿಡೋಣ ರೀ, ಲೇಟ್ ಆಗ್ಬಿಟ್ಟಿದೆ. ಹೌದಾ, ಸರಿ. ಬಸ್ಸಲ್ಲಾದ್ರೆ 5 ನಿಮಿಷಕ್ಕೆಲ್ಲ ಹೋಗ್ಬಿಡ್ತೀವಿ. ಇವತ್ತು ಮಾತಾಡ್ತಾ ಗೊತ್ತೇ ಆಗ್ಲಿಲ್ಲ. ಏನ್ 2 ರೌಂಡ್ ಜಾಸ್ತಿ ಹಾಕ್ಬಿಟ್ವಿ ಅನ್ಕೊಳ್ತೀನಿ. ಇವತ್ತು ಬಸ್ಸಲ್ಲೇ ಹೋಗೋಣ ರೀ. ಇದ್ರೂ ಇರ್ಬೋದು, ಅದಕ್ಕೆ ಲೇಟ್ ಆಗ್ಬಿಟ್ಟಿದೆ. ಅಯ್ಯೋ, ನಾನ್ ಮನೆಗೆ ಹೋಗಿ ಕಾಫಿ ಮಾಡಿ, ತಿಂಡಿ ಮಾಡಿ, ಅಡಿಗೆ ಮಾಡಿ, ಬಾಕ್ಸ್ ಕೊಡೋಷ್ಟ್ರಲ್ಲಿ ರೆಡಿಯಾಗಿ ನಿಂತು ಬಿಟ್ಟಿರ್ತಾರೆ. ಅಯ್ಯೋ, ನಿಮ್ಮನೇಲಾದ್ರೆ ಪರವಾಗಿಲ್ಲ, ರೆಡಿ ಆಗಿರ್ತಾರೆ. ನಮ್ಮನೇಲಿ ಎಲ್ರು ಮಲ್ಗೆ ಇರ್ತಾರೆ. ನಾನು ಹೋಗಿ ಎಬ್ಬಿಸ್ಲಿಲ್ಲ ಅಂದ್ರೆ ಲೇಟ್ ಆಯ್ತು ಅಂತ ನನ್ನೇ ಬೈತಾರೆ. ಇನ್ನು ಆ ಸ್ಕೂಲ್ ವ್ಯಾನ್ ಬೇರೆ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತಾನೆ. 5 ನಿಮಿಷ ಕಾಯಲ್ಲ, ಒಂದೇ ಸಮ ಹಾರನ್ ಮಾಡ್ತಿರ್ತಾನೆ. ಆ ಹಾರನ್ ಸೌಂಡ್ಗೆ ನನ್ ಕೈ ಕಾಲೇ ಆಡಲ್ಲ. ಎಲ್ಲ ನನ್ ಕರ್ಮ. ಈ ಮಕ್ಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ರೀ. ರಾತ್ರಿ ರೆಡಿ ಮಾಡಿ ಇಟ್ಕೊಳ್ಳಿ ಅಂದ್ರೆ ಕೇಳೋದೇ ಇಲ್ಲ. ಬೆಳಿಗ್ಗೆ ಇದ್ರೆ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಅಯ್ಯೋ, ಯಾಕೆ ಹೇಳ್ತೀರಾ ಪಾಡು. ಇವತ್ತೇನಾದ್ರೂ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನನ್ನ ಲೈಫ್ನಲ್ಲೂ ಲಂಚ್ ಬಾಕ್ಸ್, ಸ್ಕೂಲ್ ವ್ಯಾನ್ ಬಿಟ್ರೆ ಬೇರೆ ಏನೂ ಇರಲ್ಲ. ಹೇ ನಿತಿನ್, ನೀನೇನೋ ಮಾಡ್ತಾ ಇದೀಯಾ ಇಲ್ಲಿ? ಅಕ್ಕ, ನೀವೇನಿಲ್ಲಿ? ಟೈಮಿಗೆ ಸರಿಯಾಗಿ ಬಂದಿದ್ಯಾ. ನನಗೆ ಅರ್ಜೆಂಟಾಗಿ ವಿಜಯನಗರ್ಗೆ ಹೋಗ್ಬೇಕು. ನಡಿ, ಡ್ರಾಪ್ ಮಾಡು. ಡ್ರಾಪ್? ಅದು ನನಗೆ ಟೈಮ್ ಆಗ್ತಾ ಇದೆ, ಗಾಡಿ ಸ್ಟಾರ್ಟ್ ಮಾಡು. ಬಸ್ ಬಂತು, ಬನ್ನಿ. ಅಕ್ಕ, ಈ ಬಸ್ ಹೋಗುತ್ತೆ ನೋಡಿ, ಇದ್ರಲ್ಲಿ ಹೋಗ್ಬಿಡಿ, ಅಲ್ಲಿಗೆ ಹೋಗುತ್ತೆ. ಬಸ್ಸಾ? ನೀನಿರ್ಬೇಕಾದ್ರೆ ಬಸ್ ಯಾಕೋ ನನ್ಗೆ? ನಡಿ ಬೇಗ, ಗಾಡಿ ಸ್ಟಾರ್ಟ್ ಮಾಡು. ಅಯ್ಯೋ ಅಕ್ಕ, ಬಸ್ ಹೋಯ್ತು ನೋಡಿ, ಹೋಗಿ. ನಾನು ಯಾರನ್ನ ಪಿಕ್ ಮಾಡ್ಬೇಕಿತ್ತು. ಯಾರನ್ನ? ಅದು ಓಯ್, ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡ್ತಿದ್ಯಾ? ನಿಮ್ಮ ಅಮ್ಮಂಗೆ ಹೇಳ್ತೀನಿ, ನಡಿ. ಇಲ್ಲ ಅಕ್ಕ, ಪ್ಲೀಸ್ ಅಕ್ಕ, ತುಂಬಾ ದಿನದಿಂದ ಪ್ಲಾನ್ ಮಾಡ್ತಿದ್ದೀನಿ. ಓಡೋಗ್ತಿದ್ದೀರಾ? ಬೈಕಲ್ಲಿ ಕರ್ಕೊಂಡು ಹೋಗೋದಿಕ್ಕಕ್ಕ. ಇವತ್ತೊಂದಿನ ಅವಳನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಏನೋ ಆಗುತ್ತೆ. ನನಗೆ ಲೇಟ್ ಆಗ್ತಿದೆ, ನಡಿಯೋ. ಅಕ್ಕ ಪ್ಲೀಸ್. ಏಯ್, ನಿಮ್ಮ ಅಪ್ಪನ ನಂಬರ್ ಕೊಡು, ನಾನು ಮಾತಾಡ್ತೀನಿ. ನೀನ್ ನಡಿಯೋ ನನ್ನ ಜೊತೆ. ಹಲೋ ಹಲೋ ಮೇಡಮ್, ಬಂದ್ಬಿಟ್ಟಿದ್ದೀನಿ. ಹೌದಾ? ಎಲ್ಲಿದ್ದೀರಾ? ಅದೇ ಇಲ್ಲೇ ಇದೀನಿ ಮೇಡಮ್. ಎಲ್ಲಿ? ಅದೇ ಮೇಡಮ್, ನಿಮ್ಮ ಮನೆ ಮುಂದೆ ಇದ್ದೀನಿ. ಇವಾಗ ನಮ್ಮ ಮನೆ ಮುಂದೆ ನಿಂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ಅದೇ ಮೇಡಮ್, ಬರಕ್ಕೆ ಹೇಳಿದ್ರಲ್ಲ. ನಾನ್ ಬರಕ್ ಹೇಳಿದ್ ಯಾವಾಗ? ನೀವು ಬಂದಿರೋದ್ ಯಾವಾಗ? ಸಾರಿ ಮೇಡಮ್, ಸ್ವಲ್ಪ ಲೇಟ್ ಆಗೋಯ್ತು. ಬೆಳಗಿಂದ ನಾನು ನಿಮ್ಮಿಂದ ರೋಡ್ ಅಲಿತಾ ಇದ್ದೀನಿ. ಅಯ್ಯೋ ಹೌದಾ? ಯಾವ ರೋಡಲ್ಲಿ ಇದ್ರೆ ಹೇಳಿ ಮೇಡಮ್, ಅಲ್ಲೇ ಬಂದು ಪಿಕಪ್ ಮಾಡ್ಬಿಡ್ತೀನಿ. ನೀವೆಲ್ಗೂ ಬರೋದ್ ಬೇಡ, ನಿಮ್ಗೋಸ್ಕರ ಕಾಯ್ಕೊಂಡು ನಾನು ಇರಕ್ಕಾಗಲ್ಲ. ಇಡ್ರಿ ಫೋನು. ಜೂನ್ ಬೇರೆ ಓಡೋದ. ಜೂನ್ ನಂಬ್ಕೊಂಡು ಬಸ್ಸು ಮಿಸ್ ಮಾಡ್ಕೊಂಡೆ. ಅಯ್ಯೋ, ಏನ್ ಮಾಡ್ಲಿ? ಅಯ್ಯೋ, ಲೇಟ್ ಬೇರೆ ಆಗ್ತಿದೆ. ಹೇ, ಹಾ,
ಬಂದ್ಬಿಟ್ಟೆ ಒಂದ್ 5 ನಿಮಿಷ. ಇನ್ನೇನು ನೀನ್ ಬರೋದ್ ಬೇಕಾಗಿಲ್ಲ. ಡೈರೆಕ್ಟ್ರು ಸರ್ ಬಂದಾಯ್ತು. ಇನ್ನೀನ್ ಬಂದ್ರೂ ಪ್ರಯೋಜನ ಇಲ್ಲ. ಇಟ್ಸ್ ಓವರ್. ಹೀಗೇಕೆ ಸಮಯ, ಇನ್ನೇಕೆ ವಿಷಯ, ಅಧ್ಯಾಯ ಮುಗಿದೆ ಹೋಯ್ತೆ. ಹೀಗೇಕೆ ಮನಸ್ಸು, ಇನ್ನೇಕೆ ಕನಸು, ಅಧ್ಯಾಯ ಮುಗಿದೆ ಹೋಯ್ತೆ. ಕಾಗದ ದೋಣಿಯ ಕನಸೆ ಮುಳುಗಿ ಹೋಯ್ತೆ. ಹಿಂದಿರೋ ಹೆಜ್ಜೆಯ ಗುರುತೆ ಸಂಚಾಲನೆ. ಹೀಗೇಕೆ ಇಲ್ಲಿ ಯಾವ್ದಾದ್ರು ಕ್ಯಾಬ್ ನೋಡಿದ್ರ ನೀವು? ಜನರಲಿ ಇದೇ ಟೈಮಿಗೆ ಬರುತ್ತೆ. ನಾನು ಬರೋದು ಸ್ವಲ್ಪ ಲೇಟ್ ಆಯಿತು. ನಾರ್ಮಲಿ ಫೋನ್ ಮಾಡ್ತಾರೆ ಕ್ಯಾಬ್ ಡ್ರೈವರ್ಸು. ನಿನ್ನೆ ರಾತ್ರಿ ನನ್ನ ಮಗಳು ಫೋನ್ನಲ್ಲಿ ಆಟಾಡಿ ಇರೋ ಬ್ಯಾಟ್ರಿ ಎಲ್ಲ ಡ್ರೈನ್ ಆಗೋಗಿದೆ. ನಾನು ನೋಡ್ಕೊಂಡಿಲ್ಲ. ನೀವೇನಾದ್ರೂ ನೋಡಿದ್ರಾ ವೈಟ್ ಸೂಮೋ? ಹ್ಯಾವ್ ಯು ಸೀನ್ ಇಟ್? ರೀ, ನನ್ಗೇನ್ರಿ ಗೊತ್ತು? ನಾನೇ ನಿಮ್ ಕ್ಯಾಬ್ ಕಾಯ್ಕೊಂಡು ಕೂತಿರೋಂಗ ಕಾಣ್ತಾ ಇದ್ದೀನಿ. ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಒಂದೇ ಸಮನೆ ಮಾತಾಡ್ತಾನೆ ಇದ್ದೀರಾ. ನನ್ಗಿರೋ ಪ್ರಾಬ್ಲಮ್ ಸಾಲ್ದು ಅಂತ ನಿಮ್ ತಲೆನೋವನ್ನ ನನ್ ಮೇಲೆ ಯಾಕೆ ತಾಗ್ತಾ ಇದ್ದೀರಾ? ಸಾರಿ. ಲೇಟ್ ಆಯ್ತು, ಫೋನ್ ಸ್ವಿಚ್ ಆಫ್ ಆಯ್ತು, ಕ್ಯಾಬ್ ಹೊರಟೋಯ್ತು. ನನ್ಗೇನಾಗ್ಬೇಕಿದೆ? ಒಂದಿನ ಲೇಟ್ ಆಗೋದ್ರೆ ಪ್ರಪಂಚನೇ ಮುಳುಗೋಗುತ್ತಾ? ಐ ಆಮ್ ಸಾರಿ. ಇಟ್ಸ್ ಓಕೆ. ಏನೋ ತುಂಬಾ ಅಪ್ಸೆಟ್ ಆಗಿರೋ ಹಾಗಿದೆ ನೀವು. ಬಸ್ ಮಿಸ್ ಆಯ್ತು, ಆಟೋ ಸಿಗ್ಲಿಲ್ಲ. ಊಹೆನೂ ಮಾಡಕ್ಕಾಗ್ತಿಲ್ಲ ಅಲ್ಲ, ಇಷ್ಟ ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಅಪ್ಸೆಟ್ ಆಗ್ಬೋದು ಅಂತ. ಯಾಕೆ ಅಪ್ಸೆಟ್ ಆಗಿದ್ದೀರಾ ಅಂತ ನಿಮಗೆ ಗೊತ್ತಿದ್ರೆ ಸಾಕು. ಬೇರೆ ಇನ್ನೊಬ್ರಿಗೆ ಯಾರಿಗೂ ಕನ್ವಿನ್ಸ್ ಮಾಡಬೇಕಾಗಿಲ್ಲ. ತುಂಬಾ ತೊಂದರೆ ಆಗುತ್ತಾ ನೀವಿವತ್ತು ಟೈಮಿಗೆ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ? ಲೇಟ್ ಆಗುತ್ತೆ ಅಷ್ಟೇ, ಇನ್ನೇನಾಗುತ್ತೆ. ಆದ್ರೆ ನನ್ನ ಪರಿಸ್ಥಿತಿ ಅಷ್ಟೊಂದು ಸಿಂಪಲ್ ಆಗಿಲ್ಲ. ನನ್ನ ಇಡೀ ಲೈಫೇ ಚೇಂಜ್ ಆಗೋಗುತ್ತೆ. 10 ನಿಮಿಷದ ಜರ್ನಿನ ನಾನು ಮನ್ನಾರಲ್ಲಿ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ನಂಬ್ತೀರಾ? ಯಾಕೋ ಇಡೀ ಪ್ರಪಂಚನೇ ನನ್ನ ವಿರುದ್ಧವಾಗಿ ನಿಂತಿರೋ ಹಂಗೆ ಅನಿಸ್ತಿದೆ. ಬೆನ್ ತಿರುಗಿಸಿ ನಿಂತ್ಕೊಂಡ್ಬಿಡಿ, ಆಗ ಇಡೀ ಪ್ರಪಂಚ ನಿಮ್ ಬೆನ್ ಹಿಂದೆ ಇರುತ್ತೆ. ನಾನು ಸೋತೆ ಅಂತ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ, ಅಥವಾ ಒಪ್ಕೊಳಕ್ಕಾಗ್ತಿಲ್ವೇನೋ. ಒಳ್ಳೇದೇ ಆಯ್ತಲ್ಲ, ಆಟ ಮುಂದುವರಿಸ್ಬೋದು. ಮುಗ್ದೋಗಿರೋ ಆಟನ ಹೇಗ್ ಮುಂದುವರ್ಸೋದು? ಅರೆ, ಆಟ ಮುಗ್ದೋಗಿದೆ ಅಂತ ಯಾರ್ರೀ ಡಿಸೈಡ್ ಮಾಡೋರು? ಆಟ ಆಡ್ತಿರೋರು. ನಮ್ಮ ಲೈಫಿನ ಕಂಟ್ರೋಲ್ ನಮ್ಮ ಕೈಯಲ್ಲೇ ಇದ್ದಿದ್ರೆ ಇನ್ನೇನು. ಈಗ ಆಗ್ತಿರೋದು ಯಾವುದು ನಮ್ಮ ಕಂಟ್ರೋಲ್ ಇಲ್ಲ ಅಂದಮೇಲೆ ಅದು ಏನಾಗುತ್ತೋ ಅದನ್ನ ನಾವು ನಿರೀಕ್ಷಿಸಬೇಕು. ಆಕ್ಚುಲಿ ಈ ಕಾನ್ಸೆಪ್ಟ್ ಚೆನ್ನಾಗಿದೆ ಅಲ್ವಾ? ನೋಡೋಣ ಏನಾಗುತ್ತೆ ಅಂತ. ನನ್ನ ಕ್ಯಾಬ್ ಬಂತು. ಹಲೋ, ಯಾವ ಕಡೆ ಇದ್ದಿದ್ಯೋ ಗೊತ್ತಿಲ್ಲ ನೀನು. ಅದ್ ನಿನ್ ಲಕ್ಕಿ ಸೈಡ್ ಅನ್ಕೋ. ಡೈರೆಕ್ಟ್ರಿಗೆ ನೀನಿನ್ನು ಬಂದಿಲ್ಲ ಅಂತ ಗೊತ್ತಾಗಿಲ್ಲ. ಸೊ ಗೊತ್ತಾಗೋವರೆಗೂ ನಿಂಗೆ ಚಾನ್ಸ್ ಇದೆ ಆಡಿಷನ್ಗೆ ಬರ್ಲಿಕ್ಕೆ. ಆದಷ್ಟು ಮ್ಯಾನೇಜ್ ಮಾಡ್ತೀನಿ. ಗೊತ್ತಾಗೋ ಮುಂಚೆ ಇಲ್ಲಿರೋ. ಹಾ ಆಯ್ತು. ಎಕ್ಸ್ಕ್ಯೂಸ್ ಮೀ, ನನ್ನ ಆಟ ಏನೋ ಮುಗ್ದಿಲ್ಲ. ನನಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನಮ್ಮ ಇಷ್ಟೊತ್ತಲ್ಲಿ ಇಲ್ಲಿ ನಿಂತ್ಕೊಂಡಿದೀಯಾ? ಯಾವ ಕಡೆಗೆ? ಅದು ಅಂಕಲ್. ಅಯ್ಯೋ, ಯಾಕಮ್ಮ ಗುರುತು ಸಿಕ್ಲಿಲ್ವಾ? ನಾನಮ್ಮ. ಹಾ ಇಲ್ಲ, ಗೊತ್ತಾಯ್ತು. ನಿಮ್ಮ ಅಮ್ಮನ ಅಕ್ಕನ ಗಂಡ ಗುಂಡ ಇದ್ದಾನಲ್ಲ, ಅವನು
ನನಗ್ ತಮ್ಮ ಆಗ್ಬೇಕು. ಆಕ್ಚುಲಿ ನಾನ್ ನಿಂಗ್ ದೊಡ್ಡಪ್ಪ ಆಗ್ಬೇಕು. ನೀನ್ ಅಂಕಲ್ ಅಂಕಲ್ ಅಂತ ಕರೀತೀಯಲ್ಲ, ಅದಕ್ಕೆ ನಿಂಗ್ ಗುರ್ಸಿಕ್ಲಿಲ್ಲ ಅಷ್ಟೇನೆ. ಇಲ್ಲ ಅಂಕಲ್, ಗೊತ್ತಾಯ್ತು. ಅದ್ ಸರಿ, ಏನ್ ಇಷ್ಟೊತ್ತಲ್ಲಿ ಇಲ್ಲಿ ನಿಂತ್ಕೊಂಡಿದೀಯಲ್ಲ? ಅಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ? ನಿಂಗ್ ಪರಿಚಯ ಇದ್ದೋರಾ? ಆಫೀಸ್ ಕೊಲೀಗ್. ಹಾ, ಅದ್ ಸರಿ. ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ಅಂತ ಹೇಳಲೇ ಇಲ್ಲ. ಆಫೀಸ್ಗೆ ಹೊರಟಿದೆ. ಆಫೀಸ್ಗ? ನಿಮ್ ಆಫೀಸ್ ಇರೋದು ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಫೇಸ್ ಅಲ್ವಾ? ಕ್ಯಾಬ್ ಕಾಯ್ತಾ ಇದ್ದೀನಿ. ಇಲ್ಲ, ರೆಗ್ಯುಲರ್ ಬರೋ ಕ್ಯಾಬ್ ಮಿಸ್ ಆಗೋಯ್ತು, ಸೊ ಈ ಕಡೆ ಹೋಗೋ ಕ್ಯಾಬ್ ಕಾಯ್ತಾ ಈಗ ಇದ್ದೀನಿ. ತಾನೇ ಒಂದ್ ಕ್ಯಾಬ್ ಹೋಯ್ತಲ್ಲ? ಹೌದಾ? ಹೋಯ್ತಾ? ಹೂನಮ್ಮ, ನಿನ್ ಜೊತೆ ಮಾತಾಡ್ತಿದ್ರಲ್ಲ, ಅವ್ರು ಹತ್ಕೊಂಡು ಹೋದ್ರಲ್ಲ. ಹಾ, ಇಲ್ಲ ಅದು ಬೇರೆ ಕ್ಯಾಬ್. ಹಾ, ಸರಿ. ಅದ್ ಸರಿ, ಇವತ್ತು ನೀನ್ ನೋಡೋದಕ್ಕೆ ಗಣ್ಣೋರ್ ಬರ್ಬೇಕು, ಬರ್ತಾರಲ್ವಾ? ನೀನ್ ನೋಡಿದ್ರೆ ಆಫೀಸ್ ಹೊರಟು ಇಲ್ಲಿ ನಿಂತ್ಕೊಂಡಿದೀಯಾ? ಯಾರು ಹೇಳಿದ್ದು? ಯಾಕಮ್ಮ ಹೇಳಬೇಕು? ಆ ಗಂಡ್ ಸೆಟ್ ಮಾಡ್ದವನೇ ನಾನು. ಆಕ್ಚುಲಿ ಎಷ್ಟು ಕಷ್ಟಪಟ್ಟು ಆ ಗಂಡ್ ಸೆಟ್ ಮಾಡಿದೀನಿ ಗೊತ್ತಾ? ನಿಮ್ಮಮ್ಮ ಹೇಳಲಿಲ್ವ ನಿನ್ಗೆ? ಅವ್ರು ಬರೋಷ್ಟ್ರಲ್ಲಿ ನಾನು ಮನೆಯಲ್ಲಿ ಇರ್ತೀನಿ. ಅಯ್ಯೋ, ಈಗಾಗ್ಲೇ ರಾಹುಕಾಲ ಶುರು ಆಗ್ಬಿಡುತ್ತೋ ಏನೋ, ಅಷ್ಟರಲ್ಲೇ ಅವ್ರು ಬಂದ್ಬಿಡ್ತಾರೋ ಏನೋ. ನೀನ್ ಇನ್ನೂ ಇಲ್ಲೇ ನಿಂತ್ಕೊಂಡಿದೀಯಾ? ನೀನ್ ಆಫೀಸ್ಗೆ ಹೋಗೋದು ಯಾವಾಗ, ಬರೋದು ಯಾವಾಗ? ರಜಾ ಹಾಕ್ಬಿಡ್ಬೇಕಾಗಿತ್ತು. ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅಲ್ಲ ಅವ್ರು ಬರೋಷ್ಟ್ರಲ್ಲಿ ಹೋಗಿ ಬರ್ತೀನಿ. ಇಷ್ಟೊತ್ತಲ್ಲಿ ನಿನ್ ಮೀಟಿಂಗ್ ಇದೆಯೇನಮ್ಮ? ಫಾರಿನ್ ಡೆಲಿಗೇಟ್ಸ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಇದೆ. ಅಯ್ಯೋ, ವಿಡಿಯೋ ಕಾನ್ಫರೆನ್ಸ್ ಇದ್ರೆ ಮನೆಯಿಂದಾನೆ ಮಾಡ್ಬೋದಾಗಿತ್ತಲ್ಲ. ಅದು ಆಫೀಸಲ್ಲಿ ಇಡೀ ಟೀಮೇ ಇರ್ಬೇಕಂತೆ. ಓ ಸರಿ, ಯಾವ ದೇಶದವರು? ಲಂಡನ್. ಲಂಡನ್ 5:30 ಗಂಟೆ ಹಿಂದೆ. ಅಲ್ಲಿನೂ ಮಧ್ಯರಾತ್ರಿ ಅಲ್ಲಮ್ಮ ಈಗ. ಒಂದ್ ನಿಮಿಷ, ಕಾಲ್ ಬರ್ತಿದೆ. ಇದೇನು ಸರಿ ಇಲ್ವೇ? ಅವ್ರ ಅಮ್ಮನ ಹಲೋ. ಯಾ ಐಲ್ ಬಿ ದೇರ್ ಇನ್ 5 minutes. ಓ, ಇಸ್ ಇಟ್? ಓಕೆ, ಫೈನ್, ಥ್ಯಾಂಕ್ ಯು. ಅಯ್ಯೋ ನೋಡಿ ಅಂಕಲ್, ಆಫೀಸಿಂದಾನೆ ಕಾಲು. ಮೀಟಿಂಗೇ ಕ್ಯಾನ್ಸಲ್ ಅಂತೆ. ಆಫೀಸ್ಗೆ ಹೋಗ್ಬೇಕಾಗೇ ಇಲ್ಲ. ಒಳ್ಳೇದಾಯ್ತು ಬಿಡು, ಈಗ ಮನೆಗೆ ತಾನೇ ನೀನ್ ವಾಪಸ್ ಹೋಗ್ತಾ ಇರೋದು. ಇಲ್ಲೇನ್ ಮಾಡ್ಲಿ, ಹೊರಟೆ. ಹಾ ಬಾಬಾ, ನಾನೇ ನೀನ್ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ ಅಂಕಲ್, ಪರವಾಗಿಲ್ಲ. ನಾನು ಬಸ್ಸು ಆಟೋದಲ್ಲೋ ಹೋಗ್ತೀನಿ. ಏನಮ್ಮ ಮಾತಾಡ್ತೀಯಾ? ನೀನ್ ಬಸ್ಸಲ್ಲಿ ಆಟೋದಲ್ಲಿ ಯಾಕೆ ಹೋಗ್ಬೇಕು? ನಾನಿರೋದು ಯಾಕೆ? ಬಾ, ಡ್ರಾಪ್ ಮಾಡ್ತೀನಿ. ಇಲ್ಲ, ನೀವು ಎಲ್ಲೋ ಹೊರಟಂಗಿತ್ತಲ್ವಾ ಅಂಕಲ್, ನಿಮ್ಗೆ ಯಾಕೆ ಲೇಟು? ನಾನೇ ಹೋಗ್ತೀನಿ, ಪರವಾಗಿಲ್ಲ. ನನಗೆ ಲೇಟಮ್ಮ, ರಿಟೈರ್ಡ್ ಆಗಿರೋ ಮನುಷ್ಯ, ಬೇರೆ ಏನು ಕೆಲಸ ಇಲ್ಲ. ಬಾಬಾ ಬಿಡ್ತೀನಿ. ಇಲ್ಲ ಪರವಾಗಿಲ್ಲ, ಅಲ್ಲಿ ನೋಡಿ ಬಸ್ ಬಂತು. ಆ ಬಸ್ ಹೋಗೋದಿಲ್ಲ. ಇಲ್ಲ, ಹೋಗುತ್ತೆ. ಹೋಗೋದಿಲ್ಲಮ್ಮ. ಅಯ್ಯೋ ದೇವ್ರೆ, ಆ ಬಸ್ ನಾನು ಬರ್ತೀನಿ. ಅಯ್ಯೋ ರಾಮನೆ, ಹೋಗೋದಿಲ್ಲಮ್ಮ ಅದು. ನೆಕ್ಸ್ಟ್ ಸ್ಟಾಪ್. ಹೆದರಿಸೋ ಪರ್ಸ್ನಾಲಿಟಿ ಇಲ್ದಿದ್ರು ನನ್ನ ಲೈಫು ದೊಡ್ಡ ವಿಲನ್. ಅವ್ರ ಲೈಫಲ್ಲಿ ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಅವರೇ ಮದುವೆ ಆಗಬೇಕಿತ್ತು. ನನಗೆ ಗಂಡು ಹುಡ್ಕೋ ಅಡ್ವೆಂಚರ್ ಯಾಕೆ ಬೇಕಿತ್ತು ಅವ್ರಿಗೆ? ಓ, ಆಗಲೇ ಕಿವಿ ಊದ್ಬಿಟ್ಟಿದ್ದಾರೆ. ಹಾ, ಎಲ್ಲೇ ಇದೆಯಾ? ಯಾಕೆ? ಏನೋ ಮೀಟಿಂಗ್ ಇದೆ, ಅರ್ಜೆಂಟಾಗಿ ಹೋಗ್ಬೇಕು ಅಂದೆ, ಇನ್ನು ಆಫೀಸ್ಗೆ ಹೋಗಿಲ್ವಂತೆ. ವಾಮನ್ ಮೂರ್ತಿಗಳು ಫೋನ್ ಮಾಡಿ ಅಲ್ಲಿಗೆ ಹೋಗ್ತಿರೋದು. ನಿನ್ನ ಆಫೀಸ್ ಇರೋದು ಯಾವ ಕಡೆ, ನೀನ್ ಹೋಗ್ತಿರೋದು ಯಾವ ಕಡೆ? ಅದ್ ಯಾವ್ದೋ ಬೇರೆ ಬಸ್ ಹತ್ತಿದೆಯಂತಲ್ಲ, ಯಾಕೆ? ಎಲ್ಲ ಸರಿ ಇದೆ ಅಮ್ಮ, ಅವ್ರಿಗೇನ್ ಗೊತ್ತು? ಸರಿಯಾಗಿದೆ. ಬೇಡ ಅಂದ್ರು ಹಠ ಮಾಡ್ಕೊಂಡು ಆಫೀಸ್ಗೆ ಹೋದೆ, ಇನ್ನು ಆಫೀಸ್ಗೂ ತಲುಪಿಲ್ಲ. ಮನೆಗಿನ್ ಬರೋದು ಯಾವಾಗ? ನೀನು ಮೂರ್ತಿಗಳು ಬೇರೆ ನೋಡಿದ್ದಾರೆ, ಮರ್ಯಾದೆ ಬರತ್ತಾ? ಕಷ್ಟಪಟ್ಟು ಗಂಡು ಗೊತ್ತು ಮಾಡಿರೋದೇ ಅವರು, ಅಂತಾದ್ರಲ್ಲಿ ಗಂಡು ಬರೋ ಹೊತ್ತಲ್ಲಿ ನೀನ್ ಇಲ್ದೇ ಇದ್ರೆ ಅವ್ರಿಗೆ ಬೇಜಾರಾಗಲ್ವೇನೆ? ಹೇಗೋ ಮೀಟಿಂಗ್ ಕ್ಯಾನ್ಸಲ್ ಆಯ್ತಂತಲ್ಲ, ತೆಪ್ಪಗ್ ಮನೆಗ್ ಬಾ. ಮೀಟಿಂಗು? ಅದೇ ಮೀಟಿಂಗ್ ಕ್ಯಾನ್ಸಲ್ ಆಯ್ತಂತಲ್ಲ, ಇನ್ನೇನು? ಬೇಗ ಬಾರೆ ಮನೆಗೆ. ಸರಿ. ಈ ದಿನ ಆಗ್ತಿರೋದ್ನೆಲ್ಲ ಯಾರಾದ್ರೂ ಶೂಟ್ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಹಿಂತಿರುಗಿ ಹೋಗಲು ಸೂಚನೆ, ಮುಂದಕ್ಕೆ ಸಾಗಲು ಯೋಚನೆ, ತೊರೆದ ಆ ಕಾತುರದ ಆ ಕನಸೆ ಕಳೆದಿದೆ. ನಾ ತೊರೆದೆ
ಹೀಗೊಂದು ದಿನದ ನಡಿಗೆ ಹೀಗೊಂದು ದಿನದ ಸುಲಿಗೆ ಹೀಗೊಂದು ದಿನದ ಪರಿಯೇ ಹೀಗೊಂದು ದಿನವ ಯಾಕೆ ಅಡೆತಡೆ ಎಷ್ಟು ಇಲ್ಲಿ ಸೂಚನೆ ಹೌದು ನಿನ್ನೆ ನೀನು ಕೇಳುವಂತ ಯೋಚನೆ ತರವೇ ಈ ತರವೇ ಕಾಡುವ ಸಮಯ ಸ್ವರವೇ ಈ ಸ್ವರವೇ ಹಾಡುತ್ತ ತೊಡಗುವ ಸಮಯ ಮನವೇ ಈ ಮನವೇ ನೋಡುತ್ತ ಮಲಗುವ ಸಮಯ ಸರಿಯೇ ನೀ ಸರಿಯೇ ನಿಲ್ಲದೆ ಓಡುವ ಸಮಯ ಯಾಕೆ ಹೇಗೆ ದೂರುತ್ತಿದೆ ನನ್ನ ಸಮಯನೇ ದೂರುತ್ತಿದೆ ಏಕೆ ದೂರುತ್ತಿದೆ ದೂರಕ್ಕೆ ದೂರಕ್ಕೆ ನಿಲ್ಲು 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 ಎನ್ನುತ್ತಾ ನಾ ತೊರೆದೆ ನಾ ಎಲ್ಲವನ್ನು ಸೇರಲು ಕನಸಿಗೆ ನಿಮಿಷ ಹಲೋ ಮೇಡಮ್ ಎಲ್ಲೋ ಅರ್ಜೆಂಟಾಗಿ ಹೋಗ್ಬೇಕು ಅಂತಿದ್ರೆ ಇಲ್ಲೇ ಇದ್ದೀರಾ ಆಡಿಷನ್ ಸೆಲೆಕ್ಟ್ ಆದ್ರಾ ನೀವು ನಿಮ್ಮಿಂದಾನೇ ಇಷ್ಟೆಲ್ಲ ಆಗ್ತಿರೋದು. ಏನಾಯ್ತು? ನನ್ ಗಾಡಿ ಕಿತ್ಕೊಂಡ್ರಿ, ನನ್ ಟೈಮ್ ವೇಸ್ಟ್ ಮಾಡಿದ್ರಿ. ನಿಮ್ ಹೀರೋಯಿಸಂ ತೋರ್ಸಕ್ಕೆ ನಾನೇ ಬೇಕಿತ್ತಾ? ನನ್ ಫ್ಯೂಚರ್, ನನ್ ಕನ್ಸು, ನನ್ ಭವಿಷ್ಯ ಎಲ್ಲಾನು ಹಾಳು ಮಾಡ್ಬಿಟ್ರಿ. ಅಯ್ಯೋ, ಗಾಡಿ ಕಿತ್ಕೊಂಡ್ರೆ ಇಷ್ಟೊಂದು ರಾಮಾಯಣ ಆಗತ್ತಾ? ಐ ಆಮ್ ಸಾರಿ ಮೇಡಮ್. ನಿಮ್ ಸಾರಿ ಬೇಕಿಲ್ಲ ನನ್ಗೆ. ಅದಿರ್ಲಿ, ನೀವು ಆಟೋಲ್ ತಾನೇ ಹೋಗಿದ್ದು? ಸೆಂಟ್ರಲ್ಲೇ ಇಳಿಸ್ಬಿಟ್ಟ. ನನ್ನ ಮಗ ಕೇಡಿ ಕೋರ್ಮ ಅಂತ ನನ್ಗಾಗ್ಲೇ ಗೊತ್ತಿತ್ತು. ಅದಿರ್ಲಿ, ಬಸ್ ಇರ್ಲಿಲ್ವಾ? ಸಿಗ್ಲಿಲ್ಲ. ಬೆಂಗಳೂರಲ್ಲಿ ಬಸ್ಸು ಆಟೋ ಸಿಗದೆ ಇರ್ತದ? ಆಹಾ, ಸಿಗ್ಲಿಲ್ಲ ರೀ. ನನ್ಗೇನ್ ಗೊತ್ತು ಯಾಕಂತ. ನನ್ಗಿವಾಗ ಲೇಟ್ ಆಗ್ತಿದೆ, ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಅಯ್ಯ, ಇದು ಒಳ್ಳೆ ಕರ್ಮ ಆಯ್ತು. ಒಂದ್ ಕೆಲಸ ಮಾಡಿ, ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ನಾನು ನಿಮ್ ಗಾಡಿನಲ್ಲಿ ಆಗಲ್ಲ. ಅಯ್ಯೋ, ಎದುರು ಬೇಡಮ್ಮ, ಬಾಮ್ಮ, ಬಿಡ್ತೀನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹತ್ತಿ ಗಾಡಿ. ನನ್ನ ಹತ್ರ 100 ರೂಪಾಯಿ ಇರೋದು, ಅದಕ್ಕೆ 2 ಸೊನ್ನೆ ಇರೋದು. ₹1 ಬೇಡ, ಬನ್ನಿ ಪ್ಲೀಸ್, ಬನ್ನಿ. ಸರಿ, ಸರಿ, ಎಲ್ಲೋಗ್ಬೇಕಮ್ಮ ಈಗ? ವಿಜಯನಗರ್ ಬಸ್ ಸ್ಟಾಪ್ ಹತ್ರ ಹೋಗಿ ಅಲ್ಲಿಂದ ಹೇಳ್ತೀನಿ. ಇನ್ನು 15 ನಿಮಿಷದಲ್ಲಿ ಇರ್ತೀಯ ಅಲ್ಲಿ. ಅಯ್ಯೋ, ಬೆಳಗ್ಗೆಯಿಂದ 10 ನಿಮಿಷ ಅಂತ ಸುಮಾರು ಸತಿ ಅನ್ಕೊಂಡೆ. ಇನ್ನ ಇಲ್ಲೇ ಇದೀನಿ ನೋಡಿ. ಅಲ್ಲಮ್ಮ, ಇದು ಪೊಲೀಸ್ ಗಾಡಿ. ದೇಶದಲ್ಲಿ ಇದಕ್ಕಿಂತ ಫಾಸ್ಟೆಸ್ಟ್ ಗಾಡಿ ಯಾವುದೂ ಇಲ್ಲ. ಯು ವೋಂಟ್ ಬಿ ಲೇಟ್. ಹಾ, ನೋಡೋಣ. ಈಗಾಗ್ಲೇ ಲೇಟ್ ಆಗಿದೆ. ಹಂಗ ಸರಿ, ಒಂದ್ ಕೆಲಸ ಮಾಡಮ್ಮ, ಅದ್ಯಾರ ಹತ್ರ ಬಂದು ನಾನು ಮಾತಾಡ್ಬೇಕು ಹೇಳು. ನಾನು ಬಂದು ಹೇಳ್ತೀನಿ, ನಮ್ಮ ಹುಡುಗಿ ಲೇಟ್ ಆಗೋಯ್ತು, ಬೈಬಿಡಿ ಅಂತ. ಓಕೆನಾ? ನಾನೇನ್ ಸ್ಕೂಲ್ಗ ಹೋಗ್ತಾ ಇರೋದು? ಏನು ಬೇಕಾಗಿಲ್ಲ. ನನ್ನ ಫ್ರೆಂಡ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾಳೆ. ಒಂಚೂರು ಬೇಗ ಹೋದ್ರೆ ಸಾಕು. ಸರಿ, ನೀನೇನ್ ನೋಡ್ತೀಯ? ನಡಿಯೋ. ಆಯ್ತು. ಹಾ, ಬರ್ತಾ ಇದ್ದೀನಿ. ಇನ್ನೊಂದು 5 ನಿಮಿಷ ಬಂದ್ಬಿಟ್ಟೆ. ಬೆಳಿಗ್ಗೆಯಿಂದ ನಾನು ತುಂಬಾ ಸಲ ಕೇಳಿದ್ದೀನಿ ಈ ಮಾತನ್ನ. ಆದ್ರೆ ನಾನಿವಾಗ ವರ್ಲ್ಡ್ಸ್ ಫಾಸ್ಟೆಸ್ಟ್ ಗಾಡಿನಲ್ಲಿದ್ದೀನಿ. ಅದ್ಯಾವ್ದದು? ಪೊಲೀಸ್ ಜೀಪ್. ಪೊಲೀಸ್ ಜೀಪಾ? ಅದ್ರಲ್ಲಿ ಯಾಕೆ ಬರ್ತಿದ್ಯಾ? ಏನಾಯ್ತು? ಮತ್ತೇನಾದ್ರೂ ಪ್ರಾಬ್ಲಮಾ? ಇಲ್ಲ, ಬೆಳಿಗ್ಗೆ ಹಿಡ್ದಿದ್ರಲ್ಲ, ಅವರೇ ಸಿಕ್ಕಿದ್ರು. ಡ್ರಾಪ್ ಮಾಡ್ತೀನಿ ಅಂತ ಅಂದ್ರು. ಹೌದಾ? ಅದೇಗೆ? ರೇಗ್ದೆ ನೋಡು, ಹೆದರ್ಬಿಟ್ರು. ಫ್ರೆಂಡ್ ಮುಂದೆ ಬಿಲ್ಡಪ್ಗೆ.
ಏನೋ ಬೇಗ ಬಾ. ಹಾ ಏಯ್, ಬರ್ತಾ right ಇದ್ದೀನಿ. ಸರಿ ಸರ್. ಇಲ್ಲ ಅಸೋಸಿಯೇಟ್ ನನ್ ಪ್ರಾಣ ತಿಂತಾ ಇದ್ದಾನೆ. ಎಲ್ರು ಬಂದ್ರ ಅಂತ. ಆಡಿಷನ್ ಶುರು ಆಗೋಯ್ತಾ? ಆಗ್ಲೇ ಇಬ್ರು ವಾಪಸ್ ಹೋಗಿದ್ದು ಆಯ್ತು. ಇಷ್ಟು ಬೇಗನಾ? ಹಾ ಅದಕ್ಕೆ ನಿಂಗೆ ಫೋನ್ ಮಾಡಿದ್ದು ಬೇಗ ಬಾ ಅಂತೇಳಿ. ನೀನ್ ನೋಡಿದ್ರೆ ಬೆಳಿಗ್ಗೆ ಅಲ್ಲೋಡು ಯಾವಳ್ದ ಚೆಂದ ಕಿತ್ಕೊಂಡ್ಬಿಟ್ಟ ಬೈಕ್ ಅವನು. ಏಯ್ ಬಿಡ್ಬೇಡ ಫಾಲೋ ಮಾಡು ಲೆಫ್ಟ್ ಬಾ ಬೇಡ ಸೀದಾ ಹೋಗು. ರೈಟ್ ತಗೊಳ್ಳಿ. ಅಲ್ಲಿ ಕಳ್ಳ ರೈಟ್ ಹೋಗ್ತಾವನೆ, ಸೀದಾ ತಾನೆ ಹೋಗ್ತಿರೋದವನು, ಅವನ ತಾನೆ ಫಾಲೋ ಮಾಡ್ಬೇಕು ನಾವು. ಲೇಟ್ ಆಗ್ತಾ ಇದೆ, ನೀವು ರೈಟ್ ತಗೊಳ್ಳಿ. ರೈಟ್. ಅಯ್ಯೋ ಇರಮ್ಮ, ಅವ್ನು ಎಲ್ಲೋಗ್ತಾನೆ ಕಣ್ಣಿಡಿಬೇಕು. ಒಂದ್ ನಿಮಿಷ ಸುಮ್ಮನೆ ರೀ. ಬಿಡ್ಬೇಡ ಹೋಗು. ನಾನು ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಹೋಗಿ. ಅಲ್ಲಮ್ಮ, ನಿನ್ನ ಡ್ರಾಪ್ ಮಾಡಿದ್ರೆ ಕಳ್ಳನ ಹಿಡಿಯಕ್ಕಾಗತ್ತಾ? ಎಸ್ಕೇಪ್ ಆಗ್ಬಿಡ್ತಾನೆ. ಫಸ್ಟ್ ಕಳ್ಳ ಇಂಪಾರ್ಟೆಂಟ್. ಲೆಫ್ಟ್ ಬಾ. ಟ್ರಾಫಿಕ್ ಪೊಲೀಸ್ ತಾನೆ, ಈ ಕೆಲಸ ನಿಮ್ದಲ್ಲ. ಹಲೋ, ಕ್ರೈಮ್ ಎಲ್ಲ ಒಂದೇ ಮಾ. ಅವ್ರು ಕಾಕಿ ಹಾಕಿರ್ತಾನೆ, ವೈಟ್ ಹಾಕಿದೀವಿ. ಪೊಲೀಸ್ ಬ್ಲಡ್ ಎಲ್ಲ ಒಂದೇ. ಹೋಗು. ನನ್ ಜೊತೆ ಆಡಿಷನ್ ಬನ್ನಿ, ಈ ಡೈಲಾಗ್ ಯೂಸ್ ಆಗುತ್ತೆ. ಏ ಈ ಮಾತ್ಕಾದ್ರೂ ನಿನ್ಗೆ ಒಂದು ಒಳ್ಳೆ ಆಕ್ಷನ್ ಸೀನ್ ತೋರಿಸ್ತೀನಿ. ಏಯ್ ಬಿಡ್ಬೇಡ ಹೋಗು. ಇಟ್ಕೋಬೇಕಾಗಿತ್ತು, ನನ್ ಬಾಯ್ ಸುಮ್ಮನೆ ಇರಲ್ಲ. ತಿರ್ಸು ಹೋಗು. ಒಂಚೂರು ನಿಲ್ಸಿ, ನಾನು ನಿಲ್ಕೋಬಿಡ್ತೀನಿ. ಚೇಸಿಂಗ್ ಮಾಡುವಾಗ ಯಾರು ನಿಲ್ಲಿಸ್ತಾರ? ಸುಮ್ಮನೆ ಕೂತಾಳಿ. ಹೋಗ್ಲಿ, ಸ್ಲೋ ಆದ್ರೂ ಮಾಡಿ ಜಂಪ್ ಮಾಡ್ತೀನಿ. ಏನ? ಅದೆಲ್ಲ ಆಗಲ್ಲ, ಸುಮ್ಮನೆ ಕೂತ್ಕೋಬೇಕು. ಇದು ಎಲ್ಲಿ ಬಂದ್ ಸಿಕ್ಕಾಕೊಂಡೆ ನಾನು. ಸ್ಲೋನು ಮಾಡಲ್ಲ, ನಿಲ್ಸೋದಿಲ್ಲ. ಹಾಗಿದವರು ನನ್ನ ಯಾಕ್ರಿ ಹತ್ತಿಸ್ಕೊಂಡ್ರಿ? ಅಯ್ಯ ಇದೇನ್ ಟ್ಯಾಕ್ಸಿನ? ಎಲ್ಲಂದ್ರೆ ಅಲ್ಲಿ ನಿಲ್ಸಕ್ಕೆ. ಪೊಲೀಸ್ ಜೀಪು, ಕರ್ತವ್ಯ ಮುಖ್ಯ. ಸರಿ, ಬೇಗನಾದ್ರೂ ಹೋಗಿ. ಹೋಗ್ತೀನಿ ರೀ. ಮಿಸ್ ಆಗೋದಾ ಇಲ್ಲಿ? ಮಾಯ ಆಗೋದಾ? ಅಯ್ಯ ಈ ಹುಡುಗಿ ಹತ್ರ ಮಾತಾಡ್ಕೊಂಡು ಒಳ್ಳೇದಾಯ್ತು, ಬನ್ನಿ ವಾಪಸ್ ಹೋಗೋಣ. ಎಲ್ಲಿ ವಾಪಸ್ ಹೋಗೋದು? ಡೆಡ್ ಇದ್ದಿದ್ಕೆ ವಾಪಸ್ ಬಂದ. ಈ ಹುಡುಗಿ ಸುಮ್ಮನೆ ಇದ್ದಿದ್ರೆ ಅಲ್ಲೇ ಏನೋ ಜರ್ಕ್ ಕೊಡ್ತೇನೆ. ನಡೆಯೋ, ಹೋಗು. ನೀವ್ ನನ್ ಜೊತೆ ಮಾತಾಡ್ತಿದ್ರೆ ನಿಮ್ ಡ್ರೈವರ್ ಏನ್ ಮಾಡ್ತಿದ್ದ? ನಡಿ. ಅಲ್ಲಮ್ಮ, ಪಾಪ ಹುಡುಗ ಫಸ್ಟ್ ಟೈಮ್ ಚೇಸಿಂಗ್ ಹೋಗ್ತಾವನೆ. ಹಿಂಗ್ ಕನ್ಫ್ಯೂಸ್ ಮಾಡಿದ್ರೆ ಹೆಂಗೆ? ನೀನ್ ಕನ್ಫ್ಯೂಸ್ ಆಗ್ಬೇಡ. ಸರಿ ಸರ್. ಹಾ ಹೇಳೆ. ಆಗ್ಲೇ ಇದಕ್ಕಿಂತ ಫೋನ್ ಕಟ್ ಆಯ್ತು. ಅಯ್ಯೋ, ಇಲ್ಲಿ ಮತ್ತೆ ನನ್ ರೂಟ್ ಕಟ್ ಆಯ್ತು. ಏನಾಯ್ತು? ಕಳ್ಳನ್ ಚೇಸ್ ಮಾಡ್ತಿದ್ದೀನಿ. ನೀನಾ? ಯಾಕೆ, ನಿಮ್ ಜೊತೆ ಗಾಡಿನಲ್ಲಿ ನಾನು ಇಲ್ವಾ? ಇದೆಯಾ? ಯಾವ ಸೀನ್ ಮಾಡ್ತಿದ್ಯಾ ನೀನು? ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಕಣೆ. ಆ ಕಡೆ ಇವ್ರ ಕಳ್ಳನ್ ಹತ್ರನೂ ಹೋಗ್ತಿಲ್ಲ, ಅವ್ನು ಇವರಿಂದ ದೂರನೂ ಹೋಗ್ತಾ ಇಲ್ಲ. ಏನಾರು ಹುಡ್ಕೊಂಡಿರ್ತೀಯಲ್ಲ ನೀನು. ನನ್ನೇನ್ರಿ ನೋಡ್ತಿದ್ದೀರಾ? ತುಳಿರಿ, ಆಕ್ಸಿಲೇಟರ್ ತುಳಿರಿ. ಅವಳನ್ನ ನೋಡ್ತಾ ತುಳಿಯೋ. ಕೇಳಿಸ್ಕೊಂತಿದ್ಯಾ? ಅದೇ ಇಷ್ಟೊಂದು ಜನರು ಇರ್ತಾರಲ್ಲ, ಅವ್ರದೆಲ್ಲ ಆಗೋಷ್ಟಲ್ಲಿ ಬಂದ್ಬಿಡ್ತೀನಿ. ಜಾಸ್ತಿ ಜನ ಯಾರು ಇಲ್ಲ. ಸುತ್ತಮುತ್ತ ಯಾರು ಇದ್ದೀರಾ? ಮಾತ್ರ ಕರ್ತಿರೋದು. ಅರ್ಧ ಜನ ಖಾಲಿ ಆಯ್ತು. ಅಯ್ಯೋ, ಬೇಗ ಓಡಿಸಿ. ಅವನೇನ್ ಫಾಲೋ ಮಾಡ್ತಿದ್ರೆ ಹೋಗಿ ಬೇಗ. ಹಾ ನೋಡಿ ಅಲ್ಲೇ ಇದ್ದಾನೆ. ಹೋಗು. ಚಾರ್ಲಿ ಕಾಲಿಗೆ ಹೋಗ್ರಿ. ಹೋಗ್ತಾನೆ ಇರಮ್ಮ. ಅಲ್ಲ ಸರ್, ನಿಮ್ಗಲ್ಲ ಸರ್. ನೀವು ನಾ ಫಾಲೋ ಮಾಡ್ತಾ ಇದ್ದೀವಿ ಸರ್. ನೀವು ಯಾರು ಪಂಚಾಯತ್ ಏರಿಯಾ ಸುತ್ತಿಸ್ತಾನೆ ಸರ್ ಅವ್ರು. ಹೌದೌದು, ಇದೇ ಮೇನ್ ರೋಡಲ್ಲಿ ಇದ್ದೀವಿ ನಾವು. ನಿಂದ ಕಡೆ ಇದ್ದೀವಿ ಸರ್. ಯು ಆರ್ ನಾಟ್ ಮಿಸ್ಸಿಂಗ್ ಇನ್. ಒಳ್ಳೆ ಕಾಟ ಆಗೋಯ್ತು ನಮಗೆ. ನೀವು ಬನ್ನಿ ಸರ್. ಓವರ್ ಅಂಡ್ ಔಟ್. ಆಯ್ತಾ ಮಾತಾಡಿದ್ದು? ಹೋಗ್ರಿ. ಹೋಗ್ತಾನಿರಮ್ಮ. ಏನಂತ ಹತ್ಬಿಟ್ಲೆ ಇವಳು. ಅವನ ಮೇಲೆ ಕಣ್ಣಿಟ್ಟೆ. ಸರ್ ಫಾಲೋ ಮಾಡು. ಬಿಡಕ್ಕಿರಲ್ಲ ಸರ್, ಯಾವ ಕಾರಣಕ್ಕೂ ಬಿಡಲ್ಲ ನನ್ನ ಮಗನ ಇವತ್ತು. ಯಾವುದೇ ಸದ್ದಿಗೆ ಹೋದ್ರು ನೋಡ್ಕೋ. ಹಿಂದೆ ಇದ್ದೀನಿ ಸರ್, ಹಿಂದೆ ಇದ್ದೀನಿ. ನಮಗ್ ಸೈಡ್ ಹೋಗಿ ಸೈಟ್ ಇಲ್ಲ ಇಲ್ಲಿ, ದಡಕ್ಕೆ ಹೋಗ್ತಾರೆ. ನೋಡಿ ಎಲ್ಲಿ ಸರ್ ಈ ಟ್ರಾಫಿಕ್ ಅಲ್ಲಿ ಹೋಗಿ. ಇದೇನೋ ಹಿಂಗ್ ಕೂತ್ಬಿಟ್ಟೆ. ಹೋಗ್ಬಿಟ್ಟಿದ್ರೆ ಇವ್ರು ಗಾಬರಿ ಇಡಿಸ್ಬಿಟ್ರು. ಗಾಬರಿ ಒಳಗೆ ಹಂಗೆ ಅಯ್ಯೋ ಏನಾಯ್ತು ಗೊತ್ತಾಗಿಲ್ಲ. ಏನ್ ಕೇಳ್ತೀಯಮ್ಮ? ನೀನ್ ತಾನೇ ಹೇಳಿದ್ ಗುದ್ದು ಅಂತ. ನೀನ್ ಬದುಕೋನು ಸತ್ತೋಗೋನು. ಸತ್ತೋಗಿದ್ರೆ ನಮ್ಮೇಲೆ ಕೇಸ್ ಆಗುತ್ತಲ್ಲ.
ಬದುಕವ್ ನನ್ನ ಮಗ ಲೇ ಏನೋ ಕೂತಿದ್ದೆ ಬದುಕಿ ಅವನಲ್ಲೋ ಹೆಲ್ಮೆಟ್ ಬಚಾವ್ ಮಾಡ್ಬಿಡ್ತು ನನ್ನ ಮಗನ್ನ. ನೋಡಿ ಮೇಡಮ್, ಹೇರ್ ಸ್ಟೈಲ್ ಅಲ್ಲ ಹೆಲ್ಮೆಟ್ ಇಂಪಾರ್ಟೆಂಟ್. ಸರಿ ಸರಿ ಇದಾಯ್ತಲ್ಲ, ಬನ್ನಿ ಹೋಗೋಣ. ಇರಮ್ಮ, ಇವನ ಲ್ಯಾಂಡ್ ಆರ್ಡರ್ ಸ್ಟೇಷನ್ ಕಳಿಸ್ಬಿಟ್ಟು ಬರ್ತೀನಿ. ಅಯ್ಯಯ್ಯೋ ಅಷ್ಟೆಲ್ಲ ಟೈಮ್ ಇಲ್ಲ, ನೀವು ನನ್ನ ಡ್ರಾಪ್ ಮಾಡ್ಬಿಟ್ಟು ಎಲ್ ಬೇಕಾದ್ರೂ ಹೋಗಿ. ಏನ ನೀವು ಬರ್ಬೇಕು ಸ್ಟೇಷನ್ಗೆ? ನಾನಾ? ಹೌದು, ನೀವೇ ಐ ವಿಟ್ನೆಸ್, ನೀವೇ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಇಲ್ಲ ಸರ್ ಆಗಲ್ಲ, ನಾನು ಹೊರಡ್ತೀನಿ. ಹಲೋ ಮೇಡಮ್, ನೀವು ಬರ್ಲಿಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಕೊಂಡಿಸ್ಕೊಬೇಕಾಗತ್ತೆ. ಸರಿ ಹೋಗು. ಎಲ್ ಸಿಂಕ್ ಮಾಡಿದ್ಯೋ? ಆಮೇಲೆ ನೋಡಿ, ಮರಿದೆ ಸ್ಟೇಷನ್ ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಸರ್ ಏನೋ ಆಮೇಲೆ ಬರ್ಲಿ ಅಂದ್ರೆ ನಮ್ದು ಮೆಡಲ್ ಮಿಸ್ ಆಗೋದಿ ಸರ್. ಬರ್ದೇ ಹೋಗ್ತಾಳು, ಇವನ್ನ ಹಿಡಿಯಕ್ಕೆ ಚೇಸಿಂಗ್ ಗೈಡ್ ಮಾಡ್ತಾಳೆ ಇವಳಲ್ವಾ? ಅಯ್ಯೋ ನಾನೇನ್ ಹೇಳಿಲ್ಲಪ್ಪ, ಕಾರಲ್ಲಿ ಕೂತಿದೆ ಅಷ್ಟೇ, ಹಿಡ್ದಿದಲ್ಲ ಇವ್ರೆ. ಏನ್ ಸರ್? ಈಗ ಹೆಂಗ್ ಹೋಗ್ತೀರಾ? ತುಂಬಾ ಕಷ್ಟವಾದ ಪ್ರಶ್ನೆ ಕೇಳ್ತಿದ್ದೀರಾ. ಅಯ್ಯೋ ಎಲ್ಲಿದ್ರೆ ನಿಮ್ಗೇನ್ರಿ? ಹಾ ಎಲ್ಲಿ? ಪೊಲೀಸ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಹಾ ನಿಮ್ನೆ ಕಾಯ್ತಾ ಇದೆ. ಬನ್ನಿ ಹೋಗೋಣ. ಹಾ ಕ್ಯಾಬ್ನಲ್ಲಿ ಹೋಗ್ತೀನಿ. ಸರಿ, ಒಳ್ಳೇದಾಗ್ಲಿ, ಹೋಗಿ. ಏನ್ ಒಳ್ಳೇದಾಗುತ್ತೋ ಏನೋ. ಯಾಕಮ್ಮ ಅಪ್ಸೆಟ್ ಆಗ್ತೀರಾ? ಸರಿ, ನಾನು ಬಂದು ಹೇಳ, ನಮ್ಮ ಹುಡುಗಿಗೆ ಬೈಬೇಡಿ ಲೇಟ್ ಆಗೋಯ್ತು ಅಂತ. ಹೇಳ್ತೀರಾ? ಬೇಡ ಬಿಡಿ, ನಾನೇನೋ ಮಾಡ್ತೀನಿ. ಹಾ ಬಂದೆ ಇರ್ರಿ. ಮೇಡಮ್ ಒಳ್ಳೆ ಕೆಲಸ ಮಾಡಿದ್ರಿ, ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಬನ್ನಿ ಬನ್ನಿ. ಹಲೋ ಹಲೋ ನಡೀರಿ, ನಿಮ್ ಮುಂದೆನೆ ಇದೀನಿ. ಹಲೋ ಹಲೋ ಅಂತಾನೆ ಇದೀರಾ? ನಡೀರಿ. ಹಾ ಮೇಡಮ್. ಎಲ್ಲೋ ಬಿಟ್ಟಿದ್ರಿ ಮೇಡಮ್? ಕಾದು ಕಾದು ಸುಸ್ತಾಗೋಯ್ತು ನಂಗೆ. ರೀ ರೇಗ್ಸ್ಬೇಡಿ, ಸುಮ್ನೆ ನಡೀರಿ. ಇಲ್ಲ ಮೇಡಮ್, ನಿಜವಾಗ್ಲು ನಿಮ್ಮ ಮನೆ ಹತ್ರನೇ 1 hour ಇಂದ ವೇಟ್ ಮಾಡ್ತಾನೆ ಇದ್ದೆ. ನೀವು ಮೇಕಪ್ ಮಾಡ್ಕೊಳ್ತಿರ್ಬೋದೇನೋ ಅಂತ ಈಚೆನೆ ಇದ್ದೆ ಅಷ್ಟೇ. ಆಮೇಲೆ ನೀವು ಬರೋದು ಲೇಟ್ ಆಯ್ತಲ್ಲ, 6th ಸೆನ್ಸ್ ನೋಡಿ ನಂದು ಡೌಟ್ ಹೊಡಿತು. ಫಾಲೋ ಮಾಡ್ಕೊಂಬಂದ್ರೆ ಇಲ್ಲೇ ಸಿಕ್ಬಿಟ್ರಿ ನೀವು. ಎಲ್ಲ ನನ್ನ ಟೈಮ್. ನೀವು ಬರೋದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ನಾನೇ ಹೊರಟೆ, 1.5 ಗಂಟೆ ಲೇಟ್ ಆಗೋಯ್ತು. ಹೌದಾ? 1.5 ಗಂಟೆ ಲೇಟ್? ಗೊತ್ತಿರಲ್ರಿ, ನಿಮ್ಮಿಂದ ಎಷ್ಟು ತೊಂದರೆ ಆಗಿದೆ ಗೊತ್ತಾ? ಆಮೇಲೆ ಸಿಗ್ತಿರಲ್ಲ, ಮಾಡ್ತೀನಿ ನಿಮ್ಗೆ. ಯಪ್ಪ, ಯಾಕೋ ಮೈ ಮೇಲೆ ಮಾರಿ ಬಂದ್ಬಿಟ್ಟವಳೆ. ರೀ ನಿಲ್ಸ್ರಿ ಅದನ್ನ, ಈ ಟೆನ್ಷನ್ ಅಲ್ಲಿ ನಿಮ್ ಮ್ಯೂಸಿಕ್ ಬೇರೆ. ಅಲ್ಲ ಮೇಡಮ್, ಅರ್ಜೆಂಟ್ ಆಫೀಸಲ್ಲಿ ಕೆಲಸ ಇದೆಯಾ? ಯೋಚನೆ ಮಾಡಬೇಡಿ, ನಂದು ಐರಾವತ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ ಟಪಕ್ಕಂತ ಆಫೀಸ್ ಮುಂದೆ ಇರ್ತೀನಿ ನಾನು. ಹಾ ಆಫೀಸಾ? ರೀ ನೆನ್ನೆನೆ ಹೇಳ್ದೆ ತಾನೆ ಆಫೀಸ್ಗೆಲ್ಲ ಬೇರೆ ಕಡೆ ಹೋಗ್ಬೇಕು ಅಂತ. ಗಾಡಿ ತಿರುಗಿಸ್ಕೊಂಡೇ ಬಿಟ್ರಾ? ಇಲ್ಲ, ನೀವು ಟೆನ್ಷನ್ ಇದ್ರಲ್ಲ, ಒಂಚೂರು ನಗಲಿ ಅಂತ ಕಾಮಿಡಿ ಮಾಡಿದೆ ಅಷ್ಟೇ. ಹೋಗ್ಲಿ, ಅಡ್ರೆಸ್ ನೆನ್ಪಿದೆ ತಾನೆ? ಬನ್ನಿ ಮೇಡಮ್, ನನ್ನ ತಲೆ 8 GB ಮೆಮೊರಿ ಕಾರ್ಡು ಜ್ಞಾಪಕ ಇಲ್ದೇ ಇರುತ್ತಾ? ಯಾವುದಕ್ಕೋಸ್ಕರ ಅಡ್ರೆಸ್ ಹೇಳ್ಬಿಡಿ. ಅಲ್ಲ, ಆ ಜೋಗ ನಗ್ಲಿವಲ್ಲ, ಇದಕ್ಕಾದ್ರೂ ನಗ್ತೀರೇನೋ ಅಂತ ಅಷ್ಟೇ. ಇನ್ನೊಂದೇ ಒಂದ್ ಜೋಕ್ ಮಾಡಿದ್ರೆ ಕಿಟಕಿಯಿಂದ ಆಚೆ ತಳ್ಬಿಡ್ತೀನಿ. ಈ ಜೋಕು ತುಂಬಾ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ. ಅಜ್ಜಿ ಬಾಯಿ ಮುಚ್ಕೊಂಡು ಗಾಡಿ ಓಡಿಸ್ರಿ. ನಿಮ್ಮ ಅಜ್ಜಿನ? ಓ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಬಿಡಿ ಮೇಡಮ್, ನಾನೇ ಒಂದ್ ಸೆಕೆಂಡ್ ಜೇರ್ ಕೊಡ್ದ್ಬಿಟ್ಟೆ. ದಿನ ನಿಮ್ಮನ್ನ ನೋಡ್ತೀನಿ, ಇದು ಆಕ್ಟಿಂಗ್ ಒಂದು ನನ್ಗೆ ಗೊತ್ತಾಗ್ಲೇ ಇಲ್ಲ. ಬಿಡಿ ಮೇಡಮ್, ಆಲ್ ದಿ ಬೆಸ್ಟ್. ನಿಮ್ಗೆ ಒಳ್ಳೇದಾಗ್ಲಿ. ಹಾ, ದೇವ್ರು ಇಂಥವ್ರಿಗೆಲ್ಲ ಒಳ್ಳೇದು ಮಾಡ್ಬೇಕಪ್ಪ. ಖಂಡಿತ ನೀವು ಸೆಲೆಕ್ಟ್ ಆಗೇ ಆಗ್ತೀರಾ. ಥ್ಯಾಂಕ್ ಯು. ಏನ್ ಹೇಳಿ ಮೇಡಮ್, ಈ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟು ಜನ ಎಲ್ಲ ಒಳ್ಳೆ ದನ ನುಗ್ತಾರೆ. ನಮಗೂ ಆರನ್ ಹೊಡೆದು ಕೈ ಎಲ್ಲ ನೋವು. ಅಯ್ಯೋ ಲೇ, ಅಯ್ಯೋ ನೀನ ರೀ ಗುದ್ದೆ ಬಿಟ್ರಾ? ಸುಂದಿರಿ ಮೇಡಮ್, ಹಂಗೆಲ್ಲ ಹೇಳ್ಕೋಬೇಡಿ. ಧರ್ಮ ಬಿಟ್ಬಿಡುತ್ತೆ ನನಗೆ. ನಾನೆಲ್ಲ ಗೊತ್ತಿದ್ದು, ಅವನೇ ಬಂದು ಗೊತ್ತಿದ್ದು. ಸಿಗ್ನಲ್ ನೋಡ್ಕೊಂಡ್ ಬರಕಾಗಲ್ಲ ನಿಂಗೆ? ಅಯ್ಯ ನೀನ್ ಈ ನನ್ನ ಮಗ ಬಂದು ಸ್ಪೀಡ್ ನೋಡಿ ಅನ್ಕೊಂಡೆ ಮುಂದೆ ಹೋಗಿ ದಬಾಕೊಂತಾನೆ ಅಂತ.
ಹಲೋ ಏನಾಯ್ತು ನೋಡಿ ಸರ್, ಬಂದು ಗಾಡಿ ಗುದ್ಬಿಟ್ಟ, ಗಾಡಿ ಎಲ್ಲ ಡೆಂಟ್ ಆಗೋಯ್ತು. ಚಕ್ರಕ್ಕೆ ಸಿಕ್ಕಾಕೊಂಡಿಲ್ಲ. ನಿಮ್ ತೂಕ ಇವನ್ ಮೇಲೆ ಬಿದ್ದಿದ್ರೆ ಚಟ್ನಿ ಹಾಕ್ತಿರೋನು. ಚಟ್ನಿನ ಏನ್ ಮಲ್ಕೊಂಡು ಡೌ ಮಾಡ್ತಿದ್ಯಾ? ಹೇಳ ಮೇಲೆ ಯಾರ ಕೊಡ್ತಾರೆ ಗಾಡಿ ಇದೆಲ್ಲ? ರೀ ಫಸ್ಟ್ ಮೇಲೆತ್ರಿ ಅವನ್ನ. ಬಿದ್ ಒದಾಡ್ತಾ ಇದ್ದಾನೆ, ತಮಾಷೆ ನೋಡ್ತಿದ್ದೀರಾ? ಅಯ್ಯೋ ಮೇಡಮ್, ಅವ್ನು ಮುಟ್ಟಕೋಬಿಡಿ, ಫಿಂಗರ್ ಪ್ರಿಂಟ್ಸ್ ಬಿದ್ಬಿಡುತ್ತೆ ನಮ್ದು. ಆಗಿರೋದು ಆಕ್ಸಿಡೆಂಟ್, ಮರ್ಡರಾ? ಫಿಂಗರ್ ಪ್ರಿಂಟ್ ಅಂತ ಗಾಡಿನಲ್ಲಿ ನೀರಿದೆ ತಾನ್ರಿ. ಬನ್ರಿ ಎತ್ ಕೂರ್ಸ್ರಿ ಅವನ್ನ, ಎತ್ತಿ ಅವನ್ನ. ನೀವೆಲ್ಲ ಸೈಡ್ಗೆ ಹೋಗಿ, ತಮಾಷೆ ನೋಡಿದ್ ಸಾಕು. ಮೆತ್ಗೆ ಮೆತ್ಗೆ. ಫೋನ್ ಮಾಡ್ಬೇಕಿತ್ತು. ನೀವು ಆಗ್ಲೇ ಬಂದ್ರಿ, ಇನ್ನೂ ಮಾಡಿಲ್ವಾ? ಇಲ್ಲ, ಅದು ಕರೆನ್ಸಿ ಇರ್ಲಿಲ್ಲ ನೋಡಿ, ಅದಕ್ಕೆ. ಅದು ಫ್ರೀ ರೀ. ಹಂಗಲ್ಲ ಫ್ರೀ ಮಾಡ್ಬಿಟ್ಟವ್ರ. ಎಲ್ಲಿ ಮಾಡಿ ನೋಡಿ. ನಂದ್ರಲ್ಲ, ಅದು ನಂದು ಸ್ವಲ್ಪ ನೆಟ್ವರ್ಕ್ ವೀಕು. ನಿಮ್ ಫೋನ್ ಮಾಡಿ ನೋಡಿ. ಮೊಬೈಲ್ ನಲ್ಲಿ ಚಾರ್ಜ್ ಇಲ್ಲ, ಆಫ್ ಆಗ್ಬಿಟ್ಟಿದೆ. ನಾನಾಗ್ಲೇ ಮಾಡಿದೀನಿ, ನೀವ್ ಯಾರು ಟೆನ್ಷನ್ ತಗೊಂಡ್ಬೇಡಿ. ಈ ಆಂಬುಲೆನ್ಸ್ ಬರ್ತಾ ಕಾಯೋದು ಯಾಕೆ? ಇಲ್ಲೇ ಟ್ಯಾಕ್ಸಿ ಐತಲ್ಲ, ಹಾಕೊಂಡು ಕಳಿಸ್ರಿ. ಎಲ್ಲರೇ ಗಾಡಿ ಕುದ್ಬಿಟ್ಟಿದ್ದಾರೆ, ಡೆಂಟ್ ಆಗ್ಬಿಟ್ಟಿದೆ, ಗಾಡಿ ಸ್ಟಾರ್ಟ್ ಆಗಲ್ಲ. ಡೆಂಟ್ ಆಗಿದೆ ಅಷ್ಟೇ, ಯಾಕೆ ಸ್ಟಾರ್ಟ್ ಆಗಲ್ಲ? ಎತ್ತು ನಡಿ. ಅಲ್ಲರೇ ಅದು ಎಲ್ಲರೇ ಆಂಬುಲೆನ್ಸ್ ಬರ್ತೀರಿ, ಹೋದ್ರಾಯ್ತು. ಮೇಡಮ್ ಹೇಳ್ದೆ ನರಳ್ತಾ ಇದ್ದಾನೆ, ಪಾಪ ಕರ್ಕೊಂಡ್ ನಡಿ. ಅಣ್ಣ ಏನಾಯ್ತಣ್ಣ? ಗಾಡಿ ತಗೊಂಡ್ ಕುದ್ಬಿಟ್ಟವ್ರೆ. ಅಲ್ಲರೇ ಮೇಡಮ್ ಕತೆ ಹೊಡಿತಾವನೆ, ಆಂಬುಲೆನ್ಸ್ ಬರ್ಲಿ, ಅದ್ ಬರ್ಲಿ, ಇದ್ ಬರ್ಲಿ ಅಂತ. ಸುಮ್ಮನೆ ಕರ್ಕೊಂಡು ಹೋಗ್ತಿರ್ಬೇಕು ಇವಾಗ. ಇಲ್ಲರೇ ನನ್ ಗೊತ್ತಿಲ್ಲ, ಬೇಕಾದ್ರೆ ಕೇಳ್ರಿ ಮೇಡಮ್. ನೀವು ನರಳ್ತಾವನೆ, ಮೇಡಮ್ ಏನ್ ಬೇಡ ಅಂತಾರ? ಹೇಳಿ ಮೇಡಮ್. ನಡೀರಿ. ಅಯ್ಯೋ ನಮ್ಗೆ ಅಮ್ಮ ಕರ್ಮನ ಹಚ್ಕರಪ್ಪ. ಆಗಲ್ಲಮ್ಮ, ನನಗ್ ಬರಕ್ ಆಗಲ್ಲ. ಏನೇ ಆಗಲ್ಲ ಅಂತಿದ್ಯಲ್ಲ? ಅಮ್ಮ ನೀನಾ? ಹಾ ಹೇಳು. ಏನೇ ಬರಲ್ಲ ಅಂತಿದ್ಯಾ? ಅದು ಆಫೀಸಿಂದ ಅನ್ಕೊಂಡೆ, ಮನೆಗ್ ಬರ್ತಿದ್ದೀನಿ. ಆಗ್ಲಿಂದ ಬರ್ತಿದ್ದೀನಿ ಅಂತಿದ್ಯಲ್ಲ, ಎಲ್ಲೇ ಬರ್ತಿದ್ಯಾ? ಬಂದೆ. ಆಗ್ಲೇ ಸರಿಯಾಗಿರೋ ಬಸ್ ಹತ್ತಿದ್ಯೋ ಇಲ್ವೋ? ಹಾ ಆಗ್ಲೇ ರಾಂಗ್ ಬಸ್ ಹತ್ಬಿಟ್ಟಿದೆ, ಇವಾಗ ಕರೆಕ್ಟ್ ಬಸ್ ಕಾಯ್ತಾ ಇದ್ದೀನಿ. ವಾಮನ್ ಮೂರ್ತಿಗಳು ಹೇಳಿದ್ರು ಆ ಬಸ್ ಹೋಗಲ್ಲ ಅಂತ. ನೀನ್ ದೊಡ್ಡವ್ರ ಮಾತು ಎಲ್ಲೇ ಕೇಳ್ತೀಯ? ನೆಕ್ಸ್ಟ್ ಟೈಮ್ ನಾನ್ ಬಸ್ ಹತ್ತಕ್ಕಿಂತ ಮುಂಚೆ ನಿಮ್ ವಾಮನ್ ಮೂರ್ತಿಯವ್ರನ್ನ ಕೇಳ್ಬಿಟ್ಟೆ ಹತ್ತೀನಿ, ಆಯ್ತಾ? ಈ ತರ್ಲೇನೆ ಬೇಡ ಅನ್ನೋದು. ಅದ್ ಸರಿ, ನೀ ಗಾಡಿನಲ್ವೇನೆ ಹೋಗಿದ್ದು, ಬಸ್ನಲ್ಲಿ ಯಾಕೆ ಓಡಾಡ್ತಿದ್ಯಾ? ಗಾಡಿ ಏನಾಯ್ತೆ ಜಾಹ್ನವಿ? ಮನೆಗ್ ಬಂದು ಹೇಳ್ತೀನಿ. ಮೇಡಮ್ನವ್ರೆ, ಇಲ್ಲೇನು ಆಕ್ಸಿಡೆಂಟ್ ಆಯ್ತಂತಲ್ಲ? ಈಗ ಯಾಕ್ರಿ ಬಂದಿದ್ದೀರಾ? ನಡೀರಿ ವಾಪಸ್. ಇದಕ್ಕಿನ್ನ ಬೇಗ ಬರಬೇಕು ಅಂದ್ರೆ ನೀವು ಆಕ್ಸಿಡೆಂಟ್ ಆಗಿನ ಮುಂಚೆನೆ ಫೋನ್ ಮಾಡಬೇಕು. ಸೊ ಫೋನ್ ಮಾಡ್ಬಿಟ್ಟು ಬುದ್ಧಿ ಅಂತೀರಾ? ಹಾ ನೋಡಿ, ನಿಮ್ಮ ಅನುಕೂಲ. ಏನಿಲ್ಲ, ಆಕ್ಸಿಡೆಂಟ್ ಆಯ್ತಾ ಇಲ್ವಾ? ಆಗಿದ್ದು ಆಯ್ತು, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು ಆಯ್ತು. ಅಯ್ಯೋ, ನಾವು ಸೈರನ್ ಹಾಕೊಂಬಂದಿದ್ದೆ ವೇಸ್ಟ್ ಆಗೋಯ್ತಲ್ಲ. ಯಾಕ್ರಿ ವೇಸ್ಟ್ ಆಗುತ್ತೆ? ನಿಮ್ ಸೈರನ್ ನೆಪ ಹೇಳ್ಕೊಂಡು ಒಂದಷ್ಟು ಜನ ಸಿಗ್ನಲ್ ಜಂಪ್ ಮಾಡಿರ್ತಾರೆ. ಅದು ಮಾಮೂಲಿ ಬಿಡಿ. ನಮ್ ಸೈರನ್ ಕೇಳ್ತಿದ್ದಾಗೆ ನಮ್ ಗಾಡಿ ಹಿಂದಿರೋರು ಸಿಗ್ನಲ್ ಜಂಪ್ ಮಾಡ್ಬಿಡ್ತಾರೆ. ಹಾಗಾದ್ರೆ ಈಗೇನು ಕೆಲಸ ಇಲ್ಲ. ಒಂದ್ ಕೆಲ್ಸ ಮಾಡಿ, ನೀವೇ ಯಾರಿಗಾದ್ರೂ ಗುದ್ಬಿಡಿ. ಯಾಕೋ? ಸೆಲ್ಫ್ ಎಂಪ್ಲಾಯ್ಮೆಂಟ್. ಒಂದ್ ನಿಮಿಷ, ನೀವು ಖಾಲಿದಾನೆ ಇವಾಗ? ಸದ್ಯಕ್ಕೆ ಎಮರ್ಜೆನ್ಸಿ ಕಾಲ್ ಬರಬೇಕು. ನಾನ್ ವಿಜಯನಗರ್ಗೆ ಹೋಗ್ಬೇಕು, ಡ್ರಾಪ್ ಮಾಡ್ಬಿಡಿ. ರೀ ಮೇಡಮ್ ಅವರೇ, ಆಂಬುಲೆನ್ಸ್ ಅಲ್ಲಿ ಲಿಫ್ಟ್ ಕೇಳ್ತಾರ ನೋಡ್ತಾ ಇರೋದು ನನ್ನ ಲೈಫಲ್ಲಿ ಫಸ್ಟ್ ಟೈಮು. ಹೇಗೋ ಖಾಲಿ ತಾನೆ, ನಡೀರಿ. ಇದೇನು ಆಟೋ ಕಿಟ್ಟೈತೇನ್ರಿ ಕೇಳಿದವ್ರಿಗೆಲ್ಲ ಡ್ರಾಪ್ ಕೊಡೋಕೆ? ಇದು ಎಮರ್ಜೆನ್ಸಿಗಿರೋದು. ನಂದು ಒಂಥರ ಲೈಫ್ ಅಂಡ್ ಡೆತ್ ಪ್ರಶ್ನೆನೆ. ಯಾವ ಎಮರ್ಜೆನ್ಸಿ ಕೇಸ್ಗಿಂತ ಕಡಿಮೆ ಇಲ್ಲ. ಸೈರನ್ ಹಾಕಿ ನಡೀರಿ. ಓ ಆಗಲ್ಲಮ್ಮ. ಯಾಕ್ರಿ ಆಗಲ್ಲ? ನೀವು ಮಾಡ್ಬೇಕಾಗಿರೋ ಕೆಲ್ಸ ನಾನು ಕ್ಯಾಬ್ ಮಾಡಿಲ್ವಾ? ಕ್ಯಾಬ್ ಮಾಡ್ಬೇಕಾಗಿರೋ ಕೆಲ್ಸನ ನೀವು ಮಾಡಿ. ಸರಿ, ಹೇಗೂ ಎಮರ್ಜೆನ್ಸಿ ಕಾಲ್ ಇಲ್ಲ. ಓಕೆ. ಒಂದ್ ನಿಮಿಷ ಇರಿ. ಹೇಳಿ ಸರ್, ಅಲ್ಲೇ ಇದ್ದೀನಿ. ಆಕ್ಸಿಡೆಂಟ್ ಕೇಸ್ ತಾನೆ ಅಲ್ವಾ? ಹಾರ್ಟ್ ಅಟ್ಯಾಕ್ ಇಲ್ಲಿ ಸರ್? ಪಾರ್ಕ್ ಅಲ್ಲ. ಸರಿ ಸರ್, ಸರಿ ಹೋಗ್ತೀನಿ. ಟಿವಿ ನೋಡಿ ಏನೋ ಮಾಡಕ್ ಹೋಗ್ತಾರೆ, ಹೀಗೆ ಮಾಡ್ಕೊಂಡ್ಬಿಡ್ತಾರೆ. ನಡಿಯಪ್ಪ ಪಾರ್ಕ್ ಅಂತೆ.
ಹತ್ತಿಸ್ಕೊಂಡು ಇನ್ನೆಲ್ಲೂ ಬಿಡ್ಲಿಲ್ಲ, ಅಷ್ಟಕ್ಕೆ ನಾನು ಲಕ್ಕಿ. ಹಲೋ. ಏನ್ರಿ ಆಂಬ್ಯುಲೆನ್ಸಿಗೆ ಡ್ರಾಪ್ ಕೇಳ್ತಾ ಇದ್ದೀರಾ? ಟೈಮ್ ಹಂಗಿದೆ. ಹಾ ಸರಿ, ಬಂದು ಕೂತ್ಕೊಳ್ಳಿ, ನಾನೇ ಡ್ರಾಪ್ ಮಾಡ್ತೀನಿ. ಏನು ಬೇಡ, ನಾನೇ ಹೋಗ್ತೀನಿ. ಆಂಬ್ಯುಲೆನ್ಸಿಗೆ ಡ್ರಾಪ್ ಕೇಳ್ತೀರಾ? ನಾನು ಕೊಡ್ತೀನಿ ಅಂದ್ರೆ ಬೇಡ ಅಂತೀರಾ? ಬಂದು ಕೂತ್ಕೊಳ್ಳಿ. ಕರೆಕ್ಟೇ, ಆದರೆ ನಿಮ್ಗೆ ಯಾಕೆ ತೊಂದರೆ? ನಾನೇ ಹೇಗೋ ಹೋಗ್ತೀನಿ. ಆ ಹೇಗೋನ ನಾನೇ ಅನ್ಕೊಂಡು ಬಂದು ಕೂತ್ಕೊಂಡ್ರೆ ನಾನೇ ಬಿಡ್ತೀನಿ. ಹೌದಾ? ಬೇಡ. ಹಾ, ಅರ್ಜೆಂಟಲ್ಲಿ ಇದ್ದಂಗಿದ್ದೀರಾ, ಯೋಚನೆ ಮಾಡಿ. ನಡೀರಿ. ಬನ್ನಿ. ಮನೆಗ? ವಿಜಯನಗರ್. ಓಕೆ. ನಿಮ್ಮ ಮನೆ ಇರೋದು? ಮನೆ ಇರೋದು ಕತ್ರಗುಪ್ಪೆ. ನನ್ಗೆ ಹೋಗ್ಬೇಕಾಗಿರೋದು ವಿಜಯನಗರ್. ನಂಗೆ ಲೇಟ್ ಆಗ್ತಿದೆ ಆಡಿಷನ್ಗೆ, ಪ್ಲೀಸ್ ಬೇಗ ಓಡಿಸಿ. ಅಂದರೆ ನೀವು ಆಕ್ಟ್ರೆಸ್ಸಾ? ಆಸ್ಪೈರಿಂಗ್ ಆಕ್ಟರ್. ಓಕೆ, ಇಂಟ್ರೆಸ್ಟಿಂಗ್. ಸದ್ಯಕ್ಕೆ ಸದ್ಯಕ್ಕೆ ಒಂದು AC ಆಫೀಸಲ್ಲಿ ಬೋರಿಂಗ್ ಜಾಬ್ ಇದೆ. ಐ ಆಲ್ವೇಸ್ ವಾಂಟೆಡ್ ಟು ಬಿ ಆನ್ ಆಕ್ಟರ್, ಬಟ್ ಮನೇಲಿ ಹೇಳಕ್ಕಾಗದೆ, ಧೈರ್ಯ ಸಾಕಾಗದೆ ಜಾಬ್ ಮಾಡ್ತಿದ್ದೀರಾ? ಯಾ. ನೀವು? ಐ ಆಮ್ ಹ್ಯಾಪಿ ಅಬೌಟ್ ವಾಟ್ ಐ ಆಮ್ ಡೂಯಿಂಗ್. ಇಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ, ಕಷ್ಟಪಟ್ಟು ಇಷ್ಟಪಟ್ಟು ದುಡಿತಾ ಇದ್ದೀನಿ. ಲಕ್ಕಿ ಯು. ನೀವಂತೂ ತುಂಬಾ ಕಡಿಮೆ ಕಾಣಿಸ್ಕೊಳೋದು. ಓ ಹಾಗೇನಿಲ್ಲ, ಹುಡುಕಿದ್ರೆ ನಮ್ಮಂಥವ್ರು ತುಂಬ ಜನ ಸಿಗ್ತಾರೆ, ಆದರೆ ನಿಮ್ಮಂಥವ್ರೆ ಗ್ರೇಟು. ಯಾಕೋ? ಯಾಕೆ ಅಂದರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರು ನಿಮ್ಮ ಹಠ ಬಿಡ್ತಾನೆ ಯು ಚೇಸಿಂಗ್ ಯುವರ್ ಡ್ರೀಮ್ಸ್, ರೈಟ್? ಏನ್ ಚೇಸೋ ಏನೋ, ಇವತ್ತು ಸೆಲೆಕ್ಟ್ ಆದರೆ ಓಕೆ, ಇಲ್ದಿದ್ರೆ ಇವಾಗ ಯಾಕೆ ಬಿಡಿ. ಪರವಾಗಿಲ್ಲ, ನಾನೇನೋ ಸರಿಯಾದ ದಾರಿನಲ್ಲೇ ಹೋಗ್ತಿದ್ದೀನಿ. ಅಂದ್ರೆ ಬೆಳಗಿಂದ ಇದು ಲಾಂಗೆಸ್ಟ್ ಡಿಸ್ಟೆನ್ಸ್ ನಾನು ಟ್ರಾವೆಲ್ ಮಾಡ್ತಿರೋದು ಕರೆಕ್ಟ್ ದಾರಿನಲ್ಲಿ. ಆಕ್ಚುಲಿ ಆಲ್ ಕ್ರೆಡಿಟ್ ಗೋಸ್ ಟು ಯು. ನೀವಿನ್ನ ನನ್ನ ಕೈ ಬಿಟ್ಟಿಲ್ಲ. ಅದೇ ಕೈ ಬಿಡಕ್ಕಾಗತ್ತೆ, ನಾನು ನಿಮ್ಮ ಕೈ ಹಿಡಿಯೋಕೆ ಬಂದಿರೋದು. ನಾವು ಹಾಗೆಲ್ಲ ಅರ್ಧ ದಾರಿಲಿ ನಡು ನೀರಲ್ಲೆಲ್ಲ ಕೈ ಬಿಡಲ್ಲ, ದಡ ಸೇರ್ಸೇ ಬಿಡೋದು. ಏನು ಅಂದ್ರೆ ಜೀವನ ಪೂರ್ತಿ ಜೊತೆಗೆ ಜರ್ನಿ ಮಾಡೋಣ ಅನ್ಕೊಂಡಿದ್ದೀನಿ. ಒಂದು ಸಣ್ಣ ಟೆಸ್ಟ್ ಡ್ರೈವಲ್ಲಿ ಪಾಸ್ ಆಗದೆ ಇರ್ತೀನ? ಅರ್ಥ ಆಗ್ತಿಲ್ಲ. ಹಲೋ, ನೀವು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕು, ನನ್ನ ಮುಂದೆ ಅಲ್ಲ. ನಾನು ಯಾರು ಅಂತ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ನನ್ನ ನೋಡಿಲ್ವಾ ನೀವು? ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಯಾಕೋ ಬ್ಲರ್ ಆಗಿದೆ. ಅಂದ್ರೆ ನನ್ನ ಫೋಟೋನ ನೀವು ಡೌನ್ಲೋಡು ಮಾಡಿಲ್ವಾ? ಅಂದ್ರೆ ನನ್ನನ್ನು ಇವತ್ತು ನೋಡೋದಕ್ಕೆ ಬರ್ಬೇಕಾಗಿದ್ದು ನೀವೇನಾ? ಸದ್ಯ ಫೋಟೋದಲ್ಲಿರೋ ನಾನೇ ಅಂತ ಗುರ್ತಿಡಿದಿಲ್ಲ. ಥ್ಯಾಂಕ್ ಯು. ಅದು ನಾನು ಏನು? ನನ್ನ ಫ್ರೆಂಡ್ ಆಡಿಷನ್. ಹಲೋ, ಎಲ್ಲಿದೀಯ ನೀನು? ಎಷ್ಟೊತ್ತಾಯ್ತು? ಇಲ್ಲಿ ಆಡಿಷನ್ ಮುಗಿತಾ ಬಂತು. ನೀನ್ ಬರ್ತೀಯೋ ಇಲ್ವೋ ಇವತ್ತು? ಬರ್ತಿದ್ದಾರೆ. ಇನ್ನೊಂದು 5 ನಿಮಿಷದಲ್ಲಿ ರೀಚ್ ಆಗ್ಬಿಡ್ತೀವಿ. ಯಾರು ಮಾತಾಡೋದು? ಜಾನ್ವಿ ಎಲ್ಲಿ? ಅವ್ರು ನನ್ನ ಜೊತೆಲೇ ಇದ್ದಾರೆ. ವಿಲ್ ಬಿ ದೇರ್ ಇನ್ ಫ್ಯೂ ಮಿನಿಟ್ಸ್. ಅಲ್ಲ, ನೀವ್ಯಾರು ಮಾತಾಡೋದು? ಅದು ಇನ್ನೂ ಡಿಸೈಡ್ ಆಗಿಲ್ಲ, ಆದಷ್ಟು ಬೇಗ ತಿಳಿಸ್ತೀವಿ. ಎಲ್ಲಿಗೆ ಬರಬೇಕು ಅಂತ ಸ್ವಲ್ಪ ಅಡ್ರೆಸ್ ಹೇಳ್ತೀರಾ? ವಿಜಯನಗರ
ಬಸ್ ಸ್ಟ್ಯಾಂಡ್ ಬನ್ನಿ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಗಣೇಶ ಟೆಂಪಲ್ ಇದೆ. ಅದಾದ್ಮೇಲೆ ಸೆಕೆಂಡ್ ರೈಟ್ ತಗೊಳ್ಳಿ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಫ್ಲಾಗ್ ಪೋಲ್ ಸಿಗುತ್ತೆ. ಅದು ನೆಕ್ಸ್ಟ್ ಬಿಲ್ಡಿಂಗ್. ವಿಲ್ ಬಿ ದೇರ್ ಇನ್ 5 minutes. ಥ್ಯಾಂಕ್ ಯು. ಹೋಗ್ಬೇಡ 5 ನಿಮಿಷ. ತೊಳಿ. ಥ್ಯಾಂಕ್ ಯು. ಐ ಆಮ್ ಸಾರಿ. ನಾನು ನಿಮಗೋಸ್ಕರ ಮನೆಯಲ್ಲಿರಬೇಕಿತ್ತು. ಆಗ ನಾನು ನಿಮಗೆ ಸಾರಿ ಕೇಳಬೇಕಾಗ್ತಿತ್ತು. ಆ್ಯಕ್ಚುಲಿ ನಾನು ನೀವು ಬರೋ ಮುಂಚೆನೇ ಮನೆಯಲ್ಲಿರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಹಲೋ, ಇದು ಸ್ವಲ್ಪ ಜಾಸ್ತಿ ಆಯಿತು. ನೀವು ನನ್ನ ಫೋಟೋನೇ ಡೌನ್ಲೋಡ್ ಮಾಡಿಲ್ಲ. ಸಾರಿ. ಆ್ಯಕ್ಚುಲಿ ನಾನು ನಿಮಗೆಲ್ಲ ಹೇಳಬೇಕಿತ್ತು, ಬಟ್ ಹೆಂಗೆ ಹೇಳೋದು ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ. ಓ ಹಾಗಾ? ದೆನ್ ನೀವು ನನ್ನ ಫೋಟೋನ ಡೌನ್ಲೋಡ್ ಮಾಡದೇ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಇಲ್ಲ, ಅದು ಏನಾಯ್ತಂದರೆ ಬಿಡಿ 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 ಪರವಾಗಿಲ್ಲ. ಜಾಸ್ತಿ ಯೋಚನೆ ಮಾಡಿ ನಿಮ್ಮ ಮುಖನ ಡಲ್ ಮಾಡ್ಕೋಬೇಡಿ. ನಿಮಗೆ ಆಡಿಷನ್ ಇದೆ, ಬನ್ನಿ. ಹಾಗಾದರೆ ನಾನು ಸೆಲೆಕ್ಟ್ ಆಗಬೇಕು ಅಂತೀರಾ? ಅದು ನೀವು ಹೇಳಬೇಕು. ಯಾಕೆ ಸೆಲೆಕ್ಟ್ ಆಗೋದು ಬೇಡವಾ? ಹಾಂ, ಖಂಡಿತ ಆಗಬೇಕು. ಅಂದರೆ ನನ್ನ ಒಪಿನಿಯನು ಬೇಕಾ? ಬೇಡವಾ? ಥ್ಯಾಂಕ್ ಯು. ಆ್ಯಕ್ಚುಲಿ ನೀವು ಆ್ಯಕ್ಟ್ರೆಸ್ ಆಗಬೇಕು ಅನ್ನೋದು ನಿಮ್ಮ ಕನಸು. ಅದನ್ನು ನನ್ಸ್ ಮಾಡ್ಕೊಳ್ಳೋದು ನಿಮ್ಮ ಹಕ್ಕು. ಮೇ ಬಿ ಇಟ್ಸ್ ಎ ರೀಸನ್ ಫಾರ್ ಗೆಟಿಂಗ್ ಅಪ್ ಎವ್ರಿ ಮಾರ್ನಿಂಗ್. ಇಷ್ಟು ದಿನದಿಂದ ಕಾದು ನಿಮ್ಮ ಗುರಿ ಹತ್ತಿರ ಬಂದಾಗ ಹೆಜ್ಜೆ ಹಿಂದಿಡೋದಲ್ಲ ಅರ್ಥ ಇಲ್ಲ. ಸೊ ನೀವು ಈ ಆಡಿಷನಲ್ಲಿ ಸೆಲೆಕ್ಟ್ ಆಗಲೇಬೇಕು. ಹೌದಾ? ಏನೋ ಏನೇನೋ ಭಾವನೆ ಎಲ್ಲೇನೋ ಶುರುವಾಯ್ತಿಲ್ಲಿ ಸೂಚನೆ. ಎಲ್ಲೋ ಎಲ್ಲೆಲ್ಲೋ ಮನವು ಎಲ್ಲೆಲ್ಲೋ ಕಳೆದೋಯ್ತಿಲ್ಲಿ ಕಲ್ಪನೆ. ನನ್ನಲ್ಲಿ ಖಾಲಿ ಮನದಲ್ಲಿ ಪದವಿರದ ಪದ್ಯ ಮೂಡಿದೆ. ನಿನ್ನ ನನ್ನಲ್ಲಿ ಸಣ್ಣ ನಗುವಲ್ಲಿ ಸ್ವರವಿರದ ಹಾಡು ಹಾಡಿದೆ. ಸಂಚಲನ ತಂದೆ ನೀನು, ಸಂಚಲನ ಅಲ್ಲಿ ನಾನು, ಸಂಚಲನ ತಂದೆ ನೀನು, ಸಂಚಲನ ಅಲ್ಲಿ ನಾನು, ಅಲೆ ಅಲೆಯ ಸಂಚಲನ ನಾನಾದೆ. ನಾವು ವಿಜಯನಗರ್ ರೀಚ್ ಆದ್ವಿ. ಐ ಥಿಂಕ್ ನಿಮ್ಮ ಫ್ರೆಂಡ್ ಹೇಳಿರೋ ಅಡ್ರೆಸ್ಸು ಇಲ್ಲೇ ಎಲ್ಲೋ ಬರುತ್ತೆ. ಎಸ್, ನಟರಾಜ ಅಕಾಡೆಮಿ. ಎಸ್, ಐ ಥಿಂಕ್ ನಿಮ್ಮ ಫ್ರೆಂಡ್ ಹೇಳಿರೋ ಅಡ್ರೆಸ್ ರೀಚ್ ಆದ್ವಿ. ದಿಸ್ ಈಸ್ ಯೋರ್ ಪ್ಲೇಸ್. ಬರ್ತೀನಿ. ಕಾಯ್ತಾ ಇರ್ತೀನಿ. ಇಲ್ಲ, ತುಂಬ ಲೇಟ್ ಆಗುತ್ತೆ. ಪರವಾಗಿಲ್ಲ. ನನಗೋಸ್ಕರ ಕಾಯ್ತೀರಾ? ಸದ್ಯಕ್ಕೆ ನಿಮ್ಮ ಮನೇಲಿ ಕಾಯ್ತಾ ಇರ್ತೀನಿ. ಅಯ್ಯೋ, ನಮ್ಮ ಅಮ್ಮಂಗೇನು ಗೊತ್ತಿಲ್ಲ. ನಾನು ಮಾತಾಡ್ತೀನಿ. ಹೌದಾ? ಸದ್ಯಕ್ಕೆ ಟೈಮ್ ಆಯಿತು, ಆಡಿಷನ್ ಇದೆ, ಹೋಗಿ. ಇನ್ನಷ್ಟು ದೂರ ಜೊತೆಯ ಸಂಚಾರ ಸಾಗಬಾರದೆ ಮುಂದಕ್ಕೆ, ಆದಷ್ಟು ಬೇಗ ಒಂದಾಗಿಸೋಕೆ ಬರಬೇಕಿದೆ ಸಂಚಿಕೆ
ಪ್ರಮೋಷನಲ್ ಬರ್ತಾ ಇದ್ಯಾ, ಬಾ ಬೇಗ. ಬಂದ್ಬಿಟ್ಟು ಯಾಕೆ ಆಡಿಷನ್ ಆಗೋಯ್ತಾ? ನೀವು ಇವಾಗ ಬರ್ತಾ ಇದ್ದೀರಾ, ನಿಮ್ಗೆ ಆಡಿಷನ್ ಆದಂಗೆ. ಅವ್ನು ಹೇಳ್ತಾನೆ, ನೀನ್ ಕೇಳು. ನೋಡು, ಬೆಳಿಗ್ಗೆಯಿಂದ ಬಂದವ್ರು ಯಾರೂ ಸೆಲೆಕ್ಟ್ ಆಗಿಲ್ಲ, ಎಲ್ಲ ರಿಜೆಕ್ಟ್ ಆಗಿದ್ದಾರೆ. ಇನ್ನೇನ್ ನಿನ್ನ ಹೆಸರು ಕರಿಬೇಕಿತ್ತು, ಕರೆಕ್ಟ್ ಟೈಮ್ ಬಂದಿದ್ಯಾ. ಕರೆಕ್ಟ್ ಟೈಮಾ? ನಿಮ್ಮ ವಚನ ಆದ್ರೆ ಹಿಂದೆ ಹೋಗಿದ್ಯಾ, ನಮ್ಮ ವಚನ ಮುಂದೆ ಹೋಗಿದ್ಯಾ? ನೀ ಸುಮ್ನಿರೋ, ನಾನೆಲ್ಲ ಮ್ಯಾನೇಜ್ ಮಾಡಿದ್ದೀನಿ. ಡೈರೆಕ್ಟ್ರಿಗೆ ಗೊತ್ತಿಲ್ಲ. ಯಾರಿಗೆ? ನಾನು ಮ್ಯಾನೇಜ್ ಮಾಡಿದ್ದೀನಿ ಕಣೋ. ತಮಾಷೆ ಮಾಡಬೇಡ, ಅವ್ರನ್ನ ಯಾಮರ್ಸಕ್ಕಾಗುತ್ತಾ? ಲೇಟ್ ಆಗ್ತಿದೆ, ಬಾ. ಏನೋ ಒಂದು ಮಾಡೋಣ, ಬಾ. ಹೇ, ಆಡಿಷನ್ ಹೇಗಾಯ್ತು? ಅದ್ ಬೇರೆ ಕೇಳು. ಫಾರಿನ್ ಲೊಕೇಶನ್ ಒಂದೂ ಇಲ್ಲ, ಇಮ್ಯಾಜಿನೇಷನ್ ಇರ್ಲಿ, ಸೆಟ್ನಲ್ಲಿ ಕೂಡ ಒಂದು ಸಾಂಗ್ ಇಲ್ಲ, ಗ್ಲಾಮರ್ ಕಾಸ್ಟ್ಯೂಮ್ನಲ್ಲಿ ಇರಲ್ವಂತೆ, ಕಣ್ಣಲ್ಲೇ ಎಲ್ಲ ತೋರಿಸ್ಬೇಕಂತೆ. ಇದೇನ್ ಕಣ್ಣ, ಸ್ಮಾರ್ಟ್ ಫೋನಾ? ಅರ್ಥನೇ ಆಗದೇ ಇರೋ ಸಿಚುಯೇಷನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡಲಿ ನಾನು? ಈ ಸಿನಿಮಾ ನನ್ಗಾಗಲ್ಲಪ್ಪ. ನಿನ್ ಕ್ಯಾಂಡಿಡೇಟಾ? ನಡಿ ಮಗ್ನೆ, ಒಳಗಿದೆ ನಿಂಗೆ. ನಾನ್ ಬರಲ್ಲಪ್ಪ, ನೀ ಕರ್ಕೊಂಡ್ ನಡಿ. ನೀನ್ ಹೋಗು ಮುಂದೆ. ಇಲ್ಲಪ್ಪ, ನೀನ್ ಮುಂದೆ ಹೋಗು, ನಾನು ಹಿಂದೆ ಬರ್ತೀನಿ. ನಾನೇ ಹೋಗ್ತೀನಿ, ನೀ ಬಾ. ನಿಜವಾಗ್ಲೂ? ಹ್ಞೂ ಸರ್, ನೀವು ಹೇಳಿದ್ದೆ ಕರೆಕ್ಟ್. ಯಾರು ಸರಿ ಇಲ್ಲ ಸರ್. ಎಲ್ಲೋದ್ರು? ಬಂದ್ರು ನೋಡು. ಶ್ರದ್ಧೆ ಇಲ್ಲ, ಸಿನ್ಸಿಯಾರಿಟಿ ಇಲ್ಲ, ಏನ ಗೋಳಗಳಿವೆಲ್ಲ. ಕತೆ ಫಾರಿನ್ಗೆ ಹೋಗ್ಲಿಲ್ಲ ಅಂದ್ರು ಸ್ಕ್ರೀನ್ ಪ್ಲೇ ಫಾರಿನ್ಗೆ ಹೋಗ್ಬೇಕು ಅಂತಾರೆ. ಕ್ಯಾರೆಕ್ಟರ್ ಆರ್ಟಿಸ್ಟ್ ನ ಕುಣಿಸ್ಲಿಲ್ಲ ಅಂದ್ರು ಆರ್ಟಿಸ್ಟ್ ಕ್ಯಾರೆಕ್ಟರ್ ಕುಣಿಸ್ಬೇಕು. ಹೇಳಿದ್ರಿ ಸರ್. ಇವರೆಲ್ಲ ಹೀಗಾಗಿರೋದಕ್ಕೆ ಅನುಭವಗಳು ಸಿನಿಮಾ ಆಗೋದು ಬಿಟ್ಟು ಸಿನಿಮಾ ನೋಡೋದೇ ಒಂದು ದರಿದ್ರ ಅನುಭವ ಆಗೋಗ್ಬಿಟ್ಟಿದೆ. ಸರ್, ನೆಕ್ಸ್ಟ್ ಕ್ಯಾಂಡಿಡೇಟ್ ಸರ್. ಆಡಿಷನ್ಗೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಸರ್. ಹಾ ಸರ್, ಬೆಳಿಗ್ಗೆನೆ ಬಂದಿದ್ಲು ಸರ್. ಹೊರಗಡೆ ಕುತ್ಕೊಂಡಿದ್ಲು. ಲಿಸ್ಟ್ ಅಲ್ಲಿ ಲಾಸ್ಟ್ ಹೆಸರು ಇರೋದೇ ಇವಳ್ದು. ಆಮೇಲೆ ನಿಜವಾಗ್ಲು ಸರ್, ಅವಳು ಬೆಳಿಗ್ಗೆಯಿಂದನೇ ಕಾಯ್ತಾ ಇದ್ಲು. ನೀವು ಗಮನಿಸ್ಲಿಲ್ಲ ಅನ್ಸುತ್ತೆ. ನಾನು ಗಮನಿಸಿಲ್ಲ. ಈ ರೋಡಲ್ಲಿ ಯಾವ್ಯಾವ ಹುಡುಗಿರೋ ಯಾವ್ಯಾವ ಡ್ರೆಸ್ ಹಾಕೊಂಡು ಯಾವ್ಯಾವ ಮಾಲ್ ಸುತ್ತಾರೆ ಅನ್ನೋ ಸ್ಮಾಲ್ ಡೀಟೇಲ್ಸ್ ಎಲ್ಲ ಗಮನಿಸ್ತೀನಿ. ಇದನ್ನ ಗಮನಿಸಿಲ್ವಾ ನಾನು? ನನ್ನ ಯಾಮರ್ಸ್ತೀರಾ? ಯಾಮರ್ಸಕ್ಕಾಗತ್ತೇನೆ ನನ್ನ? ಮಂಜುನಾಥ್ ನಾಣೆಗೂ ಆಗಲ್ಲ ಸರ್. ಅದು ಹೇಳು. ದಿಸ್ ಡೇ ಇಸ್ ಗೆಟಿಂಗ್ ಬೆಟರ್ ಅಂಡ್ ಬೆಟರ್. ನೋಡಮ್ಮ, ಇಷ್ಟು ಬೆಳಿಗ್ಗೆ ಆಡಿಷನ್ ಇಟ್ಟಿದ್ದೆ ನಿಮ್ ಶ್ರದ್ಧೆ ಚೆಕ್ ಮಾಡೋಣ ಅಂತ ಹೇಳಿ. ಹೌದ್ ಸರ್, ಲೇಟ್ ಆಯ್ತು, ನಾನು ಈಗಲೇ ಬಂದಿದ್ದು. ಒಂದಿನ ಆಡಿಷನ್ ಟೈಮ್ಗೆ ಸರಿಯಾಗಿ ಬರಲ್ಲ ನೀವು. ನಾಳೆ ನಿಮ್ನ ಹೀರೋಯಿನ್ ಅಂತ ಬುಕ್ ಮಾಡ್ಬಿಟ್ಟು ಶೂಟಿಂಗ್ ನೀವು ಲೇಟ್ ಆಗಿ ಬಂದ್ರೆ ಅದು ಟೆಸ್ಟ್ ಮಾಡಿ ನೋಡಿ ಸರ್, ಬರ್ತೀನಿ ಅನ್ಸುತ್ತೆ. ಏನಾಗುತ್ತೆ ಹೇಳ? ರಾಂಗ್ ಕಮಿಟ್ಮೆಂಟ್ ಆಗುತ್ತೆ. ಏನಾಗುತ್ತೆ, ನೀವು ಬರ್ತೀರಿ, ಲೇಟಾಗಿ ಬರ್ತೀರಿ, ನಂಗೆ ಕೋಪ ಬರುತ್ತೆ, ಕಪಾಳ ಕೊಡ್ತೀನಿ. ಆಮೇಲೆ ನೀವು ಒಂದು ಚಾನಲ್ಗೆ ಹೋಗ್ಬಿಟ್ಟು ಪ್ಯಾನಲ್ ಡಿಸ್ಕಷನ್ ಅಂತ ಕೂತ್ಕೊಂಡು ಗೊಳೋ ಅಂತ ಅಳ್ತೀರಾ. ಇದೆಲ್ಲ ನೋಡ್ಬೇಕಾ ನಾವು? ಏನಾ ನಾಯಿ ಪಾಡ್ ನಮಗ್ ಬೇಕಾ ಸರ್? ಅಲ್ವೇ? ಮತ್ತೆ ತುಂಬಾ ದೂರದ ಯೋಚನೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಹಾಗೆಲ್ಲ ಆಗಲ್ಲ ಸರ್. ನೋಡಮ್ಮ, ರಾತ್ರಿ 11 ಗಂಟೆಗೆ ಬಾರ್ ಕ್ಲೋಸ್ ಆಗುತ್ತೆ ಅನ್ಬಿಟ್ಟು ನಮ್ಮ ಟೀಮ್ಗೆ ಸಂಜೆ 4 ಗಂಟೆಗೆ ಎದೆ ಢವ ಹೊಡ್ಕೋತಾ ಇರುತ್ತೆ. ಇನ್ಸ್ಪಿರೇಷನ್ಗೆ ಅಲ್ವೇನಾ? ಒಬ್ಬ ಡೈರೆಕ್ಟರ್ ಅಂದ್ಮೇಲೆ ಥಿಂಕಿಂಗ್ ಇಸ್ ಇಂಪಾರ್ಟೆಂಟ್. ದೂರಾಲೋಚನೆ ಮುಖ್ಯ. ತುಂಬಾ ದೂರಾಲೋಚನೆ ಮಾಡ್ಬೇಕು ನಾವು. ಅಕ್ಟೋಬರ್ 2 ಬಂತು ಅಂತಾನೆ ಒಂದ್ ವಾರದಿಂದನೇ ಯೋಚನೆ ಮಾಡ್ಬಿಟ್ಟು ತರ್ಸಿಟ್ಕೊಬಿಡ್ತೀವಿ. ಅದೇ ಅವ್ರಿಗೆ. ಸರ್, ಆ ಡೈರೆಕ್ಟರ್ಗಿರೋ ಇನ್ನೊಂದು ಕ್ವಾಲಿಟಿನೇ ಕುತೂಹಲ ಅಲ್ವಾ ಸರ್? ಆ ಕುತೂಹಲದಲ್ಲೇ ನನ್ಗೊಂದು ಚಾನ್ಸ್ ಕೊಡ್ರಿ. ಎಂತ ಪಾಯಿಂಟ್ ಹೇಳಿದ್ಲಿ ಇವಳು? ಸೀತಾರಾಮ್ ಪಾಯಿಂಟ್. ರೈಟರ್ಗಳು ಏದಲ್ಲ ಇಂಥವೆಲ್ಲ ಬರ್ದಿದ್ಯಾ ಒಂದಿನ ಈ ತರ ಪಾಯಿಂಟ್? ಇಷ್ಟ ಆಯ್ತು ಕೌಂಟ್ರು. ಆದ್ರೂ ಹೌದಾ ಸರ್? ಅಷ್ಟೊಂದು ಖುಷಿ ಪಡೋ ಅವಶ್ಯಕತೆ ಇಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಪ್ರೇಮನೆ ಬರ್ಬೇಕು ಅಂತಿಲ್ಲ, ಕೋಪನೂ ಬರ್ಬೋದು. ಆ ಕೋಪನ ಕಳ್ಸೋ ಶ್ರದ್ಧೆ ಕಾಣಿಸ್ತಿಲ್ವೇ ಹುಡುಗಿಲಿ? ಸರ್, ಇವತ್ತೊಂದಿನ ನನ್ನ ಟೈಮಿಗೆ ಸರಿಯಾಗಿ ಬಂದಿದ್ರೆ ಶ್ರದ್ಧೆ ಇದ್ದು ಅಂತನಾ? ಇರ್ಬೋದು. ಈಗ ನೀವು ನಿಮ್ ಕೆಲಸದ ಮೇಲೆ ಇಟ್ಟಿರೋ ಶ್ರದ್ಧೆ ಮೇಲೆ ಅದೆಲ್ಲ ಡಿಪೆಂಡ್ ಆಗುತ್ತೆ. ಅಲ್ವೇನಾ? ಶ್ರದ್ಧೆ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್ ದಿನಾನ ನೀವು ಹೇಗೆ ಟ್ರೀಟ್ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಹೀಗೆ ಮಾಡಿದಿರಿ. ನೀವೇ ಹೇಳ್ತಿದ್ದೀರಾ ಸರ್ ಇವತ್ತು ತುಂಬಾ ಇಂಪಾರ್ಟೆಂಟ್ ದಿನ ಅಂತ. ಈ ದಿನನ ನಾನು ಹೀಗ್ ಪ್ಲಾನ್ ಮಾಡಿರ್ತೀನಿ ಅಂತ ನಿಮ್ಗೆ ಅನ್ಸುತ್ತಾ? ಅದು ನೀವು ನಿಮ್ ಕೆಲಸದ ಮೇಲೆ ಇಟ್ಟಿರೋ ಭಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ತುಂಬಾ ಜನ ಶೋಕಿಗೆ ಇವಾಗ ಬರ್ತಿದ್ದಾರೆ ಇಂಡಸ್ಟ್ರಿಗೆ. ನಾನು ತುಂಬಾ ಜನ ನೋಡ್ಬಿಟ್ಟಿದ್ದೀನಿ. ಏನ? ಹೌದು ಸರ್. ಇವನೇ 4-5 ಜನ ಕರ್ಕೊಂಡ್ ಬಂದಿದ್ದ. ಊದ್ ಕಳ್ಸಿದೀನಿ. ಇಲ್ಲ ಸರ್, ಈ ದಿನ ನಂಗೆ ತುಂಬಾ ಇಂಪಾರ್ಟೆಂಟ್, ತುಂಬಾನೇ. ಹೌದು ಸರ್, ತುಂಬಾ ವರ್ಷದಿಂದ ಕನ್ಸ್ ಕಟ್ಕೊಂಡಿದ್ದಾಳೆ. ಅಯ್ಯ, ಕನ್ಸ್ ಇಟ್ಕೊಳ್ಳೋದಲ್ಲ ರೀ, ಕನ್ಸ್ ಇಟ್ಕೊಳ್ಳೋದಲ್ಲ, ಎಫರ್ಟ್ ಹಾಕ್ಬೇಕು. ಕನ್ಸಲ್ಲಿ ಮಕ್ಳಾಗಲ್ಲ ರೀ ಸರ್. ನಾನು ಇಲ್ಲಿ ಬರೋದು 1 ಗಂಟೆ ಲೇಟ್ ಆಗಿದೆ ಅಂದ್ರೆ ಆ 1 ಗಂಟೆ ನಾನು ಇನ್ನೂ ಹೆಚ್ಚು ಎಫರ್ಟ್ ಆಗಿದ್ದೀನಿ ಅನ್ಸಲ್ವಾ? ನನ್ನನ್ನ ಕನ್ವಿನ್ಸ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಿ. ಆದ್ರೆ ನಿಮ್ ಆಟಿಟ್ಯೂಡ್ ಇಷ್ಟ ಆಯ್ತು. ಹೌದಾ ಸರ್? ಸರ್, ಸಿನ್ಸಿಯರ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ. ಅರ್ಥ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಪಡಿ. ನೋಡಿಮ್ಮ, ಇಂಪ್ರೆಷನ್ ಅನ್ನೋದು ಒಂದು ಬಿಳಿ ಕಾಗದ ತರ. ಅದ್ರ ಮೇಲೆ ಇಂಕು ಪೆನ್ನಿಂದ ಬೀಳ್ಬೇಕು, ಬಾಟ್ಲಿಂದ ಬೀಳೋದಲ್ಲ. ಆಗ ಇಂಪ್ರೆಷನ್ ಹಾಳಾಗೋಗ್ಬಿಡುತ್ತೆ. ಸರಿ ಮಾಡಕ್ಕಾಗಲ್ಲಮ್ಮ. ಏನ್ ಹೇಳಿದ್ರಿ ಸರ್? ಸರ್, ಪೆನ್ನಿಂದ ಬಿದ್ದಿರೋ ಇಂಕು ನಿಮ್ಗನ್ಸದ್ನ ಹೇಳುತ್ತೆ, ಆದ್ರೆ ಬಾಟ್ಲಿಂದ ಬಿದ್ದಿರೋ ಇಂಕು ತಂದೆ ಆದ ಒಂದ್ ಕತೆ ಹೇಳುತ್ತೆ. ಆ ಕತೆನೂ ಕೇಳಿ ನೋಡಿ ಸರ್. ಸಾರ್ಗೆ ಕೌಂಟ್ರು
ಓಹೋ ನೋಡಮ್ಮ, ದೊಡ್ಡ ಡೈರೆಕ್ಟರ್ ಅನ್ಸ್ಕೊಂಡ್ಮೇಲೆ ಕಾರಣಗಳು ಕಿವಿ ಕೊಡಬಾರ್ದು. ಬೆನ್ ತೋರಿಸ್ಬಿಟ್ಟು ಹೋಗ್ತಾ ಇರಬೇಕು. ನೋ ಆಡಿಷನ್, ಗೋ 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 ಗೋ. ಎಕ್ಸ್ಪ್ಲನೇಷನ್ಸ್ ಇದ್ದೇ ಇರುತ್ತೆ, ನಾವು ಕೇಳ್ತಾ ಇದ್ರೆ ನೀವು ಹೇಳ್ತಾನೆ ಇರ್ತೀರಾ. ಆದ್ರೆ ಪನಿಷ್ಮೆಂಟ್ ಅಂತ ಆಗಬೇಕು. ಹೋಗಮ್ಮ ಹೋಗೋ, ಕಳ್ಸಲು. ಸರ್, ಪನಿಷ್ ಮಾಡೋದು ಸಹ ಸೆಕೆಂಡ್ ಚಾನ್ಸ್ ಕೊಡೋದಕ್ಕೆ ಅಲ್ವಾ ಸರ್? ಇಲ್ಲ ಅಂತಾಳೆ. ನೋಡಮ್ಮ, ಶಿಕ್ಷೆ ಅಂತೂ ಆಗ್ಲೇಬೇಕು ನಿನಗೆ. ನೋ, ಅದಕ್ಕೆ ತಪ್ಪೆಲ್ಲಾಗಿದೆ ಅಂತ ಗೊತ್ತಾಗ್ಬೇಕಲ್ವಾ ಸರ್? ನನ್ಗಂತೂ ಯಾಕಾಯ್ತು ಏನಾಯ್ತು ಅಂತ ಗೊತ್ತಿಲ್ಲ. ಆದ್ರೆ ಒಂದ್ ಮಾತ್ರ ನಿಜ, ಐ ಹ್ಯಾವ್ ನೆವರ್ ಲೆಟ್ ಗೋ ಅ ಸೆಕೆಂಡ್. ಒಂದೊಂದ್ ಕ್ಷಣನೂ ನಾನು ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗನ್ಸ್ತಿರ್ಬೋದು ಶ್ರದ್ಧೆ ಇಲ್ದಿದ್ಕೆ ನಾನು ಇಷ್ಟು ಲೇಟಾಗಿ ಬಂದಿದ್ದೀನಿ ಅಂತ. ಆದ್ರೆ ಶ್ರದ್ಧೆ ಇರೋದ್ಕೆನೆ ಇಡೀ ಪ್ರಪಂಚನ ಗೆದ್ದು ನಿಮ್ ಮುಂದೆ ನಿಂತಿದ್ದೀನಿ. ಅಂಡ್ ದಿಸ್ ಚಾನ್ಸ್ ಮೀನ್ಸ್ ಅ ಲಾಟ್ ಟು ಮೀ ಸರ್. ಇಂಟೆಲಿಜೆಂಟ್ ಆಗಿ ಪ್ಲೇ ಮಾಡ್ತಾ ಇದೆಯೋ, ಇನ್ನೋಸೆಂಟ್ ಆಗಿ ಯಾಮಾರ್ಸಕ್ ಟ್ರೈ ಮಾಡ್ತಾ ಇದೆಯೋ? ಏನೋ ಮಾಡು ಶಂಕರ. ಒಂದು ಚಾನ್ಸ್ ಕೊಡ್ಬೋದು ಅನ್ಸುತ್ತೆ ಸರ್. ಶಿ ಸೀಮ್ಸ್ ವೆರಿ ಕಮಿಟೆಡ್. ಅವಳ ಮುಖದಲ್ಲಿ ಆ ಭಾವನೆಗಳು, ಶಿ ಇಸ್ ಎನರ್ಜೆಟಿಕ್. ಆಮೇಲೆ ಶಿ ಇಸ್ ಯಾವ ಹುಡುಗಿ ನೋಡಿದ್ರೆ ಹಂಗೆ ಅನ್ಸುತ್ತೆ. ಹಾಗೇನಿಲ್ಲ ಸರ್. ಬೆಳಗ್ಗೆ ಕಾರಲ್ಲಿ ಬರ್ತಾ ಒಂದು ಸಣ್ಣ ಆಡಿಷನ್ ಆಯ್ತು. ಆವಾಗಲೇ ಅನ್ಕೊಂಡೆ ಕಥೆಗೆ ನಿಮ್ ಕಲ್ಪನಾ ನಾಯಕಿ ಈ ಹುಡುಗಿನೇ ಯಾಕೆ ಆಗ್ಬಾರ್ದು ಅಂತ. ಅಷ್ಟೇ ಸರ್ ಅನ್ಸಿದ್ದು. ಸರಿ, ಒಂದ್ ಕುತೂಹಲ ಅಂತೂ ಇದೆ. ನಿನ್ನೊಳಗೆ ಎಂತ ಅಭಿನೇತ್ರಿ ಇದ್ದಾಳೆ, ಕಲಾವಿದ ಇದ್ದಾಳೆ ಅಂತ ನೋಡೇ ಬಿಡ್ಬೇಕು ಅಂತ. ಆಡಿಷನ್ ಮಾಡಿ. ಹೌದಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೀನ್ ಪೇಪರ್ ಕೊಡ್ಲಾ ಸರ್? ಸೀನ್ ಪೇಪರ್ ಎಲ್ಲ ಬೇಡ. ಮತ್ತೆ ಆಡಿಷನ್ ಹೇಗ್ ಮಾಡ್ತೀರಾ ಸರ್? ನಾನು ಸ್ಟೈಲಲ್ಲಿ ಮಾಡ್ತೀನಿ. ಅಂದ್ರೆ? ಹಾ, ಬಾಟಲ್ ಇಂದ ಬಿದ್ದಿರೋ ಇಂಕೋ ಏನ್ ಹೇಳುತ್ತೆ ಅಂತ ಕೇಳೋಣ. ಅಂದ್ರೆ ಸರ್, ನೀವು ಯಾಕೆ ಲೇಟ್ ಆಗಿ ಬಂದ್ರಿ ಅನ್ನೋದನ್ನ ನನಗೆ ಮನಮುಟ್ಟೋ ಹಾಗೆ ನೀವು ಅಭಿನಯಿಸಿ ತೋರಿಸಿದ್ರೆ ಅದೇ ಆಡಿಷನ್. ಸರ್ ಅದು ನಾನ್ ನಿಮಗೆ ಸನ್ನಿವೇಶ ಕೊಡಲ್ಲ, ಸೀನ್ ಪೇಪರ್ ಕೊಡಲ್ಲ, ಏನು ಕೊಡೋದಿಲ್ಲ. ಇವತ್ತು ನೀವು ಪಟ್ಟಿರೋ ಯಾತನೆಯನ್ನ, ಇಲ್ಲಿ ಲೇಟ್ ಆಗಿ ಬರಕ್ಕಾಗಿರುವಂತಹ ಕಾರಣಗಳನ್ನ ನೀಟಾಗಿ ಅಭಿನಯಿಸಿ ತೋರಿಸ್ಬೇಕು. ಅದೇ ಸ್ಕ್ರೀನ್ ಟೆಸ್ಟ್. ಮಾಡೋ ಹಂಗಿದ್ರೆ ಮಾಡಿ, ಇಲ್ಲ ಪ್ಲೀಸ್ ಗೆಟ್ ಔಟ್. ನಾನ್ ರೆಡಿ ಸರ್. ಓಕೆ, ಮಾಡಿ ಅನ್ಭವಿಸೋಣ ಕರ್ಮನ. ಹೋಗೋ, ಅದೇನು ಅರೇಂಜ್ ಮಾಡೋಗ, ಹೋಗೋ. ರೆಡಿ ಸರ್. ಏನು ಅಂತ ಆಡಿಷನ್ ಕೊಡ್ತೀಯ ಇವಾಗ? ನೋಡ್ತಿರು. ಸರಿ, ಏನೋ ಒಂದು ಮಾಡಮ್ಮ. ಅದ್ ಸರಿ, ಇಷ್ಟೊಂದೆಲ್ಲ ಮಾತಾಡ್ದಿಯಲ್ಲ, ನಿಂಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತೆ? ಇವತ್ ನೀನ್ ನನ್ ಜೊತೆ ಬರ್ಬೇಕಿತ್ತು, ಅವಾಗ ನಿಂಗೆ ಗೊತ್ತಾಗಿರೋದು. ಅಂದ್ರೆ ನಿನ್ಗಿವಾಗ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಷ್ಟು ಟೈಮ್ ಇಲ್ಲ. ಎಲ್ಲ ಸರಿ ಇದೆಯಾ? ಸರಿ, ಏನೋ ಓಕೆ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಲುಕ್. ಫೈನ್. ರೆಡಿ. ತುಂಬ ದಿನಗಳಿಂದ ಕಾದಿದ್ದ ದಿನ ಇದು. ಏನೋ ಫೀಲಿಂಗ್ ಇತ್ತು. ಭಯನೋ, ಎಕ್ಸೈಟ್ಮೆಂಟೋ, ಇಲ್ಲ ಏನೋ ಸಿಗುತ್ತೆ ಅಂತ ಖುಷಿನೋ ಗೊತ್ತಿಲ್ಲ ನನಗೆ. ಹೊರಟೆ ಮನೆಯಿಂದ ಅಮ್ಮನ ಚಕ್ರವ್ಯೂಹ ಬಿಡಿಸ್ಕೊಂಡು. ಅಲ್ಲೇ ಅರ್ಧ ಯುದ್ಧ ಗೆದ್ದ ಖುಷಿ ನನಗೆ. ಆ ಕಾನ್ಫಿಡೆನ್ಸಲ್ಲೇ ಹೊರಟೆ ನನ್ನ ಡೆಸ್ಟಿನಿನ ನಾನೇ ಬರ್ಕೊಳ್ಳೋಕ್ಕೆ. ಆದರೆ ನಾನು ಕೇಳಲಿಲ್ಲ ಅಂದ್ರೂ ಅದು ಅಮ್ಮನ ಮಾತಲ್ವಾ? ಇಡೀ ಪ್ರಪಂಚನೇ ಕಿವಿ ಕೊಟ್ಟು ಕೇಳ್ತು ಅನಿಸ್ತು. ದಾರಿ ತುಂಬ ಟಫ್ ಆಗಿತ್ತು. ಗಾಡಿ ಹೋಯ್ತು, ಆಟೋದವನೆಲ್ಲೋ ಬಿಟ್ಟ, ಯಾವುದೋ ಬಸ್ ಹತ್ತಿ ಇನ್ನೆಲ್ಲೋ ಇಳ್ದು ಇನ್ಯಾರ್ದೋ ಜೊತೆ ಆಟೋ ಶೇರ್ ಮಾಡಿ ಮತ್ತೆಲ್ಲೋಗಿಳ್ದೆ. ಯಾರೋ ಸಿಕ್ಕಿದ್ರು, ನನ್ನ ದಾರಿ ಕೇಳಿದ್ರೆ ಅವ್ರ ದಾರಿನೇ ತೋರಿಸಿದ್ರು. ಏನೇನೂ ಅರ್ಥ ಆಗ್ಲಿಲ್ಲ ನನಗೆ. ಅಮ್ಮನ ಫೋನ್ ಒಂದ್ ಕಡೆ ಹೇಳಿದ್ರೆ ಇನ್ನೊಂದ್ ಕಡೆ ಇವಳ ಫೋನ್ ಎಳಿತಾ ಇತ್ತು. ಯಾರ ಜೊತೆನೋ ಜಗಳ. ಇನ್ಯಾರೋ ಸ್ಕೂಲ್ ವ್ಯಾನ್ ಬರುತ್ತೆ ಹೋಗ್ಬೇಕು ಅಂದ್ರೆ ನನಗ್ ಟೆನ್ಷನ್ ಜಾಸ್ತಿ ಆಗ್ತಿತ್ತು. ಮಧ್ಯದಲ್ಲಿ ಈ ಕಳ್ಳ ನನ್ ಮಗ ಬೇರೆ ಬಂದ. ಹುಡ್ಕೊಂಡ್ ಬಂದಿದ್ದ ಟ್ಯಾಕ್ಸಿಗೆ ಯಾರೋ ಬಂದ್ ಗುದ್ದಿದ್ರು. ಟೈಮಿಗೆ ಸರಿಯಾಗಿ ಆಂಬ್ಯುಲೆನ್ಸ್ ಕೂಡ ಬರ್ಲಿಲ್ಲ. ಕೊನೆಗೆ ಯಾರೋ ಸ್ಟ್ರೇಂಜರ್ನ ಬ್ಲೈಂಡ್ ಆಗಿ ನಂಬಿಟ್ಟು ಹೊರಟೆ. ಕೊನೆಗ ನಂಬಿಕೆನೆ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದು. ಬೆಳಿಗ್ಗೆ ಅಮ್ಮ ಹೇಳಿದ್ದು ಇದೇ ಅಲ್ವಾ? ಅವಾಗ ನನ್ಗದು ಅರ್ಥ ಆಗ್ಲಿಲ್ಲ, ಅನುಭವಕ್ಕೆ ಬಂದಿರ್ಲಿಲ್ಲ ಅಲ್ಲ. ಒಂದೇ ಭೇಟಿಲಿ ಲೈಫ್ ಲಾಂಗ್ ಸಾಕಾಗೋಷ್ಟು ನಂಬಿಕೆ ಹೇಗೆ ಹುಟ್ಟುತ್ತೆ ಅನ್ಕೊಂಡೆ. ಆ ನಂಬಿಕೆನೆ ಪ್ರಪಂಚನೇ ಗೆದ್ದು ಇಲ್ಲಿ ಬಂದು ನಾನು ನಿಲ್ಲೋ ಹಾಗೆ ಮಾಡಿದೆ. ಆದ್ರೆ
ನಿಜವಾಗ್ಲೂ ಪ್ರಪಂಚ ನನ್ನ ವಿರುದ್ಧ ಇತ್ತ ಅನ್ಸ್ತಿದೆ. ನನ್ನ ಹತ್ರ ಬೈಸ್ಕೊಂಡವರೆಲ್ಲ ನನ್ನ ಸಹಾಯಕ್ಕೆ ನಿಂತ್ರಲ್ಲ. ಹೌದು, ಅರ್ಧ ದಾರಿನಲ್ಲೇ ಬಿಟ್ಟು ಹೋದ ಆಟೋದವನು ನನ್ನ ಫಸ್ಟ್ ಫ್ಯಾನ್. ರಾಜ್ಯೋತ್ಸವಕ್ಕೆ ನನ್ನ ಕರಿತಾನಂತೆ. ಇನ್ನು ಡಾನ್ಸ್ ಕ್ಲಾಸ್ಗೆ ಹೋಗೋ ಹುಡುಗಿ, ಕ್ರಿಕೆಟ್ ಕ್ಯಾಂಪ್ಗೆ ಹೋಗೋ ಹುಡುಗ ನನ್ನ ಕನ್ಸನ್ನೆಲ್ಲ ಜ್ಞಾಪಿಸಿದ್ರು. ಯಾರ ಜೊತೆನೂ ಆಟೋ ಶೇರ್ ಮಾಡಿದ ಧೈರ್ಯ, ದೇವಸ್ಥಾನ ದಾರಿನಲ್ಲಿ ಆಡಿದ ಮಾತು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಸೋತೆ ಅಂತ ಕೂತಾಗ ನನ್ನ ಆಟ ಇನ್ನೂ ಬಾಕಿ ಇದೆ ಅಂತ ಹೇಳ್ಕೊಟ್ಟಿದ್ದು ಯಾರು? ಇವತ್ತು ಅಕಸ್ಮಾತ್ ಪೊಲೀಸ್ ನನ್ನ ಗಾಡಿ ಹಿಡ್ದಿಲ್ಲ ಅಂದಿದ್ರೆ ಇಷ್ಟೆಲ್ಲ ನೋಡೋಕ್ಕಾಗ್ತಿತ್ತಾ? ಇಲ್ಲ ಬೆಳಿಗ್ಗೆ ಕ್ಯಾಬ್ ಸರಿಯಾದ ಟೈಮಿಗೆ ಬಂದಿದ್ರೆ ಈ ಸಮಯ ನನ್ನ ಲೈಫಲ್ಲೇ ಮಿಸ್ ಆಗ್ಬಿಡೋದು. ಇಲ್ಲ ಕೊನೆಗೆ ಆ ಡ್ರೈವರ್ ನನ್ನ ಅರ್ಧ ದಾರಿಲಿ ಬಿಟ್ಟು ಹೋಗ್ಲಿಲ್ಲ ಅಂದಿದ್ರೆ ಐ ವುಡ್ ಹ್ಯಾವ್ ಮಿಸ್ ದ ಲವ್ ಆಫ್ ಮೈ ಲೈಫ್. ಈಗ ನಂಗೆ ಲೇಟಾಗಿ ಬಂದಿದ್ದು ಖುಷಿ ಆಗ್ತಾ ಇದೆ. ಈ ಸಮಯ ನನ್ಗೆ ಅಷ್ಟೊಂದು ಮೆಮೊರೀಸ್ ಕೊಟ್ಟಿದೆ. ಇದನ್ನ ನನ್ನ ಲೈಫ್ ಲಾಂಗ್ ಮರೆಯಲ್ಲ. ಓಕೆ ಓಕೆ, ಶೂಟಿಂಗ್ ಟೈಮಲ್ಲಿ ನಂದೇ ಗಾಡಿ ಕಳಿಸ್ತೀನಿ, ಲೇಟ್ ಆಗಲ್ಲ. ಓಕೆ ಯಾ. ಥ್ಯಾಂಕ್ ಯು. ಕನಸು ಓ ಗಾಡ್, ಕೂಗುತ್ತಿದೆ ಈ ಮನಸ್ಸು, ಸಾಗುತ್ತಿದೆ. ಹೋಗು ಹೋಗು ಮುಂದೆ ಹೋಗು, ನೀ ಹಿಂದೆ ಸರಿಯದೆ. ನೀ ನಿನ್ನ ಛಲದಲ್ಲಿ ನೋಡು ನೋಡು ನೋಡು, ನೀ ಮುಂದೆ ಗೆಲುವಿದೆ. ಏನಾದಿನ ನನಗೀಗ ಎರಡು ರೆಕ್ಕೆ ಬಂದಂಗಾತು, ಕಣ್ತೆರೆದೆನ. ವಾ